ಗುಡ್ ಈವ್ನಿಂಗ್. ಕೇಳಿಸ್ತಾ ಇದೆಯಾ? ಯಾರಾದರೂ ಒಬ್ರು ರೆಸ್ಪಾಂಡ್ ಮಾಡ್ರಪ್ಪ. ಥ್ಯಾಂಕ್ ಯು ಸೋ ಮಚ್. ಸೊ ಈಗ ನೆಕ್ಸ್ಟ್ ಟಾಪಿಕ್ ಹೋಗೋಣ ವಿತೌಟ್ ವೇಸ್ಟಿಂಗ್ ದ ಟೈಮ್. ಸಮ್ಮರೈಸೇಷನ್ ಆಫ್ ಡೇಟಾದಲ್ಲಿ 6 ಮಾರ್ಕ್ಸ್ ಅಂತ ಹೇಳಿದ್ದೀನಿ ನಿಮಗೆ. ಫಸ್ಟ್ ಪಾರ್ಟ್ ಇಷ್ಟು ಮುಗಿದಿದೆ ನಿಮಗೆ. ಸೊ ಡೇಟಾ ಟ್ಯಾಬ್ಯುಲೇಷನ್ಸ್ ಬಗ್ಗೆ ಎಲ್ಲ ಓದಿದ್ದೀವಿ. ಅಂದರೆ ಫ್ರೀಕ್ವೆನ್ಸಿ ಅಂದರೆ ಏನು, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಯಾವ ಥರ ಇರುತ್ತೆ, ಅಲ್ಲಿ ಎಷ್ಟೊಂದು ಟರ್ಮಿನಾಲಜೀಸ್ ಬಗ್ಗೆ ಓದಿದ್ದೀವಿ. ಕ್ಲಾಸ್ ಅಂದ್ರೆ ಏನು, ಕ್ಲಾಸ್ ಇಂಟರ್ವಲ್ಲು, ಲೋವರ್ ಲಿಮಿಟ್ಟು, ಅಪ್ಪರ್ ಲಿಮಿಟ್ಟು, ಅದು ಇದು. ಇನ್ನೊಂದು ಓದಿಯಪ್ಪ, ಕಂಟಿನ್ಯೂಸ್ ಡಿಸ್ಟ್ರಿಬ್ಯೂಷನ್ ಹೆಂಗೆ ಟೇಬಲ್ ಕನ್ಸ್ಟ್ರಕ್ಟ್ ಮಾಡೋದು, ಡಿಸ್ಕ್ರೀಟ್ ಟೇಬಲ್ ಕನ್ಸ್ಟ್ರಕ್ಟ್ ಮಾಡೋದು ಹೆಂಗೆ, ರಿಲೇಟಿವ್ ಫ್ರೀಕ್ವೆನ್ಸಿ ಟೇಬಲ್ನ ಹೆಂಗೆ ಕನ್ಸ್ಟ್ರಕ್ಟ್ ಮಾಡಬೇಕು, ರಿಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಏನು, ರಿಲೇಟಿವ್ ಎಂದು ಫ್ರೀಕ್ವೆನ್ಸಿ ಡೆನ್ಸಿಟಿ ಅಂದ್ರೆ ಏನು, ತುಂಬಾ ಡೆಫಿನಿಷನ್ಸ್ ಎಲ್ಲ ಓದಿದೀವಿ. ನಾವು ಕಮಿಂಗ್ ಟು ದ ಸೆಕೆಂಡ್ ಪಾರ್ಟ್ ಆಫ್ ದಿ ಚಾಪ್ಟರ್, ಗ್ರೂಪ್ ಡೇಟಾ ಅಂತ. ಸೊ ಗ್ರೂಪ್ ಡೇಟಾ ಅಂತ ಅಂದ್ರೆ ಡೇಟಾನ ಡಿಸ್ಟ್ರಿಬ್ಯೂಷನ್ ಮಾಡಿ ಇಟ್ಟಿರ್ತಾರೆ. ಈಗ ಅದರಲ್ಲಿ ನಿಮ್ಗೆ ಇಷ್ಟು ಟಾಪಿಕ್ಸ್ಗಳನ್ನ ಸ್ಟಡಿ ಮಾಡಿಟ್ಟಿರ್ತೀವಿ, ಸ್ಟಡಿ ಮಾಡ್ತಾ ಹೋಗ್ತೀವಿ. ಒಂದು ಬಂದ್ಬಿಟ್ಟು ಬಾರ್ ಗ್ರಾಫ್ ಅಂತ, ಪೈ ಚಾರ್ಟು, ಲೈನ್ ಗ್ರಾಫು, ಫ್ರೀಕ್ವೆನ್ಸಿ ಪಾಲಿಗಾನು, ಫ್ರೀಕ್ವೆನ್ಸಿ ಕರ್ವು, ರಿಲೇಟಿವ್ ಫ್ರೀಕ್ವೆನ್ಸಿ ಪಾಲಿಗಾನು, ಹಿಸ್ಟೋಗ್ರಾಮ್ಸು, ಬಾಕ್ಸ್ ಪ್ಲಾಟು, ಲೀಫ್ ಸ್ಟೆಮ್ ಪ್ಲಾಟ್, ಇಷ್ಟೊಂದಿದಾವೆ. ಎಲ್ಲಾನು ಸ್ಟಡಿ ಮಾಡ್ತಾ ಹೋಗೋಣ. ತುಂಬಾ ಇಂಪಾರ್ಟೆಂಟ್ ಅಂತ ಈ ಪೋರ್ಷನ್, ಈ ಚಾಪ್ಟರ್ನಲ್ಲಿ ನೋಡ್ತಾ ಹೋಗೋಣ ಏನೇನಿದೆ ಅಂತ. ಫಸ್ಟ್ ಆಫ್ ಆಲ್ 1 by 1 ಸ್ಟಡಿ ಮಾಡ್ತಾ ಹೋಗೋಣ. ಮೊದಲನೇದಾಗಿ ವಿಲ್ ಟೇಕ್ ಬಾರ್ ಗ್ರಾಫ್. ಫಸ್ಟ್ ಆಫ್ ಆಲ್ ಅದಕ್ಕೆ ಹೋದಕ್ಕಿಂತ ಮುಂಚೆ ಗ್ರಾಫಿಕಲ್ ಅಂಡ್ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಆಫ್ ದಿ ಡೇಟಾ, ಈ ಟಾಪಿಕ್ ನೋಡ್ತಾ ಹೋಗೋಣ. ಸಿ ಯಾಕೆ ಒಂದು ಡೇಟಾನ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡಬೇಕಾಗತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಟು ಮೇಕ್ ದ ಡೇಟಾ ಈಸಿ ಟು ಅಂಡರ್ಸ್ಟ್ಯಾಂಡ್ ಫಾರ್ ಎವ್ರಿ ಒನ್, ಗ್ರಾಫ್ಸ್ ಅಂಡ್ ಡಯಾಗ್ರಾಮ್ಸ್ ಆರ್ ಮೋಸ್ಟ್ ಕಾಮನ್ಲಿ ಯೂಸ್ಡ್. ಓಕೆನಾ? ಈಗ ಎಷ್ಟೊಂದು ಜನ ಇಲ್ಲಿಟ್ರೇಟ್ಸ್ ಇರ್ತಾರೆ, ಅವ್ರಿಗೆಲ್ಲ ಅರ್ಥ ಆಗಲ್ಲ. ಅದನ್ನ ವಿಜುವಲೈಸ್ ಮಾಡ್ಬೇಕಂದ್ರೆ ನಿಮ್ಗೆ ಗ್ರಾಫ್ ಮುಖಾಂತರ ಅಥವಾ ಡಯಾಗ್ರಾಮ್ ಮುಖಾಂತರ ತೋರಿಸಿದ್ರೆ ಒಂದು ಡೇಟಾ ರೆಪ್ರೆಸೆಂಟೇಷನ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಒಬ್ಬ ಕಾಮನ್ ಮ್ಯಾನ್ಗೂ ಕೂಡ ಅರ್ಥ ಆಗುತ್ತೆ ಡೇಟಾ ರೆಪ್ರೆಸೆಂಟೇಷನ್. ಅದಕ್ಕೆ ಈ ಗ್ರಾಫ್ ಮತ್ತೆ ಡಯಾಗ್ರಾಮ್ಸ್ ನ ಮುಖಾಂತರ ನಾವು ಡೇಟಾನ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀವಿ, ಪ್ರೆಸೆಂಟ್ ಮಾಡ್ತೀವಿ, ರೆಪ್ರೆಸೆಂಟ್ ಮಾಡ್ತೀವಿ ಅಂತ. ಓಕೆನಾ? ಫಸ್ಟ್ ಆಫ್ ಆಲ್ ನೋಡಿ, ವೈ ಗ್ರಾಫ್ಸ್ ಅಂಡ್ ಡಯಾಗ್ರಾಮ್ಸ್. ಯಾಕೆ ಸರ್ ಗ್ರಾಫ್ಸ್ ನಲ್ಲಿ ಇಡಬೇಕು? ಕತೆ ತರ ಬರಿಬೋದಲ್ಲ ಸರ್, ಡಿಸ್ಕ್ರಿಪ್ಟಿವ್ ತರ ಇಷ್ಟುದ್ದ ಬರ್ಕೊಂಡು ಇಕ್ಕೊಂಬೋದಲ್ಲ ಸರ್. ಯಾಕೆ ಅಂತ ಕೇಳಿದ್ರೆ, ದೇ ಗಿವ್ ಬರ್ಡ್ಸ್ ಐ ವ್ಯೂ ಆಫ್ ದಿ ಎಂಟೈರ್ ಡೇಟಾ ಅಟ್ ಎ ಗ್ಲಾನ್ಸ್ ಅಂತ. ಈ ಬರ್ಡ್ಸ್ ಐ ಅಂದ್ರೆ ಗೊತ್ತಲ್ವಾ? ಈಗ ಯೋಚನೆ ಮಾಡಿ, ಈಗ ನಾವು ಈ ಕ್ಲಾಸ್ ರೂಮ್ ನಲ್ಲಿ ಇದೀವಿ, ಪಕ್ಕದ ಬಿಲ್ಡಿಂಗ್ ಏನಿದೆ ಅಂತ ಗೊತ್ತಾಗ್ತಿರಲ್ಲ. ಓಕೆನಾ? ಅದು ಹೆಂಗಿದೆ ಅಂತ ಗೊತ್ತಾಗಲ್ಲ. ಅದೇ ಒಂದು 100 ಮೀಟರ್ ಮೇಲ್ಕೋಗಿ ನೋಡಿದ್ರೆ ಫುಲ್ ಕಾಣುತ್ತಲ್ವಾ, ಫುಲ್ ಏನೇನಿದೆ ಅಂತ ಒಂದು ಪಿಕ್ಚರ್ ಗೊತ್ತಾಗ್ಬಿಡುತ್ತೆ ನಮ್ಗೆ. ಅಂದ್ರೆ ಅದನ್ನ ಬರ್ಡ್ಸ್ ಐ ವ್ಯೂ ಅಂತ ಕರೀತಾರೆ. ಒಂದು ಬರ್ಡ್ಗೆ, ಪಕ್ಷಿಗೆ ಎಲ್ಲ ನೀಟಾಗಿ ಕಾಣ್ತಾ ಇರುತ್ತೆ, ಎಲ್ಲೆಲ್ಲಿ ಯಾವ್ಯಾವ ರೋಡ್ ಇದಾವೆ ಹಿಂಗೆಲ್ಲ ಕಾಣುತ್ತೆ. ಓಕೆನಾ? ಅಂದ್ರೆ ಆ ತರ ಒಂದು ಡೇಟಾದು ಫುಲ್ ಕ್ಲಾರಿಟಿ ಸಿಗ್ಬೇಕಂತ ಅಂದ್ರೆ ನಾವು ಗ್ರಾಫ್ ಮುಖಾಂತರ ನೋಡಿದ್ರೆ, ಗ್ರಾಫ್ ಮುಖಾಂತರ ರೆಪ್ರೆಸೆಂಟ್ ಮಾಡ್ತಾರೆ ಅಥವಾ ಡಯಾಗ್ರಾಮ್ ಮುಖಾಂತರ ರೆಪ್ರೆಸೆಂಟ್ ಮಾಡಿದ್ರೆ ಅದು ಈಸಿ ಆಗುತ್ತೆ ಅಂತ. ಓಕೆ? ದೇ ಕ್ಯಾನ್ ಬಿ ಈಸಿಲಿ ಅಂಡರ್ಸ್ಟ್ಯಾಂಡ್ ಬೈ ಎ ಕಾಮನ್ ಮ್ಯಾನ್. ಓಕೆನಾ? ಒಬ್ಬ ಕಾಮನ್ ಮ್ಯಾನ್ಗೂ ಕೂಡ, ಏನೂ ಗೊತ್ತಿಲ್ಲದೆ ಇರೋನ್ಗೂ ಕೂಡ ಒಂದು ಗ್ರಾಫ್ ಮುಖಾಂತರ ತೋರಿಸಿದ್ರೆ, ಒಂದು ಡಯಾಗ್ರಾಮ್ ಮುಖಾಂತರ ತೋರಿಸಿದ್ರೆ ಅವ್ನಿಗೆ ಈಸಿಯಾಗಿ ಅರ್ಥ ಆಗುತ್ತೆ. ದೇ ಕ್ಯಾನ್ ಬಿ ರಿಮೆಂಬರ್ಡ್ ಫಾರ್ ಲಾಂಗೆಸ್ಟ್ ಪೀರಿಯಡ್ ಆಫ್ ಟೈಮ್. ಓಕೆನಾ? ಈಗ ಮುಂಗಾರು ಮಳೆ ಪಿಕ್ಚರ್ ನೋಡಿದಿರ ಎಲ್ರು? ಮುಂಗಾರು ಮಳೆ ಪಿಕ್ಚರ್, ಅದೇನ್ ಪಿಕ್ಚರ್ ಬರ್ದಿದ್ದಾರೆ ಅದನ್ನ ಒಂದು ಬುಕ್ ಮಾಡಿಬಿಟ್ಟು ನೀನಿಗೆ ಕೊಟ್ಬಿಟ್ಟು ಓದಪ್ಪ ಅಂದ್ರೆ ಹೆಂಗಿರುತ್ತೆ? ಕಷ್ಟ ಆಗುತ್ತಲ್ವಾ? ಅದೇ ನೀವು 3 hour ಪಿಕ್ಚರ್ ನೋಡ್ಬಿಟ್ಟು ಇವಾಗ್ಲೂ ಸ್ಟೋರಿ ಗೊತ್ತು. ಮುಂಗಾರು ಮಳೆಯಲ್ಲಿ ಹೀರೋಯಿನ್ ಹೆಸರೇನಪ್ಪ? ಯಾರನ್ನ ಹೇಳ್ರಲ್ಲ? ಹೀರೋಯಿನ್ ಹೆಸರು ಪೂಜಾ ಗಾಂಧಿ. ಅದ್ರಲ್ಲಿ ಅವಳ ಹೆಸರೇನು? ನಂದಿನಿ. ವಾವ್, ವೆರಿ ಗುಡ್. ಅಂದ್ರೆ ನೋಡಿ, ಎಲ್ಲ ನೆನಪಿದೆ. ಎಷ್ಟೋ ಹಳೆ ಪಿಕ್ಚರ್ ಅದು ನೆನಪಿದೆ. ಯಾಕೆ ಅಂದ್ರೆ ಅವ್ರು ವಿಜುವಲೈಸ್ ಮಾಡಿ ತೋರಿಸಿದ್ದಾರೆ. ಓಕೆನಾ? ಅಂದ್ರೆ ಒಂದು ವಿಡಿಯೋ ಮುಖಾಂತರ ತೋರಿಸಿದ್ದಾರೆ. ಅದೇ ಒಂದು ಬುಕ್ ನ ಇಷ್ಟು ದಪ್ಪ ಮಾಡ್ಬಿಟ್ಟು ಮುಂಗಾರು ಮಳೆ ಪಿಕ್ಚರ್ ಅವ್ರು ಹೇಳೋ ಡೈಲಾಗ್ನೆಲ್ಲ ಒಂದೊಂದು ಬುಕ್ ಬರೆದು ಬಿಟ್ಟು ಕೊಟ್ಬಿಟ್ರೆ ನಿಮ್ಗೆ ಸ್ಕ್ರಿಪ್ಟ್ ನ ನಿಮ್ಗೆ ಓದಕ್ ಬೋರ್ ಅನ್ಸುತ್ತೆ. ಓಕೆನಾ? ಸೊ ದ ಸೇಮ್ ಥಿಂಗ್ ಹಿಯರ್. ಓಕೆ? ದೇ ಕ್ಯಾನ್ ಬಿ ರಿಮೆಂಬರ್ಡ್ ಫಾರ್ ಎ ಲಾಂಗರ್ ಪೀರಿಯಡ್ ಆಫ್ ಟೈಮ್. ತುಂಬಾ ದಿವಸಗಳ ಕಾಲ ನಮ್ಗೆ ಆ ಕಣ್ಣು ಮುಂದೆ ಇರುತ್ತೆ ಆ ಪಿಕ್ಚರ್. ಓಕೆ? ದೇ ಫೆಸಿಲಿಟೇಟ್ ಕಂಪ್ಯಾರಿಸನ್. ಓಕೆನಾ? ಸೊ ಡೇಟಾಗಳ ಮಧ್ಯೆ ಕಂಪ್ಯಾರಿಸನ್ ನ
ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಅಂದ್ರೆ ಯಾವ್ದು ಜಾಸ್ತಿ ಇದೆ, ಯಾವ್ದು ಕಡಿಮೆ ಇದೆ. ಓಕೆನಾ. ಸೊ ಇದ್ರ ಬಗ್ಗೆ ಎಲ್ಲ ನಾವು ನೋಡ್ತಾ ಹೋಗ್ಬೋದು. ಓಕೆನಾ. ಸೊ ಈ ಒಂದು ಉದ್ದೇಶಕ್ಕೋಸ್ಕರ ನಾವು ಡೇಟಾನ ಗ್ರಾಫ್ ಅಥವಾ ಡಯಾಗ್ರಾಮ್ ಮುಖಾಂತರ ನಾವು ಏನ್ ಮಾಡ್ತೀವಿ, ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇದು ಗೊತ್ತಿರಬೇಕಾಗಿರೋದು. ಓಕೆ. ನೆಕ್ಸ್ಟ್ ಅದರಲ್ಲಿ ಮೋಸ್ಟ್ ಕಾಮನ್ ಆಗಿ ನಾವು ಯೂಸ್ ಮಾಡುವಂತಹ ಗ್ರಾಫ್ಸ್ ಯಾವ್ಯಾವಪ್ಪ ಅಂದ್ರೆ ನಾನು ಅವಾಗಲೇ ಹೇಳ್ದಂಗೆ, ಸೊ ಇಷ್ಟು ಗ್ರಾಫ್ಗಳು ಕೂಡ ನಾವು ಕಾಮನ್ ಆಗಿ ಯೂಸ್ ಮಾಡ್ತೀವಿ. ನಿಮ್ಮ ಸಿಲೆಬಸ್ ನಲ್ಲಿ ಮೆನ್ಷನ್ ಆಗಿರೋದು ಇಷ್ಟು. ಓಕೆನಾ. ಪ್ರತಿಯೊಂದನ್ನು ಕೂಡ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಇದಕ್ಕೊಂದು 2-3 ಕ್ಲಾಸ್ ತಗೊಂತೀನಿ ಫುಲ್ ಮಾಡೋದಕ್ಕೆ. ಜಾಸ್ತಿ ನಿಮಗೆ ಬಾರ್ ಗ್ರಾಫ್ ಮೇಲೆ ಕ್ವಶನ್ ಕೇಳ್ತಾರೆ. ಸೊ 2023, 2024 ಎರಡರಲ್ಲೂ ಕೂಡ ಈ ಬಾರ್ ಗ್ರಾಫ್ ಮೇಲೆ ಕ್ವಶನ್ ಕೇಳಿದ್ದಾನೆ. ಹಂಗಾಗಿ ಸ್ವಲ್ಪ ಟೈಮ್ ತಗೋತೀನಿ. ಅದ್ರಲ್ಲಿ ರಿಮೈನಿಂಗ್ ಎಲ್ಲ ಈ ಲೈನ್ ಗ್ರಾಫ್ಸ್ ಎಲ್ಲ ತುಂಬಾನೇ ಈಸಿ ಇದೆ, ಇವೆಲ್ಲ ಈಸಿ ಇದೆ. ಮತ್ತೆ ಹಿಸ್ಟೋಗ್ರಾಫ್ ಬಗ್ಗೆ ಸ್ವಲ್ಪ ಟೈಮ್ ತಗೊಳ್ಳೋಣ. ಬಾಕ್ಸ್ ಪ್ಲಾಟ್ ತುಂಬಾ ಈಸಿ ಇದೆ, ಇದು ನೆಕ್ಸ್ಟ್ ಚಾಪ್ಟರ್ ನಲ್ಲಿ ಬರುತ್ತೆ. ಅದ್ರ ಬಗ್ಗೆ ಇಲ್ಲೂ ಎಕ್ಸ್ಪ್ಲೈನ್ ಮಾಡಿ ಹೋಗ್ತಾ ಹೋಗ್ತೀನಿ. ಲೀಸ್ಟ್ ಟೆಂಪ್ಲೇಟ್ ತುಂಬಾನೇ ಈಸಿ ಇದೆ. ಓಕೆನಾ. ಮಾಡ್ತಾ ಹೋಗೋಣ. ಮೊದಲನೇದಾಗಿ ನಾವು 1 by 1 ತಗೊಂತ ಹೋಗೋಣ. ಬಾರ್ ಗ್ರಾಫ್. ಓಕೆನಾ. ಬಾರ್ ಗ್ರಾಫ್ ನಲ್ಲಿ ಮತ್ತೆ ನಿಮ್ಗೆ 2 ಟೈಪ್ ಆಫ್ ಬಾರ್ ಗ್ರಾಫ್ ಬರ್ತವೆ. ಒಂದು ಸಿಂಪಲ್ ಬಾರ್ ಗ್ರಾಫ್ ಮತ್ತೆ ಇನ್ನೊಂದು ಕಾಂಪೌಂಡ್ ಬಾರ್ ಗ್ರಾಫ್ ಅಂತ ಬರುತ್ತೆ. ಸಿಂಪಲ್ ಮತ್ತೆ ಕಾಂಪೌಂಡ್ ಅಂತ 2 ಬರ್ತವೆ. ಈಗ ನಾವು ಫಸ್ಟ್ ಸಿಂಪಲ್ ಬಾರ್ ಗ್ರಾಫ್ ಅಂದ್ರೆ ಏನು, ಅದನ್ನ ಹೆಂಗೆ ಕನ್ಸ್ಟ್ರಕ್ಟ್ ಮಾಡೋದು, ಅದ್ರ ಬಗ್ಗೆ ನೋಡ್ತಾ ಹೋಗೋಣ ಇಲ್ಲಿ. ಓಕೆನಾ. ಸೊ ಇದ್ರ ಮೇಲೆ ನಿಮ್ಗೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿ ಕ್ವಶನ್ಸ್. ಓಕೆನಾ. ಸೊ ಯಾವ್ದೋ ಒಂದು ಬಾರ್ ಗ್ರಾಫ್ ಕೊಟ್ಬಿಟ್ಟು ಅದ್ರ ಮೇಲೆ ಅವನೇ 2 ಕ್ವಶನ್ಸ್ ನ ಫ್ರೇಮ್ ಮಾಡ್ಬಿಟ್ಟು ಆನ್ಸರ್ ದ ಕ್ವಶನ್ಸ್ ಅಂತ ಕೇಳ್ಬಹುದು. ಓಕೆನಾ. ನೀವೇನ್ ಮಾಡ್ಬೇಕು ಅಂತಂದ್ರೆ ವೆರಿ ಸಿಂಪಲ್, ಇಲ್ಲಿ ಸ್ಟೆಪ್ಸ್ ಗಳನ್ನ ಕೊಟ್ಟಿದ್ದೀನಿ ಯಾವ್ಯಾವ ತರ ನಾವು ಬಾರ್ ಗ್ರಾಫ್ ನ ಕನ್ಸ್ಟ್ರಕ್ಟ್ ಮಾಡ್ಬೇಕಂತ. ಇದನ್ನ ಆಮೇಲೆ ಓದಿರಂತೆ. ಒಂದು ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದನ್ನ ಆದ್ಮೇಲೆ ನೀವು ಇದನ್ನ ಓದಿ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಓಕೆನಾ. ಒಂದು ಎಕ್ಸಾಂಪಲ್, ಸುಮ್ಮನೆ ಒಂದು ಡೇಟಾ ಕೊಟ್ಬಿಡ್ತೀನಿ ನೋಡಿ. ಈಗ ಯಾವ್ದೋ ಒಬ್ಬ ನಾವೇನ್ ಮಾಡ್ಬೇಕಂತಂದ್ರೆ ಸಪೋಸ್ ಸ್ಟೂಡೆಂಟ್ ನೇಮ್ ಅಂತ ಹಾಕೋಣ. ಸ್ಟೂಡೆಂಟ್ ಮತ್ತೆ ಇಲ್ಲಿ ಮಾರ್ಕ್ಸ್ ಅಂತ ಒಂದು ಡೇಟಾ ಕೊಡ್ತೀನಿ. ಓಕೆನಾ. ಅಂದ್ರೆ ಸ್ಟೂಡೆಂಟ್ ನೇಮು ರಾಮ, ಭೀಮ, ಸೋಮ, ಇನ್ನ ಬೇರೆ ಸಾಕು, ಜಾಸ್ತಿ ಬೇಡ. ಓಕೆನಾ. ಕಾನೂನು ಕೈ ತಗೊಳ್ಳೋದು ಬೇಡ. ಇನ್ನೊಂದು ಯಾರ ಮಾ ಇಂದ ಸ್ಟಾರ್ಟ್ ಆಗಂತ ಹೆಸರು ಹೇಳ್ರಿ. ಲವ್ ಮಾ ಇಂದ ಸ್ಟಾರ್ಟ್ ಆಗೋದಂದ್ರೆ ಮಾಮ ಅಂತಾನೆ. ಲೇ ಶಿಷ್ಯ ಅಪ್ಪ ಲವ್ ಹಂಗಲ್ಲ, ಹೆಸರು ಹೇಳ್ರಲ್ಲ. ಆಯ್ತು ಬಿಡಪ್ಪ, ಏನೋ ಒಂದು ಹೆಸರು ಹೇಳ್ತೀನಿ. ರಾಜು. ರಾಜು. ಓಕೆ. ಮೈ ಫೇವ್ರೆಟ್ ರಾಜು ಅಂತ. ಸೊ ಈ ವಾಸ್ ಮೈ ಸ್ಟೂಡೆಂಟ್ ಆಕ್ಚುಲಿ. ಅವನು ತುಂಬಾ ಫೇವ್ರೆಟ್ ಆಗಿದ್ದ. ಹಾಗಾಗಿ ನಾನು ಎನಿ ಟೈಮ್ ರಾಜು ಅಂತ ವರ್ಡ್ಸ್ ಯೂಸ್ ಮಾಡ್ತೀನಿ. ಈಗ ಸಪೋಸ್ ಅಂದ್ಕೊಂಬಿಡಿ, ಒಂದು 20 ಮಾರ್ಕ್ಸ್ಗೆ ಟೆಸ್ಟ್ ಆಗಿತ್ತು ಅಂತ ಅಂದ್ಕೊಳ್ಳೋಣ. ಓಕೆನಾ. ಸೊ ಈಗ ಒಂದು 25 ಮಾರ್ಕ್ಸ್ಗೆ ಟೆಸ್ಟ್ ಆಗಿತ್ತು ಅಂತ ಅಂದ್ಕೊಳ್ಳೋಣ. ರಾಮ ಬಂದ್ಬಿಟ್ಟು 5 ಮಾರ್ಕ್ಸ್ ತೆಗೆದಿದ್ದಾನೆ. ಭೀಮ ಬಂದ್ಬಿಟ್ಟು ಒಂದು 10 ಮಾರ್ಕ್ಸ್ ತೆಗೆದಿದ್ದಾನೆ. ಸೋಮ ಬಂದ್ಬಿಟ್ಟು ಒಂದು 15 ಮಾರ್ಕ್ಸ್ ತೆಗೆದಿದ್ದಾನೆ. ಇವನ್ ಬಂದ್ಬಿಟ್ಟು ಅಗೇನ್ ಸೇಮ್ 10 ಮಾರ್ಕ್ಸ್ ತೆಗೆದಿದ್ದಾನೆ ಅಂತ ಅಂದ್ಕೊಳ್ಳೋಣ ರಾಜು. ಸೊ ಇದು ಡೇಟಾ ಇದೆ. ಸೊ ನೋಡಿ, ಯೂಶಲಿ ಈ ನಂಬರ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ, ಇದು ಒಂಥರ ಫ್ರೀಕ್ವೆನ್ಸಿ ತರ. ಓಕೆನಾ. ಸೊ ಇದು ಕ್ಯಾಟಗರೈಸ್. ಈ ಡೇಟಾನ ನಾವು ಬಾರ್ ಗ್ರಾಫ್ ನಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳ್ಬಿಡ್ತೀನಿ. ಸೊ ಅದನ್ನ ಫಸ್ಟ್ ನೋಡಿ. ಫಸ್ಟ್ ನೀವೇನ್ ಮಾಡ್ಬೇಕಂತ ಅಂದ್ರೆ ಈ ಡೇಟಾಗೆ ಒಂದು ಟೈಟಲ್ ಇಟ್ಬಿಡ್ಬೇಕು ಫಸ್ಟ್. ಈಗ ಯಾವ್ದೋ ಒಂದು ನೀವು ನ್ಯೂಸ್ ಪೇಪರ್ ಅನ್ನೆಲ್ಲ ಎಲ್ಲೋ ಒಂದು ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ ಅಲ್ಲಿ ಮೇಲ್ಗಡೆ ಟೈಟ್ಲ್ ಇಟ್ಟಿರ್ತಾನೆ. ಓಕೆನಾ. ಯೋಚನೆ ಮಾಡಿ, ಪಿಕ್ಚರ್ಗೆ ಟೈಟ್ಲೇ ಇಲ್ಲ ಅಂದ್ರೆ ಹೆಂಗಿರುತ್ತೆ ಕತೆ. ಫಸ್ಟ್ ಆಫ್ ಆಲ್ ಟೈಟ್ಲ್ ಇಕ್ಬೇಕು ತಾನೆ ಇದಕ್ಕೆ. ಓಕೆನಾ. ಈಗ ಟೈಟ್ಲ್ ಏನಂತ ಇಡೋಣ, ಅದು ನೋಡ್ಬೇಕು, ಡೇಟಾ ನೋಡ್ಬೇಕು. ಏನ್ ಆಕ್ಚುಲಿ ಡೇಟಾ ರೆಪ್ರೆಸೆಂಟ್ ಮಾಡೋದು, ಸ್ಟೂಡೆಂಟ್ ನೇಮ್ ಇದೆ, ಮಾರ್ಕ್ಸ್ ಇದೆ. ಸೊ ಅದಕ್ಕೊಂದು ಟೈಟ್ಲ್ ಏನಪ್ಪಾ ಇಡೋಣ ಅಂತ ಅಂದ್ರೆ ಟೈಟಲ್ ಅಂತ ಇಟ್ಬಿಟ್ಟು ಏನಂತ ಇಡೋಣ, ಮಾರ್ಕ್ಸ್ ಸ್ಕೋರ್ಡ್ ಬೈ ಸ್ಟೂಡೆಂಟ್ಸ್ ಅಲ್ವಾ. ಮಾರ್ಕ್ಸ್ ಸ್ಕೋರ್ಡ್ ಬೈ ಸ್ಟೂಡೆಂಟ್ಸ್ ಇದು ಇಡಬೇಕು. ಮತ್ತೆ ಒಂದು ಗ್ರಾಫ್ ಶೀಟ್ ಅಂದ್ರೆ ಗೊತ್ತಿದೆ, ಅಲ್ಲಿ ಎಕ್ಸ್ ಆಕ್ಸಿಸ್ ಇರುತ್ತೆ, ವೈ ಆಕ್ಸಿಸ್ ಇರುತ್ತೆ. ಓಕೆನಾ. ಸೊ ನೀವು ಫಸ್ಟ್ ಎಕ್ಸ್ ಆಕ್ಸಿಸ್ ನ ಡ್ರಾ ಮಾಡಬೇಕು, ಆಮೇಲೆ ವೈ ಆಕ್ಸಿಸ್ ಮತ್ತೆ ಎಕ್ಸ್ ಆಕ್ಸಿಸ್ ಎರಡನ್ನ ಡ್ರಾ ಮಾಡ್ಕೋಬೇಕು. ಸೊ ದಿಸ್ ಇಸ್ ವಾಟ್ ಎಕ್ಸ್ ಆಕ್ಸಿಸ್, ದಿಸ್ ಇಸ್ ವಾಟ್ ವೈ ಆಕ್ಸಿಸ್. ಓಕೆ. ಇದಾದ್ಮೇಲೆ ನೀವು ಯಾವತ್ತೂ ಕೂಡ ಫ್ರೀಕ್ವೆನ್ಸಿನ ಅಲಾಂಗ್ ವೈ ಆಕ್ಸಿಸ್ ರೆಪ್ರೆಸೆಂಟ್ ಮಾಡಬೇಕು. ಫ್ರೀಕ್ವೆನ್ಸಿ ಅಂದ್ರೆ ನಂಬರ್.
ಓಕೆನಾ, ನಂಬರ್ಗಳನ್ನ ಅಲಾಂಗ್ ವೈ ಆಕ್ಸಿಸ್ ರೆಪ್ರೆಸೆಂಟ್ ಮಾಡಬೇಕು. ಸೊ ಐ ಸೇ ಸಿಂಪ್ಲಿ ಮಾರ್ಕ್ಸ್ ನ ಫ್ರೀಕ್ವೆನ್ಸಿ ಅಂದ್ರೆ ನಂಬರ್ ಇರೋದೆಲ್ಲಿ ಮಾರ್ಕ್ಸ್ ತಾನೆ, ಮಾರ್ಕ್ಸ್ ನ ಈ ತರ ರೆಪ್ರೆಸೆಂಟ್ ಮಾಡ್ತೀನಿ. ಇಲ್ಲಿ ಕ್ಯಾಟಗರಿಗಳು ಓಕೆನಾ. ಸೊ ಇಲ್ಲಿ ನೋಡಿದೆ ರಾಮ ಭೀಮ ಇವರೆಲ್ಲ ಇದೆಲ್ಲ ಸ್ಟೂಡೆಂಟ್ ನೇಮ್ ಓಕೆನಾ. ಸ್ಟೂಡೆಂಟ್ ನ ನಾನು ಎಕ್ಸ್ ಆಕ್ಸಿಸ್ ನಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ. ಓಕೆ, ಸೊ ಇದು ಆರಿಜಿನ್ ಅಂತ ಅಂದ್ಕೋಬೇಕು ಗ್ರಾಫ್ ಶೀಟ್ ನಲ್ಲಿ. ಮತ್ತೆ ಅದಾದ್ಮೇಲೆ ನೀವು ಸ್ಕೇಲ್ ನ ನೋಡ್ಬೇಕು. ಸ್ಕೇಲ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಗ್ರಾಫ್ ಓಕೆನಾ. ನೀವು ಗ್ರಾಫ್ ನೋಡಿದಿರಾ ಹೋಗ್ಲಿ, ಗ್ರಾಫ್ ಶೀಟ್ ನೋಡಿರ್ತೀರಲ್ವಾ. ಗ್ರಾಫ್ ಶೀಟ್ ನಲ್ಲಿ ನಿಮ್ಗೆ ಒಂದೊಂದು ಸೆಂಟಿಮೀಟರ್ ಇರುತ್ತಲ್ಲ, ಒಂದೊಂದು ಯೂನಿಟ್ ಓಕೆನಾ. ಸ್ಕೇಲ್ ನ ಇಡಬೇಕು. ಸ್ಕೇಲು ನಿಮ್ಗೆ ಆಕ್ಚುಲಿ ಏನಂತಂದ್ರೆ 1 ಸೆಂಟಿಮೀಟರ್ ಈಗ ಅಥವಾ ಆತರ ಬರ್ಕೋಬಹುದು. ನಿಮ್ಗೆ ಸ್ಕೇಲ್ ಹೆಂಗ್ ತಗೊಂತೀನಿ ಅಂದ್ರೆ ನಾನು ಇಲ್ಲಿ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ನಿಮ್ ಗ್ರಾಫ್ ಶೀಟ್ ಅಲ್ಲಿ 1 ಸೆಂಟಿಮೀಟರ್ ಅಂತ ಇರುತ್ತೆ. ಅಥವಾ ನೀವು ಎಷ್ಟೆಷ್ಟು ಯೂನಿಟ್ ಬೇಕಾದ್ರೆ ತಗೋಬಹುದು. ಇಟ್ ಡಿಪೆಂಡ್ಸ್ ಆನ್ ದಿ ಮಾರ್ಕ್ಸ್ ಓಕೆನಾ. ಇಲ್ಲಿ ಹೆಂಗ್ ಸ್ಕೇಲ್ ಇದೆ, ರೇಂಜ್ ಏನಿದೆ, ಇಲ್ಲಿ ರೇಂಜ್ ಏನಿದೆ, ಎಲ್ಲಿಂದ ಇದೆ ರೇಂಜ್ 5 ಇಂದ ಹೈಯೆಸ್ಟ್ ವ್ಯಾಲ್ಯೂ ಎಷ್ಟಿದೆ, ಅಲ್ಲಿ 15 ಇದೆ. ಸೊ ನೀನು 2 2 2 2 ತಗೊಂಡ್ರು ನಡೆಯುತ್ತೆ ಓಕೆನಾ. 2 2 2 ತಗೊಂಡ್ಬಿಡಿ ಓಕೆ. ಅಥವಾ 5 5 ತಗೊಂಡ್ರು ನಡೆಯುತ್ತೆ, ಬಟ್ ಬೇಡ. ಇಲ್ಲ 5 5 ತಗೊಂಡ್ಬಿಡೋಣ ದೊಡ್ಡದಾಗೆ, ನಿಮ್ಗೆ ಅರ್ಥ ಆಗ್ಲಿ ಅಂತ. ಇದು 5, ಇದು 10 ಎಲ್ಲ ಮಲ್ಟಿಪಲ್ಸ್ ಆಫ್ 5 ಇರುತ್ತೆ. ನಾ 5 5 ತಗೊಂತೀನಿ. ಸೊ ಇದು 15, ಇದು 20 ಇಷ್ಟು ತಗೊಂತೀನಿ ಓಕೆನಾ. ಇಲ್ಲಿ ಕ್ಯಾಟಗರಿಗಳನ್ನ ಬರ್ಕತ್ತೀನಿ. ಸೊ ಯಾರು, ರಾಮ ಓಕೆನಾ, ರಾಮ ಅಂತ ಬರ್ಕತ್ತೀನಿ. ಫಸ್ಟ್ ಹೆಸರು ರಾಮ ಅಲ್ವಾ. ಈಗ ರಾಮ ಎಷ್ಟು ಸ್ಕೋರ್ ಮಾಡಿದಾನಪ್ಪ, 5 ಮಾರ್ಕ್ಸ್ ಸ್ಕೋರ್ ಮಾಡಿದಾನಲ್ವಾ. ಈ 5 ಮಾರ್ಕ್ಸ್ ನ ಏನ್ ಮಾಡ್ತೀನಿ, ಒಂದು ಬಾರ್ ಮುಖಾಂತರ ರೆಪ್ರೆಸೆಂಟ್ ಮಾಡ್ತೀನಿ. ನಾವು ಸೋತಿರೋದು ಬಾರ್ ಗ್ರಾಫ್ ಅನ್ನೋದ್ರಿಂದ. ಬಾರ್ ಅಂದ್ರೆ ಏನಪ್ಪಾ ಅಂತ ಅಂದ್ರೆ ನೋಡಿ, ಈಗ ಒಂದು ಈ ತರ ಇದನ್ನ ಬಾರ್ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ, ಒಂದು ಬಾರ್ ಅಂತ ಕರಿತೀವಿ. ದಿಸ್ ಇಸ್ ಎ ಬಾರ್ ಓಕೆನಾ. ಒಂದು ರೆಕ್ಟಾಂಗ್ಯುಲರ್ ಬಾರ್ ಅಂತ ಕರೀತಾರೆ ಅದನ್ನ ಓಕೆನಾ. ಒಂದು ರೆಕ್ಟಾಂಗಲ್ ತರ ಇತ್ತಾನೆ, ಇದೊಂದು ಬಾಕ್ಸ್ ತರ. ಸೊ ಇದನ್ನ ಒಂದು ಬಾರ್ ಅಂತ ಹೇಳ್ತೀವಿ. ಸೊ ಇದು ಎಷ್ಟು ರೆಪ್ರೆಸೆಂಟ್ ಮಾಡ್ಬೇಕಂತಂದ್ರೆ ಅವ್ನು ಎಷ್ಟು ಮಾರ್ಕ್ಸ್ ತೆಗೆದಿದ್ದಾನೆ, 5 ಮಾರ್ಕ್ಸ್ ತೆಗೆದಿದ್ದಾನೆ. 5 ಮಾರ್ಕ್ಸ್ ಕರೆಕ್ಟ್ ಆಗಿ ಗೆರೆ ಇರಬೇಕು ಓಕೆನಾ. ಸೊ ಇದರ ಅರ್ಥ ರಾಮ 5 ಮಾರ್ಕ್ಸ್ ತೆಗೆದಿದ್ದಾನೆ ಅಂತ. ರಾಮ ಎಷ್ಟು, ಇದು ಮಾರ್ಕ್ಸ್ ಅಲ್ವಾ, ರಾಮ 5 ಮಾರ್ಕ್ಸ್ ತೆಗೆದಿದ್ದಾನೆ. ಒಂಚೂರು ಹೆಚ್ಚು ಕಡಿಮೆ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಬ್ಬ ಏನಪ್ಪ, ಭೀಮ. ಸೊ ಭೀಮ ಎಷ್ಟು ಮಾರ್ಕ್ಸ್ ತೆಗೆದಿದ್ದಾನೆ, 10 ಮಾರ್ಕ್ಸ್. ಈಗ ನಾವು ಬಾರ್ ಎಲ್ಲಿವರೆಗೂ ಡ್ರಾ ಮಾಡ್ಬೇಕೀಗ, 10 ವರೆಗೂ ಡ್ರಾ ಮಾಡ್ಬೇಕು. ನಂದೊಂಚೂರು ಡೊಂಕ ಪಿಂಕಿ ಹೋಗುತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕಪ್ಪ ರಾಜು ಓಕೆನಾ. ನೆಕ್ಸ್ಟ್ ಯಾರಪ್ಪ ಇರೋದು, ಶಿಷ್ಯ ಸೋಮ. ಸೋಮ ಎಷ್ಟು ಮಾರ್ಕ್ಸ್ ತಗೋನೆ, ಹೈಯೆಸ್ಟ್ ಇನ್ ದ ಕ್ಲಾಸ್ ಓಕೆ. ಸೋಮ ಹೈಯೆಸ್ಟ್. ಅಗೇನ್ ರಾಜು ಎಷ್ಟಪ್ಪ, ರಾಜು ಈ ಸರ್ತಿ ಡಲ್ ಆಗ್ಬಿಟ್ಟ, ಇರ್ಲಿ ಓಕೆ. ಎಷ್ಟು ಮಾರ್ಕ್ಸ್, 10 ಮಾರ್ಕ್ಸ್. 10 ಮಾರ್ಕ್ಸ್ ಎಲ್ಲಿದೆಯಪ್ಪ, ಅಪ್ರಾಕ್ಸಿಮೇಟ್ಲಿ ಇಷ್ಟೇ. ಅಲ್ಲಿ ಜಾಗ ಇಲ್ಲದಕ್ಕೆ ನಾನು ಹಿಂಗ್ ಬರೀತಾ ಇದ್ದೀನಿ. ಸೊ ಇದು ಎಕ್ಸ್ ಆಕ್ಸಿಸ್ ಇನ್ನ ಇದೆ ಮುಂದಕ್ಕೆ ಅಂತ ಅಂದ್ಕೊಂಡ್ಬಿಡಿ ಓಕೆನಾ. ಸೊ ದಿಸ್ ಇಸ್ ದ ರೆಪ್ರೆಸೆಂಟೇಷನ್ ಓಕೆನಾ. ಇದೇನಾರಿನು ರಾಜ್. ಈಗ ಇದನ್ನ ಮಾಡ್ಬೇಕಾದ್ರೆ ಒಂದ್ ನಿಮಿಷ ಕೇಳಪ್ಪ, ಇದನ್ನ ಮಾಡ್ಬೇಕಾದ್ರೆ ರೂಲ್ಸ್ ಏನ್ ಫಾಲೋ ಮಾಡ್ಬೇಕಂತ ಅಂದ್ರೆ ನೋಡ್ದಿ, ಈಗ ಇದೊಂದು ಬಾರ್ ಬಿಡ್ತು ಓಕೆನಾ. ಇದು ಇದು ಇಲ್ಲಿಂದ ಬಿಡ್ತಿದೆಯಲ್ಲ ಈ ಅಗಲ ಬಾರ್ದು, ಪ್ರತಿಯೊಂದು ಬಾರ್ದು ಅಗಲ ಬಿಡ್ತು ಸೇಮ್ ಇರ್ಬೇಕು. ಒಂದು ಚಿಕ್ಕದಾಗಿದ್ದು ಒಂದು ದೊಡ್ಡದಾಗಿದ್ದು ಹಂಗಿಲ್ಲ ಓಕೆನಾ. ಎಲ್ಲಾ ಬಿಡ್ತದು ವಿಡ್ತ್ ಆಫ್ ಈಚ್ ಬಾರ್ ಸೇಮ್ ಇರ್ಬೇಕು. ಇದೊಂದು ಬಾರು ಇದೊಂದು ಬಾರು. ನಂದು ಸ್ವಲ್ಪ ದೊಡ್ಡ ಚಿಕ್ಕ ಕಾಣ್ತಾ ಇದೆ, ನೀವ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಸೆಂಟಿಮೀಟರ್, ಅಲ್ಲಿ ಗ್ರಾಫ್ ನಲ್ಲಿ ಸೆಂಟಿಮೀಟರ್ ಎಲ್ಲ ಇರುತ್ತಲ್ಲ, ನೀವು ಕರೆಕ್ಟ್ ಆಗಿ ಬರ್ತಾರೆ ಬರಿಬೇಕು ಓಕೆನಾ. ಸೊ ಈಚ್ ಬಾರ್ದು ವಿಡ್ತ್ ಏನಿರ್ಬೇಕು, ಸೇಮ್ ಇರ್ಬೇಕು ಓಕೆನಾ. ಒಂದು ಓಕೆ. ಅಂಡ್ ದೆನ್ ಈ ಬಾರ್ಗಳ ಮಧ್ಯೆ ಗ್ಯಾಪ್ ಇದೆಯಲ್ಲ, ದ ಗ್ಯಾಪ್ ಬಿಟ್ವೀನ್ ದ ಕನ್ಸಿಕ್ಯೂಟಿವ್ ಬಾರ್ಸ್, ಇಲ್ಲಿರೋ ಗ್ಯಾಪು ಮತ್ತೆ ಇಲ್ಲಿರೋ ಗ್ಯಾಪು ಇಲ್ಲಿರೋ ಗ್ಯಾಪುನು ಕೂಡ ಸೇಮ್ ಇರ್ಬೇಕು. ಹಂಗ್ ಬರಿಬೇಕು. ಒಂದ್ ಇಲ್ಲಿ ಬರ್ದ್ಬಿಟ್ಟು ಬಿ ಮುನ್ ಇಲ್ಲೆಲ್ಲೋ ಬರೆಯಂಗಿಲ್ಲ, ಸೊ ಮುಂದೆ ಅವ್ನ ಪಕ್ಕದಲ್ಲೇ ಬರೆಯಂಗಿಲ್ಲ ಓಕೆನಾ. ಸೊ ಗ್ಯಾಪ್ ಏನಿದೆ ಅದು ಸೇಮ್ ಇರ್ಬೇಕು ಎಲ್ಲಾ ಕಡೆ, ಅಂದ್ರೆ ಯೂನಿಫಾರ್ಮಿಟಿ ಆಗಿರ್ಬೇಕು. ವಿಡ್ತ್ ಆಫ್ ದಿ ಈಚ್ ಬಾರ್ ಶುಡ್ ಬಿ ಸೇಮ್ ಈಕ್ವಲ್ ಅಂಡ್ ದ ಗ್ಯಾಪ್ ಬಿಟ್ವೀನ್ ಈಚ್ ಬಾರ್ ಶುಡ್ ಬಿ ಈಕ್ವಲ್ ಓಕೆನಾ. ಸೊ ಈ ತರ ಇರ್ಬೇಕು ಓಕೆನಾ. ಫ್ರೀಕ್ವೆನ್ಸಿನ ಯಾವತ್ತೂ ನಂಬರ್ ನಾವೇನೋ ಅಲಾಂಗ್ ವೈ ಎಕ್ಸ್ ನ ರೆಪ್ರೆಸೆಂಟ್ ಮಾಡ್ಬೇಕು. ಸೊ ಈ ತರ ಒಂದು ಬರೆಯೋ ಪ್ರಾಸೆಸ್ಗೆ ನಾವ್ ಏನಂತ ಕರಿತೀವಿ ಅಂತ ಅಂದ್ರೆ, ಏನಂತ ಕರಿತೀವಿ, ಕನ್ಸ್ಟ್ರಕ್ಷನ್ ಆಫ್ ಬಾರ್ ಗ್ರಾಫ್ ಅಂತ ಕರಿತೀವಿ. ಒಂದು ಡಿಸ್ಟ್ರಿಬ್ಯೂಷನ್ ಕೊಟ್ರೆ, ಡಿಸ್ಟ್ರಿಬ್ಯೂಷನ್ ಅಂತ ಅಂದ್ರೆ ನನ್ನ ತಲೆ ಅರ್ಥ ಮಾಡ್ಕೊಳ್ಳಿ. ಡಿಸ್ಟ್ರಿಬ್ಯೂಷನ್ ಅಂದ ತಕ್ಷಣ ಟೇಬಲ್ ಅಂತ, ಟೇಬಲ್ ಕೊಟ್ರೆ ಈ ತರ ನೀವು ಈ ತರ ಒಂದು ಕನ್ಸ್ಟ್ರಕ್ಟ್ ಮಾಡೋದನ್ನ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಕ್ಲಿಯರ್ ಅಲ್ವಾ. ಈಗ ನಾನು ಏನೇನ ಹೇಳ್ದೆ ಅದೇನೇನು ಹೇಳಿದೆ ಅದೇ ಇದೆ ಇಲ್ಲಿ. ಈಗ ಓದಿ. ಈಗ ಜಸ್ಟ್ ನಾನೇನು ಹೇಳಕ್ ಹೋಗಲ್ಲ, ಸುಮ್ಮನೆ ಎಕ್ಸ್ಪ್ಲೇನ್ ಮಾಡ್ಕೋತಾ ಹೋಗ್ತೀನಿ. ಫಸ್ಟ್ ಡಿಸೈಡ್ ದಿ ಟೈಟಲ್ ಆಫ್ ದಿ ಬಾರ್ ಗ್ರಾಫ್.
ಫಸ್ಟ್ ಡಿಸೈಡ್ ಮಾಡಿದ್ವಿ ಟೈಟ್ಲ, ಮುಂಗಾರು ಮಳೆ, ಓಕೆನಾ. ಸೊ ಕರಿಯ ಐ ಲವ್ ಯು, ಈ ತರ ಟೈಟ್ಲ್ ಡಿಸೈಡ್ ಮಾಡ್ಬೇಕು ರಾಜು. ಟೈಟ್ಲ್ ರಿಜಿಸ್ಟರ್ ಮಾಡಿಸ್ಬೇಕು. ಅದು ಯಾವ್ದೋ ಚಲನಚಿತ್ರ ಮಂಡಳಿಗೆ ಹೋಗಿ ನೀನ್ ರಿಜಿಸ್ಟರ್ ಮಾಡಲಿಲ್ಲ, ಮೂವಿ ಮುಗಿಸಿದ್ಯಾ ಅಂದ್ರೆ ಕತೆ ಏನಾಯ್ತಿದೆ, ಓಕೆನಾ, ಹಂಗಾಯ್ತಿದೆ. ನೆಕ್ಸ್ಟ್ ಕಾನೂನು ಕೈ ತಳಕ್ ಹೋಗ್ಬಿಡಿ. ಡ್ರಾ ದ ಹಾರಿಜಾಂಟಲ್ ಆಕ್ಸಿಸ್ ಅಂಡ್ ವರ್ಟಿಕಲ್ ಆಕ್ಸಿಸ್. ಹಾರಿಜಾಂಟಲ್ ಅಂತ ಅಂದ್ರೆ ಇದು ಎಕ್ಸ್ ಆಕ್ಸಿಸ್ ನೇ ಹಾರಿಜಾಂಟಲ್ ಆಕ್ಸಿಸ್ ಅಂತ ಕರಿತೀವಿ. ವೈ ಆಕ್ಸಿಸ್ ಏನಂತ ಕರಿತೀವಿ, ವರ್ಟಿಕಲ್ ಅಂತ ಕರಿತೀವಿ. ಆಕ್ಸಿಸ್ ನ ಡಿಸೈಡ್ ಲೇಬಲ್ ಮಾಡಬೇಕು. ಲೇಬಲ್ ಅಂತ ನಾನು ಏನ್ ಲೇಬಲ್ ಮಾಡ್ದೆ ಹೇಳ, ಎಕ್ಸ್ ಆಕ್ಸಿಸ್ ನ ಯಾವತ್ತು ಏನಂತಕೊಂಡೆ, ಸ್ಟೂಡೆಂಟ್ ನೇಮ್ ತಗೊಂಡೆ ಎಕ್ಸ್ ಆಕ್ಸಿಸ್ ನಲ್ಲಿ. ವೈ ಆಕ್ಸಿಸ್ ನಲ್ಲಿ ಏನ್ ತಗೊಂಡೆ, ಮಾರ್ಕ್ಸ್ ತಗೊಂಡೆ. ಅಂದ್ರೆ ಲೇಬಲ್ ಮಾಡಬೇಕು. ಎಕ್ಸ್ ಆಕ್ಸಿಸ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ, ವೈ ಆಕ್ಸಿಸ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ. ಫೈನಲೈಸ್ ದಿ ಸ್ಕೇಲ್ ರೇಂಜ್ ಫಾರ್ ದಿ ಗಿವನ್ ಡೇಟಾ. ರೇಂಜ್ ನಾವು ನೋಡ್ಬೇಕು, ಡೇಟಾದಲ್ಲಿ ಎಷ್ಟು ರೇಂಜ್ ಇದೆ ಅಂತ. ರೇಂಜ್ ನೋಡ್ಕೊಂಡು ಮಾಡ್ತಾ ಹೋಗೋದು, ಓಕೆನಾ. ನಾನು ಅಲ್ಲಿ ಪ್ರೀವಿಯಸ್ ನಾನು ಅದ್ರಲ್ಲಿ ಏನ್ ಮಾಡಿದೆ ಅಂದ್ರೆ 5 ತಗೊಂಡಿದ್ದೆ, ಓಕೆನಾ. ಸೊ ಈಚ್ ಯೂನಿಟ್ಗೂ 1 ಯೂನಿಟ್ ಈಸ್ ಈಕ್ವಲ್ ಟು 5 ಮಾರ್ಕ್ಸ್ ಅಂತ ನೀವು ಬೇಕಾದ್ರೆ ತಗೋಬಹುದು, ಓಕೆನಾ. ಸೊ ಅಲ್ಲಿ ಆಕ್ಚುಲಿ ಹೆಂಗ್ ತಗೋಬೇಕಂತ ನೀವು ಇಲ್ಲಿ 1 ಸೆಂಟಿಮೀಟರ್ ಅಂತ ಅಲ್ಲ, 1 ಯೂನಿಟ್ ಈಸ್ ಈಕ್ವಲ್ ಟು ಏನದು 5 ಮಾರ್ಕ್ಸ್ ಅಂತ ನೀವು ತಗೊಂತ ಹೋಗ್ಬೋದು. ಅಂದ್ರೆ ಹಿಂಗೆ ಈಕ್ವಲ್ ಆಗಿ 5 ಮಾರ್ಕ್ಸ್ ತಗೊಂತ ಹೋಗ್ತೀವಿ ಅಷ್ಟೇ. ಫೈನಲಿ ಡ್ರಾ ದಿ ಬಾರ್ ಗ್ರಾಫ್ ದಟ್ ಶುಡ್ ರೆಪ್ರೆಸೆಂಟ್ ಈಚ್ ಕ್ಯಾಟಗರಿ. ಕ್ಯಾಟಗರಿ ಅಂತಂದ್ರೆ ನೇಮು, ಓಕೆನಾ. ಸೊ ವಿತ್ ದೇರ್ ರೆಸ್ಪೆಕ್ಟಿವ್ ನಂಬರ್ಸ್. ಆ ನಂಬರ್ಸ್ ಯಾವತ್ತು ಹೆಂಗಿರ್ಬೇಕಪ್ಪ, ವರ್ಟಿಕಲ್ ಆಗಿರ್ಬೇಕು, ಓಕೆನಾ. ವೈ ಆಕ್ಸ್ ನಲ್ಲೇ ನಂಬರ್ಸ್ ಗಳು ಇರಬೇಕು. ಕ್ಯಾಟಗರಿಗಳು ಬಂದ್ಬಿಟ್ಟು ಎಕ್ಸ್ ಆಕ್ಸ್ ನಲ್ಲಿ ಇರಬೇಕು, ಓಕೆನಾ. ಸೊ ನೋಡ್ತಿದ್ರಿ, ದ ವಿಡ್ತ್ ಆಫ್ ದಿ ಈಚ್ ರೆಕ್ಟಾಂಗ್ಯುಲರ್ ಬಾರ್ ಏನು ಈಕ್ವಲ್, ಓಕೆನಾ. ಸೊ ಪದೇ ಬಾರ್ ಅಂತ ಯೂಸ್ ಮಾಡ್ತಾನೆ ಅಂತ ಎಲ್ಲನ ಆಮೇಲೆ ಕಾನೂನು ಕೈ ತಗೊಳಕ್ ಹೋಗ್ಬೇಡ್ರಪ್ಪ, ಓಕೆನಾ. ಇದು ಆ ತರ ಬಾರ್ ಅಲ್ಲ, ಇದು ಬೇರೆ ತರ ಬಾರ್, ಓಕೆನಾ. ಸೊ ದ ಹೈಟ್ ಆಫ್ ದಿ ರೆಕ್ಟಾಂಗ್ಯುಲರ್ ಬಾರ್ಸ್ ಆರ್ ಡಿಪೆಂಡ್ಸ್ ಆನ್ ಫ್ರೀಕ್ವೆನ್ಸಿ ಆಫ್ ಈಚ್ ಕ್ಯಾಟಗರಿ. ಈಗ ಬಾರ್ದು ಹೈಟ್ ಡಿಪೆಂಡ್ ಆಗೋದೇನ್ರ ಮೇಲೆ, ಫ್ರೀಕ್ವೆನ್ಸಿ ಮೇಲೆ. ಅವ್ನು ಎಷ್ಟು ಮಾರ್ಕ್ಸ್ ತೆಗೆದಿದ್ದಾನೆ ಅಂತ ಅನ್ನೋದ್ರ ಮೇಲೆ ಫ್ರೀಕ್ವೆನ್ಸಿ ಡಿಪೆಂಡ್ ಆಗುತ್ತೆ, ಓಕೆನಾ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಸೋಮಂದು ಜಾಸ್ತಿ ಉದ್ದ ಇದೆ ತಾನೆ, ಅಂದ್ರೆ ಬಾರ್ ಗ್ರಾಫ್ ತುಂಬಾ ಉದ್ದ ಇದೆ. ಯಾರ್ದು, ಸೋಮಂದು. ಏನ್ ರೆಪ್ರೆಸೆಂಟ್ ಮಾಡುತ್ತದೋ, ಅಣ್ಣ ಜಾಸ್ತಿ ಮಾರ್ಕ್ಸ್ ತೆಗೆದವನು ಎಂತ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ದ ಹೈಟ್ ಆಫ್ ದಿ ಬಾರ್ ಡಿಪೆಂಡ್ಸ್ ಆನ್ ದ ಫ್ರೀಕ್ವೆನ್ಸಿ, ಓಕೆನಾ. ಅಂದ್ರೆ ಅವ್ನು ಜಾಸ್ತಿ ಮಾರ್ಕ್ಸ್ ತೆಗೆದಾನೆ. ಇದ್ರಲ್ಲಿ ಕಡಿಮೆ ಮಾರ್ಕ್ಸ್ ತೆಗೆದಿರೋದು ಯಾರು, ರಾಮ. ಯಾಕೆಂದ್ರೆ ರಾಮಂದು ಚಿಕ್ಕದಾಗಿದೆ ಅಂದ್ರೆ ಇಷ್ಟೇ, ಓಕೆನಾ. ಸೊ ಹಂಗಾಗಿ ರಾಮ ಕಡಿಮೆ ಮಾರ್ಕ್ಸ್ ತೆಗೆದಿದ್ದಾನೆ, ಸೋಮ ಜಾಸ್ತಿ ಮಾರ್ಕ್ಸ್ ತೆಗೆದಿದ್ದಾನೆ ಅನ್ನಂಗ ಆಯ್ತು ಕತೆ, ಓಕೆನಾ. ಈಗ ನೋಡಿದ ತಕ್ಷಣ ಈಗ ಅವನೊಂದು ಫೋಟೋ ಹಾಕ್ಬಿಟ್ಟು, ಇಲ್ಲಿ ರಾಮನ್ ಫೋಟೋ, ಇಲ್ಲಿ ಭೀಮನ್ ಫೋಟೋ, ಸೋಮನ್ ಫೋಟೋ, ರಾಜು ಫೋಟೋ ಹಾಕ್ಬಿಟ್ಟು ಈಗ ನಿಮ್ಮ ಅಬ್ದಿರಿಗೆ ತೋರಿಸಿದ್ರೆ ನೀವು ಅಬ್ದಿರಿಗೆ ಓದಕ್ ಬರಲ್ಲ ಅಂತ ಅನ್ಕೊಳ್ಳಿ. ಯಾರು ಜಾಸ್ತಿ ಮಾರ್ಕ್ಸ್ ತೆಗೆದವ್ರು ಅಂತ ಈಸಿಯಾಗಿ ಹೇಳ್ಬೋದಲ್ವಾ, ಸೋಮನೆ ಜಾಸ್ತಿ ಇದೆ, ಜಾಸ್ತಿ ಹೈಯೆಸ್ಟ್ ತೆಗ್ದೇನಂತೆ ಅಂದ್ರೆ ಅರ್ಥ ವಿಜುವಲೈಸ್ ಮಾಡ್ಕೋಬಹುದು ಬೇಗ. ಈ ತರ ಡೇಟಾನ ಅನಾಲಿಸಿಸ್ ಮಾಡೋದಕ್ಕಿಂತನ ಗ್ರಾಫಿಕಲಿ ಡೇಟಾಗಳನ್ನ ಈಸಿಯಾಗಿ ಅರ್ಥ ಮಾಡ್ಕೋಬಹುದು ಅನ್ನೋದು ಕತೆ ಅಷ್ಟೇ. ದ ಸ್ಪೇಸ್ ಬಿಟ್ವೀನ್ 2 ಕನ್ಸಿಕ್ಯೂಟಿವ್ ರೆಕ್ಟಾಂಗ್ಯುಲರ್ ಬಾರ್ಸ್ ಶುಡ್ ಬಿ ಈಕ್ವಲ್. ಅದನ್ನ ಹೇಳಿದ್ರಿ, 2 ಬಾರ್ಗಳ ಮಧ್ಯೆ ಸ್ಪೇಸ್ ಈಕ್ವಲ್ ಇರಬೇಕು. ವಿಡ್ತ್ ಆಫ್ ಈಚ್ ಬಾರ್ ಶುಡ್ ಬಿ ಈಕ್ವಲ್, ಓಕೆನಾ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಸಿಂಪಲ್ ಬಾರ್ ಗ್ರಾಫ್, ಓಕೆನಾ. ಸಿಂಪಲ್ ಬಾರ್ ಗ್ರಾಫ್ ಅಂತ ಕರಿತೀವಿ. ನೆಕ್ಸ್ಟ್ ಇದ್ರ ಮೇಲೆ ಕ್ವಶನ್ಸ್ ನೋಡ್ತಾ ಹೋಗೋಣ ಒಂದೆರಡು, ಯಾವ ತರ ಕನ್ಸ್ಟ್ರಕ್ಟ್ ಮಾಡೋದು ಏನ್ ಕತೆ ಅಂತ. ಈಗ ಲೆಟ್ ಅಸ್ ಸಿ. ಈಗ ನಾನು ನಿಮಗೆ ಒಂದು ಕ್ವಶನ್ ಕೊಡಿ, ನಿಮ್ ಕೆಲಸ ಏನಂತ ಒಂದು ಶೀಟ್ ತಗೋಬೇಕು, ನಲ್ಲಿ ಕ್ವಶನ್ ಡಿಸ್ಪ್ಲೇ ಮಾಡ್ತೀನಿ, ಓಕೆನಾ. ನೀವು ಅದಕ್ಕೊಂದು ಬಾರ್ ಗ್ರಾಫ್ ಹಾಕ್ಬೇಕು. ರ್ಯಾಂಡಮ್ ಆಗಿ ಹಾಕಿ, ಏನ್ ತೊಂದರೆ ಏನಿಲ್ಲ, ನಮ್ಗೇನು ಅಳತೆ ಏನ್ ಬೇಕಿಲ್ಲ, ಓಕೆನಾ. ಸೊ ಯು ಜಸ್ಟ್ ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್. ಅಳತೆ ಏನ್ ಬೇಕಿಲ್ಲ. ಇಲ್ಲಿ ಕೊಟ್ಟಿರೋ ಡೇಟಾಗಳಿಗೆ ನೀವೊಂದು ಬಾರ್ ಗ್ರಾಫ್ ಹಾಕಿ, ಸುಮ್ಮನೆ ಸಿಂಪಲ್ ಆಗಿ ಒಂದು ಶೀಟ್ ತಗೊಳ್ಳಿ, ಎಕ್ಸ್ ಆಕ್ಸ್ ಹಾಕಿ, ವೈ ಆಕ್ಸ್ ಹಾಕಿ, ಕ್ಯಾಟಗರಿಗಳು ಮೆನ್ಷನ್ ಮಾಡಿ, ಹಾಕಿ. ಈಗ ಅಪ್ರಾಕ್ಸಿಮೇಟ್ ಆಗಿ ಹಾಕಿ, ನಾಟ್ ಎಕ್ಸಾಕ್ಟ್ ಆಗಿ ಹಿಂಗೆ ಹಾಕ್ಬೇಕಂತ ಇಲ್ಲ, ನಿಮ್ಗೆ ಒಟ್ಟಿಗೆ ಅರ್ಥ ಆಗಬೇಕು ಕತೆ. In a firm of 400 employees, the percentage of monthly salary saved by each employee is given in the following table. Okay, represent it through a bar graph. ಅಂದ್ರೆ ಇದರ ಅರ್ಥ, ಒಂದು 400 ಜನ ಇರುವಂತ ಒಂದು ಕಂಪನಿನಲ್ಲಿ, ಓಕೆನಾ, 20% ಅವ್ರ ಸ್ಯಾಲ್ರಿ ಇರುತ್ತೆ, ಏನಿರುತ್ತೆ ಅದರಲ್ಲಿ 20% ಸ್ಯಾಲ್ರಿನ ಸೇವ್ ಮಾಡೋ ಅಂತ ಜನ ಎಷ್ಟಿದ್ದಾರೆ, 105 ಜನ ಇದ್ದಾರೆ. 20% ಆಫ್ ದಿ ಸ್ಯಾಲ್ರಿ ಸೇವ್ ಮಾಡ್ತಾರೆ. ಸೊ ಇವರು 30%, ಹೌದಾ, ನಂಗೆ ತಾನೇ ಇರೋದು ಪರ್ಸೆಂಟೇಜ್ ಆಫ್ ಮಂತ್ಲಿ ಸ್ಯಾಲ್ರಿ ಸೇವ್ಡ್ ಬೈ ಈಚ್ ಎಂಪ್ಲಾಯ್. ಹೌದು,
ಓಕೆನಾ. 30% ಸ್ಯಾಲ್ರಿ ಸೇವ್ ಮಾಡ್ತಾರೆ. ಯಾರು? ಎಷ್ಟು ಜನ? 199 ಜನ. ಸೊ ಈ ತರ ಕೊಟ್ಟಿದ್ದಾರೆ 40% ಆಫ್ ದಿ ಪರ್ಸೆಂಟೇಜ್ ನಲ್ಲಿ ಕೊಟ್ಟಿದ್ದಾರೆ. ಸೊ ನಾನು ಪರ್ಸೆಂಟೇಜ್ ಬರೆಯಂಗಿಲ್ಲ ಇಲ್ಲಿ, ಬಟ್ ಮೆನ್ಷನ್ ಮಾಡಿದ್ದಾನೆ, ತೊಂದರೆ ಇಲ್ಲ. ಸೊ ಇದು 50% ಆಫ್ ದಿ ಸ್ಯಾಲ್ರಿ ಸೇವ್ಡ್ ಬೈ ಹೌ ಮೆನಿ ಮೆಂಬರ್ಸ್? 73 ಮೆಂಬರ್ಸ್. ಇವನ್ನೆಲ್ಲ ಕೂಡಿದ್ರೆ ಏನಾಗುತ್ತೆ? ಟೋಟಲ್ ಫ್ರೀಕ್ವೆನ್ಸಿ ಬರುತ್ತೆ 400. ಸೊ ದಿಸ್ 400. ಓಕೆ. ಸೊ ಈಗ ಇದಕ್ಕೆ ಬಾರ್ ಗ್ರಾಫ್ ಹಾಕಿ. ಇದಕ್ಕೆ ನೋಡಿ, ಯಾವತ್ತೇ ಆಗಲಿ ನಂಬರ್ ಅಂತ ಬಂತು ಅಂದ್ರೆ ನಂಬರ್ ಆಫ್ ಎಂಪ್ಲಾಯೀಸ್, ನಂಬರ್ ಆಫ್ ಆಪಲ್ಸ್, ನಂಬರ್ ಆಫ್ ಏನೋ ಒಂದು ಡೇಸ್, ಇವೆಲ್ಲ ಏನ್ ಬರ್ಬೇಕು? ಇದೇನ್ರಲ್ಲಿ ಬರ್ಬೇಕು? ಇದು ಎಕ್ಸ್ ವೈ ಎಕ್ಸ್. ಇದು ಫುಲ್ ಡೇಟಾ ಎಕ್ಸ್ ವೈ ಎಕ್ಸ್, ವೈ ಆಕ್ಸಿಸ್. ಇದು ಕ್ಯಾಟಗರಿಗಳು ತಗೋಬೇಕು. ಹೆಂಗ್ ತಗೊಂತೀರಿ? ಈಗ ಎಕ್ಸ್ ವೈ ಎಕ್ಸ್ ಹಾಕೊಂಬಿಡಿ. ಸಿಂಪಲ್ ಒಂದು ಐಡಿಯಾ ಕೊಟ್ಬಿಡ್ತೀನಿ. ಸೊ ಇಲ್ಲಿ ಫಸ್ಟ್ ಕ್ಯಾಟಗರಿಗಳನ್ನ ಮೆನ್ಷನ್ ಮಾಡ್ಕೊಂಬಿಡಿ. ಕ್ಯಾಟಗರಿ ಯಾವ್ಯಾವು ಹಿಂಗ್ ಬರ್ಕೊಂಬಿಡಿ. 20%, 30%, ಫಸ್ಟ್ ಹಿಂಗೆ 20, 30, 40%, 50% ಹಿಂಗ್ ಹಾಕೊಂಡ್ಬಿಡಿ. ಇದಕ್ಕೆ ಸ್ಕೇಲ್ ನ ಮೆಜರ್ ಮಾಡ್ಕೊಳ್ಳಿ. ಇದು ಯಾವತ್ತು ಫ್ರೀಕ್ವೆನ್ಸಿ ಇರಬೇಕು ಅಂದ್ರೆ ನಂಬರ್ ಆಫ್ ಎಂಪ್ಲಾಯೀಸ್. ಟೈಟಲ್ ಕೊಟ್ಕೊಂಡ್ಬಿಡಿ. ಸ್ಯಾಲರಿ ಸೇವ್ಡ್ ಬೈ ಎಂಪ್ಲಾಯೀಸ್ ಅಂತ ಹಾಕೊಳ್ಳಿ. ಸ್ಯಾಲರಿ ಸೇವ್ಡ್ ಬೈ ಎಂಪ್ಲಾಯೀಸ್. ಟೈಟ್ಲ್ ಹಿಂಗೆ ಕೊಡ್ಬೇಕಂತ ಏನಿಲ್ಲ, ನಿಮ್ಮ ಇದಕ್ ಬಿಟ್ಟಿದ್ದು. ಓಕೆನಾ. ಸೊ ಇದು ಏನಿದು? ನಂಬರ್ ಆಫ್ ಎಂಪ್ಲಾಯೀಸ್ ಅಂತ ಬರ್ಕೊಳ್ಳಿ. ಈಗ ಸ್ಕೇಲ್ ತಗೋಬೇಕಲ್ವಾ? ಸ್ಕೇಲ್ ಹೆಂಗ್ ತಗೊಂತೀಯ? ಫಸ್ಟ್ ಇಲ್ಲಿ ನಂಬರ್ಗಳನ್ನ ನೋಡ್ಬೇಕು. ಸೊ 400 ತಗೋಬೇಕು. ನಂಬರ್ಗಳು ನೋಡಿ, ಒಂದು 50 ಸ್ಕೇಲ್ ಅಂತ ತಗೋಣ, ಇಲ್ಲ 25 ಸ್ಕೇಲ್ ತಗೊಂಡು ಹೋಗಿ. 25 ಇರ್ತದೆ. ನನಗೆ ಜಾಗ ಇಲ್ಲದಕ್ಕೆ ನಾನು 25 50 ತಗೊಂಡು ಹೋಗಿ. ಸೊ 50 ತಗೊಂಡ್ರು ಕೂಡ ಎಷ್ಟು ಬರುತ್ತೆ? 25 ತಗೊಂಡು ಹೋಗ್ರು. ಸಿಂಪಲ್ ಅಲ್ವಾ? 100 ಅಲ್ವಾ? ಹೈಯೆಸ್ಟ್ ಎಷ್ಟಪ್ಪ? 200 ಐತಿಲ್ಲ, 40 ತಗೊಂಡು ಹೋಗೋಣ. ಆಯ್ತು, ಇಲ್ಲಾಂದ್ರೆ ಹಿಂಗೆ ತಗೊಳ್ಳಿ. 25, 50, 75, 100, 125, 150, 175, 200. ಓಕೆ, ಹಿಂಗ್ ತಗೊಂತ ಹೋಗಿ. ಈಗ 20% ಎಷ್ಟು ಜನ ಇದಾರಪ್ಪ? 105 ಜನ. ಅಪ್ರಾಕ್ಸಿಮೇಟ್ ಆಟ ಮಾಡ್ತೀನಿ. 100 ಮೇಲೆ ಒಂದು ಚೂರು ಜಾಸ್ತಿ. ಓಕೆನಾ. ಇಲ್ಲಿಗೆ ಏನ್ ಮಾಡ್ಬೇಕು? ಒಂದು ಬಾರ್ ಹಾಕೋಬೇಕು. ಓಕೆ, ಬಾರ್ ಹಾಕೋಬೇಕು. 30% ಎಷ್ಟು ಜನಪ್ಪ? ಆಲ್ಮೋಸ್ಟ್ 200 ಅಂತಂದ್ರೆ ಫುಲ್ ಇಷ್ಟು ಹಾಕೋಬೇಕು. 40% ಎಷ್ಟು ಏನಪ್ಪ? 29 ಅಂತಂದ್ರೆ 25 ಚೂರು ಜಾಸ್ತಿ. ಓಕೆನಾ. ಸೊ ಅಪ್ರಾಕ್ಸಿಮೇಟ್ ಹಾಕ್ತೀನಿ, ಈ ತರ ಬರುತ್ತೆ. ಅಂಡ್ 50%ಗೆ 73 ಅಂದ್ರೆ 75 ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ ಇಲ್ಲಿ ಬರುತ್ತೆ. ಸೊ ಇಷ್ಟು ಬರುತ್ತೆ. ಸೊ ಇದನ್ನ ನೋಡಿದ ತಕ್ಷಣ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಜಾಸ್ತಿ ಎಂಪ್ಲಾಯೀಸ್ ಎಷ್ಟು ಪರ್ಸೆಂಟ್ ಸ್ಯಾಲರಿ ಸೇವ್ ಮಾಡ್ತಾರೆ? ಮತ್ತೆ ಇದ್ರ ನಿಮ್ಗೆ ಹೆಂಗ್ ಕ್ವಶನ್ ಕನ್ಸ್ಟ್ರಕ್ಟ್ ಮಾಡೋದು ಎಲ್ಲೂ ಕೇಳಲ್ಲ, ರೇರ್ ಟು ರೇರು. ಓಕೆ, ಇಲ್ಲ ಅಂದ್ರೆ ಯಾವ ತರ ಕ್ವಶನ್ ಫ್ರೇಮ್ ಮಾಡ್ಬೋದು ಅಂತ ಹೇಳ್ಬಿಡ್ತೀನಿ ನೋಡಿ. ಈಗ ಈ ಗ್ರಾಫ್ ನ ಕೊಟ್ಟು, ಈ ಡಿಸ್ಟ್ರಿಬ್ಯೂಷನ್ ಟೇಬಲ್ ಕೊಟ್ಬಿಟ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅಪ್ರಾಪ್ರಿಯೇಟ್ ಬಾರ್ ಗ್ರಾಫ್ ಫಾರ್ ದಿಸ್ ಡೇಟಾ ಅಂತ ಕೇಳ್ಬೋದು. ಈ ತರ 4 ಬಾರ್ ಗ್ರಾಫ್ ಕೊಡ್ಬೋದು, ABCD ಅಂತ. ಈ ಡೇಟಾಗೆ ಸಂಬಂಧಪಟ್ಟಂಗೆ ಯಾವ್ದು ರೆಪ್ರೆಸೆಂಟ್ ಮಾಡುತ್ತೆ ಬಾರ್ ಗ್ರಾಫ್ ಅಂತ 4 ಆಪ್ಷನ್ ಅಲ್ಲಿ ಕೊಡ್ಬಹುದು. ಓಕೆನಾ. ಸೊ ದಟ್ ಈಸ್ ಒನ್ ಥಿಂಗ್. ಇಲ್ಲಾಂದ್ರೆ ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾ ಹೋಗ್ತೀನಿ. ನಾನು ಇನ್ ಮುಂದೆ ಕ್ವಶನ್ಸ್ ನಾನೇ ಫ್ರೇಮ್ ಮಾಡ್ತೀನಿ. ನಾನು ಅಲ್ಲಿ ಬರೆಯೋದಿಲ್ಲ, ನಾನೇ ನಿಮಗೆ ಕ್ವಶನ್ಸ್ ಕೇಳ್ತಾ ಹೋಗ್ತೀನಿ, ಆನ್ಸರ್ ಮಾಡ್ತಾ ಹೋಗಿ ಅಷ್ಟೇ. ಸೊ ಆನ್ ಸ್ಪಾಟ್ ಕ್ವಶನ್ಸ್ಗಳಿಗೆಲ್ಲ ಅರ್ಥ ಆಯ್ತಲ್ವಾ ಇದು? ರಿಸಾಲ್ವಿಂಗ್. ಸೊ ನಿಮ್ಗೆ ನೋಡಕ್ಕೆ ಯಾವ ತರ ಕಾಣುತ್ತೆ ಅಂದ್ರೆ ಈ ತರ ಕಾಣುತ್ತೆ. ಈ ತರ ಕಾಣ್ತಿದ್ಯಾ? ಆಮೇಲೆ ನೀವು ಕಲರ್ಗಳನ್ನ ಕೊಟ್ಕೊಂತ ಹೋಗ್ಬೋದು. ಸೊ ಕಲರ್ ಕೊಡ್ಬೋದು ನೀವು. ಒಂದೊಂದು ಬಾರ್ಗುನು ಕೂಡ ಒಂದೊಂದು ಕಲರ್ ಕೊಟ್ರೆ ಇನ್ನೂ ಸಖತ್ತಾಗಿರುತ್ತೆ, ಲುಕ್ ಆಗಿರುತ್ತೆ ನೋಡೋದಿಕ್ಕೆ. ಓಕೆ, ಆಮೇಲೆ ಜಾತ್ರೆ ಮಾಡಿಗಿಡಿರಿ. ಆಮೇಲೆ ಎವ್ರಿ ಜಾತ್ರೆ ಮಾಡ್ರೆ ಅದು ಚೆನ್ನಾಗಿ ಕಾಣಲ್ಲ. ಓಕೆ, ಸೊ ಸ್ಟ್ಯಾಂಡರ್ಡೈಸ್ ಆಗಿರ್ಬೇಕು. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಚೆನ್ನಾಗಿ ಕಾಣ್ತಾ ಇದೆಯಾ ಇಲ್ಲಪ್ಪ? ಓಕೆ, ಸೊ ಇದು ಕತೆ. ನೋಡು, ಅವನು ಎಷ್ಟೆಷ್ಟು, ನಮ್ಮ ಅಣ್ತಮ್ಮ ಎಷ್ಟೆಷ್ಟು ತಗೊಂಡಿದ್ದಾನೆ? 50 ತಗೊಂಡಿದ್ದಾನೆ ನೋಡಿ. 50 ಯೂನಿಟ್ಸ್ ತಗೊಂಡಿದ್ದಾನೆ. ಅಷ್ಟೇ ತಗೋಬೇಕಂತ ಏನ್ ರೂಲ್ಸ್ ಇಲ್ಲಪ್ಪ. ಈ ತರ ಏನ್ ರೂಲ್ಸ್ ಇಲ್ಲ, ಹಿಂಗೆ ತಗೋಬೇಕಂತ. 25 ತಗೊಂಡ್ರು ನೀವು ಎಷ್ಟು ಅಲ್ಲಿ ಕಡಿಮೆ ಯೂನಿಟ್ಸ್ ತಗೊಂತೀರಾ, ನಿಮ್ಗೆ ಅಷ್ಟು ಅಕ್ಯುರೇಟ್ ಆಗಿರುತ್ತೆ ಗ್ರಾಫ್. ಓಕೆ, ನೀವು ಜಾಸ್ತಿ ತಗೊಂಡಾಗ ನಿಮ್ಗೆ ಅಷ್ಟೊಂದು ಅಕ್ಯುರೇಸಿ ಬರೋದಿಲ್ಲ. ಯಾಕಂದ್ರೆ ಇದು 50 ಯೂನಿಟ್ಸ್ ರೆಪ್ರೆಸೆಂಟ್ ಮಾಡುತ್ತೆ. ಓಕೆನಾ, ಒಂದೊಂದು ಯೂನಿಟ್. ಸೊ ಹಂಗಾಗಿ ಅದು ಕಷ್ಟ. ಈಗ ಹೆಂಗ್ ಬೇಕಾದ್ರೆ ತಗೋಬಹುದು. ಅರ್ಥ ಆಯ್ತಾ ಇದಕ್ಕೆ ಬಾರ್ ಗ್ರಾಫ್ ಮಾಡೋದು? ಓಕೆನಾ. ಒಂದೊಂದು ಕ್ವಶನ್ ಕೇಳಿದ್ರ ಮೇಲೆ ask you some questions on this. Okay,
ಮ್ಯಾಕ್ಸಿಮಮ್ ಎಂಪ್ಲಾಯೀಸ್, ನಾನು ಸುಮ್ಮನೆ ಹೇಳ್ತಾ ಹೋಗ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಂತ ಹೋಗಿ. ಮ್ಯಾಕ್ಸಿಮಮ್ ಎಂಪ್ಲಾಯೀಸ್ ಎಷ್ಟು ಪರ್ಸೆಂಟ್ ಸ್ಯಾಲ್ರಿ ಸೇವ್ ಮಾಡ್ತಾರೆ? ಈಸಿ ಅಂದ್ರೆ ಮ್ಯಾಕ್ಸಿಮಮ್ ಎಂಪ್ಲಾಯೀಸ್ ಅಂತಂದ್ರೆ ಇಲ್ಲಿ ಮ್ಯಾಕ್ಸಿಮಮ್ ನೋಡಬೇಕು. ಸೊ ಮ್ಯಾಕ್ಸಿಮಮ್ ಬಂದ್ಬಿಟ್ಟು 199 ಇದೆ. ಸೊ ಇದರಲ್ಲಿ 30%. ಓಕೆನಾ? ಸೊ ಈ ತರ ನಾವು ನೋಡ್ತಾ ಹೋಗ್ತೀವಿ ಅಲ್ವಾ. ಇನ್ನು ಮುಂದೆ ಬರ್ತಾವ ಕ್ವಶನ್ಸ್. ಫಸ್ಟ್ ಕನ್ಸೆಪ್ಟ್ ಮಾಡೋದು ನೋಡ್ಕೊಳ್ತಾ ಹೋಗಿ, ಆಮೇಲೆ ಕೇಳ್ತಾ ಹೋಗ್ತೀವಿ. ಇದನ್ನ ನೋಡಪ್ಪ. ರಮೇಶ, ಸುರೇಶ, ಮಹೇಶ, ಕೊಟ್ರೇಶ, ಆನಂದ್ ಏನೋ ಕೇಳಿದ್ರೆ ಮಾರ್ಕ್ಸ್ ಸ್ಕೋರ್ಡ್ ಬೈ ಡಿಫರೆಂಟ್ ಸ್ಟೂಡೆಂಟ್ಸ್ ಇನ್ ಗಿವನ್ ಬಿಲೋ, ಡ್ರಾ ಎ ಸಿಂಪಲ್ ಬಾರ್ ಆಫ್ ಡೇಟಾ. ಮಾಡಿ ಹೆಂಗೆ ಟಕ್ 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 ಅಂತ ಮಾಡ್ಬೇಕು. ಎಲ್ಲ ಮಲ್ಟಿಪಲ್ಸ್ ಆಫ್ 5 ಇದೆ. 50 ಅಂದ್ರೆ ಒಂದು 10 ತಗೊಂತ ಹೋಗಿ, ಇಲ್ಲ 5 ತಗೊಂತ ಹೋಗಿ, ನಿಮ್ ಇಷ್ಟ. 10 5 ರಫ್ ಆಗಿ ಡ್ರಾ ಮಾಡಿ. ರಫ್ ಆಗಿ ಹಿಂಗೆ ನಿಮ್ಗೆ ಒಂದು ಅರ್ಥ ಆಗ್ಬಿಡ್ಬೇಕು. ಆನ್ಲೈನ್ ಅಲ್ಲಿ ಕುತ್ಕೊಂಡ್ರು ಸುಮ್ನೆ ಕುತ್ಕೋಬೇಡ್ರೋ. ನೀವು ಪೆನ್ನು ಪೇಪರ್ ಮುಂದೆ ಇಟ್ಕೋಬೇಕು. ಸುಮ್ನೆ ರಫ್ ಆಗಿ ಡ್ರಾ ಮಾಡ್ಬೇಕು. ನಾನು ತೋರಿಸ್ತೀನಿ. ನಾನ್ ಡ್ರಾ ಮಾಡಿರೋದು ನೀವು ಡ್ರಾ ಮಾಡ್ರಿ ಒಂದ್ಸರಿ. ಅರ್ಥದಲ್ವಾ? ಮಾಡಿದ್ದೀರಾ? ಓಕೆ. ಸೊ ನಾನು ಮಾಡಿರೋದು ತೋರಿಸ್ತೀನಿ. ಸೊ ಇದು ನೋಡು, ಕಲರ್ ಜಾತ್ರೆ ಕಲರ್, ಏನ್ ಮಾಡಕ್ಕಾಗಲ್ಲ. ಓಕೆ, ಇರ್ಲಿ. ಅರ್ಥ ಆಯ್ತಲ್ಲ? ನೋಡು, ಈ ತರ ಅರ್ಥ ಆಯ್ತಲ್ವಾ? ಕ್ವಶನ್ ಕೇಳೋ ಒಂದೆರಡು. ಯಾರ್ದು ತುಂಬಾ ತುಂಡ ಇದೆ? ಲೈ ಅಂತಮ್ಮ ಕೊಟ್ರೇಶನೇನ, ಆನಂದೊಂದು. ಓಕೆನಾ? ಅಂದ್ರೆ ಮಾರ್ಕ್ಸ್ ಕಡಿಮೆ ಇದೆ ಅಂತ. ಈಗ ಇನ್ನೊಂದು ಕ್ವಶನ್ ಕೇಳ್ತೀನಿ ನೋಡಿ. ಈಗ ಔಟ್ ಆಫ್ ದೀಸ್ 5 ಮೆಂಬರ್ಸ್, ಓಕೆನಾ, ಔಟ್ ಆಫ್ ದೀಸ್ 5 ಮೆಂಬರ್ಸ್ ನಾವು ಒಂದು ಕಾಂಪಿಟೇಷನ್ಗೆ, ಕ್ವಿಜ್ ಕಾಂಪಿಟೇಷನ್ಗೆ ಒಬ್ಬ ಟ್ಯಾಲೆಂಟೆಡ್ ಹುಡುಗನ ಸೆಲೆಕ್ಟ್ ಮಾಡಬೇಕು. ಆನ್ ದ ಬೇಸಿಸ್ ಆಫ್ ದಿ ಏನದು ಟ್ಯಾಲೆಂಟ್ ಮೇಲೆ ನಾವು ಸೆಲೆಕ್ಟ್ ಮಾಡ್ಬೇಕಂದ್ರೆ ಫಸ್ಟ್ ಯಾರನ್ನ ಸೆಲೆಕ್ಟ್ ಮಾಡ್ತೀರಾ? ಅಂದ್ರೆ ಈ ತರ ಕ್ವಶನ್ ಕೇಳ್ತಾನೆ ಅವನು ಜಾಸ್ತಿ. ಅದೇ ಆನ್ ದ ಬೇಸ್ ಆಫ್ ದಿ ಟ್ಯಾಲೆಂಟ್ ಅಂದ್ರೆ ಟ್ಯಾಲೆಂಟ್ ಇನ್ ದ ಸೆನ್ಸ್ ಜಾಸ್ತಿ ಮಾರ್ಕ್ಸ್ ಬಂದಿದೆ. ಟ್ಯಾಲೆಂಟ್ ಆತರ ಅಂತಲ್ಲ, ಅದೇ ಆನ್ ದ ಬೇಸ್ ಆಫ್ ದಿ ಮಾರ್ಕ್ಸ್ ನಾವು ಒಬ್ಬನ ಕ್ವಿಜ್ ಕಾಂಪಿಟೇಷನ್ಗೆ ಸೆಲೆಕ್ಟ್ ಮಾಡಬೇಕು ಅಂತ ಅಂದ್ರೆ ಯಾರನ್ನ ಸೆಲೆಕ್ಟ್ ಮಾಡ್ತೀರಾ ಅಂತ ಕ್ವಶನ್ ಕೇಳ್ತಾನೆ. ಆಬ್ವಿಯಸ್ಲಿ ಕೊಟ್ರೇಶನ್ನ. ಓಕೆನಾ? ಯಾಕಂದ್ರೆ ಕೊಟ್ರೇಶ್ ಗಾಟ್ ಹೈಯೆಸ್ಟ್ ಮಾರ್ಕ್ಸ್ ಅಲ್ವಾ. ಸೊ ಇದು ಈಗ ಔಟ್ ಆಫ್ ದೀಸ್ 5 ಮೆಂಬರ್ಸ್ ನಾವು ಅವ್ನು ಚೆನ್ನಾಗೇ ಓದಲ್ಲ, ರೆಮಿಡಿಯಲ್ ಕ್ಲಾಸ್ ತಗೋಬೇಕು ಅಂದ್ರೆ ಯಾರಿಗೆ ತಗೊಂತೀರಾ? ರೆಮಿಡಿಯಲ್ ಕ್ಲಾಸ್ನ ಆನಂದ್ಗೆ ರೆಮಿಡಿಯಲ್ ಕ್ಲಾಸ್ ತಗೊಂತೀರಾ, ಎಕ್ಸ್ಟ್ರಾ ಕ್ಲಾಸ್ ತಗೊಂಡು ಅವನಿಗೆ ಇಂಪ್ರೂವ್ ಮಾಡ್ತೀರಾ. ಸೊ ಈ ತರ ಅರ್ಧಲ್ವಾ? ಸೊ ಇದು ಕತೆ ಆಗತ್ತೆ. ಈಗ ನಿಮ್ಗೆ ಇನ್ನೊಂದ್ ತರ ಕೇಳ್ಬೋದು, ಫೈಂಡ್ ದಿ ಅವರೇಜ್ ಆಫ್ ಅವರೇಜ್ ಮಾರ್ಕ್ಸ್ ಆಫ್ ಈಚ್ ಸ್ಟೂಡೆಂಟ್ ಅಂತ ಕೇಳ್ಬೋದು. ಅವರೇಜ್ ಮಾರ್ಕ್ಸ್ ಕಂಡು ಕೇಳ್ತಾನೆ. ಸಪೋಸ್ 100 ಮಾರ್ಕ್ಸ್ಗೆ ಇಷ್ಟು ಮಾರ್ಕ್ಸ್ ತಂದಿದ್ದಾನೆ. ಅವರೇಜ್ ಅಂತ ಅಂದ್ರೆ ಗೊತ್ತಾ? ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಬರುತ್ತೆ. ಮೀನು, ಮೀಡಿಯನ್, ಮೋಡು ಅವೆಲ್ಲ ಬರ್ತವೆ. ಇವಾಗ ಸುಮ್ನೆ ಅವರೇಜ್ ಅಂತ ಎಲ್ಲ ಪದಗಳನ್ನ ಕೇಳಿದ್ರೆ, ಅವರೇಜ್ ಅಂತ ಕೇಳಿದ್ರೆ ಎಲ್ಲಾನು ಆಡ್ ಮಾಡಿ ಡಿವೈಡ್ ಬೈ ಟೋಟಲ್ ಮಾಡಬೇಕು. ಟೋಟಲ್ ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ಎಷ್ಟು ಇಲ್ಲಿ? ಇದು. ಓಕೆನಾ? ಸಮ್ ಆಫ್ ಆಲ್ ಅಬ್ಸರ್ವೇಷನ್. ಅವರೇಜ್ಗೆ ಫಾರ್ಮುಲಾ ಬಂದ್ಬಿಟ್ಟು ಸಮ್ ಆಫ್ ಆಲ್ ಅಬ್ಸರ್ವೇಷನ್. ನಾನು ಲಾಸ್ಟ್ ಈ ಚಾಪ್ಟರ್ ಮುಗಿಯೋ ಲಾಸ್ಟ್ ಕ್ಲಾಸ್ ನಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ಎಕ್ಸೆಲ್ ಶೀಟ್ ಹೇಳ್ಕೊಡ್ತೀನಿ. ಸೊ ಎಕ್ಸೆಲ್ ಫಾರ್ಮುಲಾಸ್ಗಳನ್ನ ಹೇಳ್ಕೊಡ್ತೀನಿ. ಇದನ್ನೆಲ್ಲ ನಾವು ಎಕ್ಸೆಲ್ ನಲ್ಲಿ ನಾವು ಆಟ ಆಡೋದಿದು. ಓಕೆನಾ? ಸಮ್ ಆಫ್ ಆಲ್ ಅಬ್ಸರ್ವೇಷನ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಓಕೆನಾ? ಇದು ಫಾರ್ಮುಲಾ. ಓಕೆನಾ? ಇದು ದಿಸ್ ದ ಫಾರ್ಮುಲಾ ಟು ಫೈಂಡ್ ದಿ ಅವರೇಜ್ ಅಥವಾ ಮೀನ್ ಅಂತ ಕರೀತಾರೆ. ಸಮ್ ಆಫ್ ಆಲ್ ದಿ ಅಬ್ಸರ್ವೇಷನ್ಸ್ ಅಂತಂದ್ರೆ ಎಷ್ಟು? 25, 30, 45, 50 ಪ್ಲಸ್ 15 ಮಾಡಬೇಕು. ಓಲ್ ಡಿವೈಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ ಎಷ್ಟು? 3, 2, 5 ಡಿವೈಡ್ ಬೈ 5 ಮಾಡಬೇಕು. ಎಷ್ಟಾಗುತ್ತೆ ನೋಡಿ? 25, 30, 60, 100, 165 ಆಗುತ್ತಾ?
ಸೊ 165 ಅಪಾನ್ 5 ಏಯ್ 165 ಅನ್ಸುತ್ತೆ ಕಣ ಅಂತಮ್ಮ 15 60 60 11 140 160 ಕರೆಕ್ಟ್ ಕಣ 5 1 5 3 15 1 5 33 ಬರುತ್ತೆ ಸೊ 33 ಮಾರ್ಕ್ಸ್ ಓಕೆನಾ ಸೊ ಆವರೇಜ್ ಮಾರ್ಕ್ಸ್ ಆಫ್ ಈ ಸ್ಟೂಡೆಂಟ್ ಎಷ್ಟಪ್ಪ ಅಂತ ಕೇಳಿದ್ರೆ 33 ಓಕೆನಾ 33 ಅಂತ ಓಕೆ ಇದು ಕತೆ ಎಸ್ ವೆರಿ ಗುಡ್ ಕ್ವಶನ್ಸ್ ಚೆನ್ನಾಗಿ ಆನ್ಸರ್ ಮಾಡ್ತಾ ಇದ್ದೀರಾ ಕನ್ಸ್ಯೂಮರ್ಸ್ ವರ್ ಪೋಲ್ಡ್ ವೋಟೆಡ್ ಅಂತ ಓಕೆನಾ ಸೊ ಅಬೌಟ್ ದೇರ್ ಫೇವರೆಟ್ ಐಸ್ ಕ್ರೀಮ್ ಫ್ಲೇವರ್ಸ್ ಇನ್ ಎ ಸರ್ವೆ ಡ್ರಾ ಎ ಬಾರ್ ಗ್ರಾಫ್ ಫಾರ್ ದಿ ಫಾಲೋಯಿಂಗ್ ಡೇಟಾ ಓಕೆನಾ ಫೇವರೆಟ್ ಐಸ್ ಕ್ರೀಮ್ ಕೊಟ್ಟಿದಾರಪ್ಪ ಇದು ಹೆಣ್ಣೈಕ್ಳು ಕ್ವಶನ್ ಗಂಡ ಐಕ್ಳದೇನಲ್ಲ ಇದು ಕ್ವಶನ್ ಹೆಣ್ಣೈಕ್ಳು ಸ್ಟ್ರಾಂಗ್ ಆಗಿ ಆನ್ಸರ್ ಮಾಡ್ಬೇಕು ನೋಡವ ಓಕೆ ಫೇವರೇಟ್ ಫ್ಲೇವರ್ ಆಫ್ ಐಸ್ ಕ್ರೀಮು ಫ್ರೀಕ್ವೆನ್ಸಿ ಸೊ ಎಷ್ಟೋ ಜನ ಇದ್ದಾರೆ ವೋಟ್ ಮಾಡಿದ್ದಾರೆ ವೆನಿಲ್ಲಾ ಫ್ಲೇವರ್ ಬೇಕು ಅನ್ನೋರು ಎಷ್ಟು ಜನ 16 ಜನ ಸ್ಟ್ರಾಬೆರಿ ಸಹ ಬೇಕು ಸರ್ ನಮ್ಗೆ ಇಷ್ಟ ಅಂತ ಅನ್ನೋರು ಎಷ್ಟು ಜನ 5 ಜನ ಚಾಕ್ಲೇಟ್ ಎಷ್ಟು ಜನ ಬೇಕು 12 ಜನ ಇದಾದ ಮಿಂಟ್ ಚಾಕ್ಲೇಟ್ ಅಂತೆ ಓಕೆ ನಾವು ಇದನ್ನೆಲ್ಲ ಕೇಳಿಲ್ಲ ಓಕೆ ನಾವು ಇದ್ರ ಸ್ವಲ್ಪ ಈಕು ಅಡ್ಜಸ್ಟ್ ಮಾಡ್ಕೊಳ್ಳಿ ಮಿಂಟ್ ಚಾಕ್ಲೇಟ್ 3 ಜನ ಬೇಕಂತೆ ಓಕೆನಾ ನಮ್ಮ ಹುಡುಗರಿಗೆ ಬರೀ ಹ್ಯಾಪಿ ಡೆಂಟೇ ಗೊತ್ತಿರೋದು ಪಿಕ್ಕಿದ್ ಯಾವ್ದು ಗೊತ್ತಿಲ್ಲ ಆ ಮಿಂಟ್ ಗಿಂಟು ಬೇಡ ಚಾಕ್ಲೇಟ್ ಎಲ್ಲ ಬೇಡ ಅದರ್ಸ್ ಎಷ್ಟು 5 ಜನ ಸಾರಿ 6 ಜನ ಈಗ ಇಷ್ಟು ಫ್ಲೇವರ್ಗೆ ಮಾಡಿದ್ದಾರೆ ಇದನ್ನ ಹೆಂಗೆ ಬಾರ್ ಗ್ರಾಫ್ ಮಾಡ್ತೀರಾ ಬಾರ್ ಗ್ರಾಫ್ ಫಸ್ಟ್ ಎಕ್ಸ್ ಆಕ್ಸಿಸ್ ನಲ್ಲಿ ಏನೇನ್ ತಗೊಂತೀರಾ ಫಸ್ಟ್ ಬಾರ್ ಯಾವ್ದು ತಗೊಂತೀರಾ ವೆನಿಲ್ಲಾ ತಗೊಂತೀರಾ ಸೆಕೆಂಡ್ ಬಾರ್ ಅಲ್ಲಿ ಏನ್ ತಗೊಂತೀರಾ ಸ್ಟ್ರಾಬೆರಿ ಥರ್ಡ್ ಬಾರ್ ನಲ್ಲಿ ಚಾಕ್ಲೇಟ್ ಮಿಂಟ್ ಅದರ್ಸ್ ಹಿಂಗ್ ತಗೊಂತೀರಾ ಫ್ರೀಕ್ವೆನ್ಸಿ ನೋಡಿ ಎಷ್ಟಿದೆ ಇಲ್ಲಿ ಹೈಯೆಸ್ಟ್ ಎಷ್ಟಿದೆ 16 ಇದೆ ನೀವ್ ಯಾವತ್ತೂ ಫ್ರೀಕ್ವೆನ್ಸಿ ಸೆಲೆಕ್ಟ್ ಮಾಡ್ಬೇಕಂದ್ರೆ ಹೈಯೆಸ್ಟ್ ವ್ಯಾಲ್ಯೂ ನೋಡ್ಬೇಕು ಇಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ 16 ಇದೆ 16 ಅಂದ್ರೆ ನೀವು ಎಷ್ಟು 2 ತಗೊಂಡ್ರು ನಡೆಯುತ್ತೆ ಅಂದ್ರೆ 8 ಅಥವಾ 2 ಅಂತ ತಗೊಳ್ಳಿ 3 ಅಂತ ತಗೊಳ್ಳಿ 5 ಬೇಡ 5 ಅಂದ್ರೆ ನಿಮ್ಗೆ ಸುಮ್ಮನೆ ಇದಾಗ್ಬಿಡುತ್ತೆ ಯಾಕಂದ್ರೆ 2 3 ಈ ತರ 2 ಈ ತರ ಇದ್ದಾಗ 5 ಬೇಡ ಕಡಿಮೆ ತಗೊಳ್ಳಿ ಅಷ್ಟೇ ಎಷ್ಟು 2 ತಗೊಂಡೋಗಿಂತ ಇಲ್ಲ 3 ತಗೊಳ್ಳಿ ನಿಮ್ ಇಷ್ಟ 2 ತಗೊಳ್ಳಿ ಓಕೆನಾ ತಗೊಂಡು ನೀವು ಅಕಾರ್ಡಿಂಗ್ ಟು ದ ಡೇಟಾ ನೀವು ಬಾರ್ ಗ್ರಾಫ್ ಡ್ರಾ ಮಾಡಬೇಕು ತೋರಿಸ್ಲಾ ಈಗ ಬಾರ್ ಗ್ರಾಫ್ನ ನೋಡಿ ಇದು ಓಕೆನಾ ಈ ತರ ಅರ್ಥ ಆಯ್ತೇನಪ್ಪ ಬಾರ್ ಗ್ರಾಫ್ ಇದಕ್ಕೆ ಮ್ಯಾಚ್ ಆಗುತ್ತಾ ಅದು ನೋಡಿ ಇವ್ರು ಏನ್ ತಗೊಂಡಿದ್ದಾರೆ 3 ತಗೊಂಡಿದ್ದಾರೆ ನೋಡಪ್ಪ 3 6 9 12 15 18 ಸೊ ಈ ತರ ತಗೊಂಡಿದ್ದಾರೆ ಈಗ ನಾನ್ ನಿಮ್ಗೊಂದೆರಡು ಕ್ವಶನ್ ಕೇಳ್ಬೇಕು ಕೇಳಾ ಇದ್ರ ಮೇಲೆ ನಿಮ್ಗೆ ಏನು ಅಂದ್ರೆ ಕ್ವಶನ್ಸ್ ಗಳನ್ನ ಈ ಗ್ರಾಫ್ ಕೊಟ್ಬಿಟ್ಟು ಇದ್ರ ಮೇಲೆ ಕ್ವಶನ್ಸ್ ಫ್ರೇಮ್ ಮಾಡ್ಬಿಡ್ತಾನೆ 2 ಕ್ವಶನ್ ಕೊಟ್ಬಿಡ್ತಾನೆ ಓಕೆನಾ ಸೊ ಈ ಬಾರ್ ಗ್ರಾಫ್ ನ ಅಬ್ಸರ್ವ್ ಮಾಡಿ ಕೆಳಗಿನ ಎಂತ 2 ಕ್ವಶನ್ ಆನ್ಸರ್ ಮಾಡಿ ಅಂತ ಕ್ವಶನ್ ಕೊಡ್ತಾನೆ ನೀವು 2024 2023 ಎರಡೂ ಪೇಪರ್ ನಲ್ಲೂ ಬಾರ್ ಗ್ರಾಫ್ ಮೇಲೆ ಕ್ವಶನ್ ಕೇಳೋದು ನೋಡ್ಕೊಂಬಿಡಿ ಕರೆಕ್ಟ್ ಆಗಿ ಓಕೆ ಅದಕ್ಕೋಸ್ಕರ ನಾನು ಸ್ವಲ್ಪ ಟೈಮ್ ಎಳಿತಾ ಇದ್ದೀನಿ ಇಲ್ಲಿ ಈಗ ನಾನು ನಿಮ್ಗೆ ಒಂದು ಕ್ವಶನ್ ಕೇಳಿದ್ದೀನಿ ಇಲ್ಲಿ ಕನ್ಸ್ಯೂಮರ್ಸ್ ವೋಟ್ ಮಾಡಿದಾರಲ್ವಾ ಹೌದಲ್ವಾ ಕನ್ಸ್ಯೂಮರ್ಸ್ ಅವ್ರವ್ರ ಫ್ಲೇವರ್ಸ್ ಎಷ್ಟು ಯಾರ್ಯಾರಿಗೆ ಎಷ್ಟು ಯಾವ್ದು ಇಷ್ಟ ಅಂತ ಮಾಡಿದ್ದಾರೆ ಟೋಟಲ್ ಎಷ್ಟು ಜನ ವೋಟ್ ಮಾಡಿದಾರಪ್ಪ ದಿಸ್ ದ ಕ್ವಶನ್ ದೇ ಹ್ಯಾವ್ ನಾಟ್ ಮೆನ್ಷನ್ ದ ಟೋಟಲ್ ನಂಬರ್ ಆಫ್ ವೋಟ್ಸ್ ಟೋಟಲ್ ವೋಟ್ಸ್ ಅಂದ್ರೆ ಅದ್ರ ಮೀನಿಂಗ್ ಏನು ಅಂದ್ರೆ ಟೋಟಲ್ ಫ್ರೀಕ್ವೆನ್ಸಿ ಅಂದ್ರೆ ಎನ್ ಯು ಹ್ಯಾವ್ ಟು ಫೈಂಡ್ ಯು ಜಸ್ಟ್ ಆಡ್ ದೆಮ್ ಅಷ್ಟೇ ಸೊ ಎಷ್ಟಾಗುತ್ತೆ 6 3 9 21 20 ಎಷ್ಟಾಗುತ್ತಮ್ಮ 42 ಅಂದ್ರೆ ನಿಮ್ಗೆ ಅರ್ಥ ಆಗಬೇಕು ಟೋಟಲ್ 42 ಜನ ವೋಟ್ ಮಾಡಿದ್ದಾರೆ ಓಕೆ ಓಕೆ ಜಾಸ್ತಿ ಜನಕ್ಕೆ ಯಾವ ಫ್ಲೇವರ್ ಇಷ್ಟ ವೆನಿಲ್ಲಾ ಇಷ್ಟ ಓಕೆನಾ ತುಂಬಾ ಕಡಿಮೆ ಜನಕ್ಕೆ ಯಾವ್ದು ಇಷ್ಟ ಮಿಂಟ್ ಓಕೆನಾ ಓಕೆ ಸೊ ಈ ತರ ನಮ್ಗೆ ಕೇಳ್ಬೋದು ಅರ್ಧಲ್ವಾ ಇನ್ನ ಬೇಕಾದ್ರೆ ಯಾವ ತರನೋ ಕ್ವಶನ್ ಕೇಳ್ಬೋದು ಟೋಟಲ್ ನಂಬರ್ ಆಫ್ ವೋಟ್ಸ್ ಫಾರ್ ಚಾಕ್ಲೇಟ್ ಮಿಂಟ್ ಅದರ್ಸ್ ಅಂತ ಕೇಳ್ಬೋದು ಟೋಟಲ್ ಎಷ್ಟು ವೋಟ್ ಬಿದ್ದಿದ್ದಾವೆ ಈ 3ಕ್ಕೂ ಅಂತ ಕೇಳ್ಬೋದು ಈ 3ಕ್ಕೂ ಎಷ್ಟು ವೋಟ್ ಬಿದ್ದಿದ್ದಾವೆ ಅಂತ 3ನ್ನು ಆಡ್ ಮಾಡ್ಬೇಕಷ್ಟೇ ಎಷ್ಟೆಷ್ಟು 21 ಅಂತ ಹೇಳ್ಬೋದು ಇಲ್ಲ ಅಂದ್ರೆ ಸಮ್ ಟೈಮ್ಸ್ ಅವ್ನು ಹೆಂಗ್ ಕೇಳ್ಬೋದು ಅಂತಂದ್ರೆ ರೇಷಿಯೋ ಕೇಳ್ಬೋದು ವಾಟ್ ಈಸ್ ದ ನೋಡಿ ಹಿಂಗ್ ಕೇಳ್ಬೋದು ವಾಟ್ ಈಸ್ ದ ರೇಷಿಯೋ ಆಫ್ ದ ವೋಟ್ಸ್ ಫಾರ್ ವೆನಿಲ್ಲಾ ಟು ಚಾಕ್ಲೇಟ್ ಅಂತ ಕೇಳ್ಬೋದು ರೇಷಿಯೋ ಕೇಳ್ತಾನೆ ರೇಷಿಯೋ ಅಂತಾನೆ ಡಿವೈಡೆಡ್ ಬೈ ಓಕೆನಾ
ರೇಷಿಯೋ ಆಫ್ ಈ ತರ ಕೇಳ್ಬೋದು. ರೇಷಿಯೋ ಅಂದ್ರೆ ಡಿವೈಡೆಡ್ ಬೈ. ನೋಡಿ ಈ ತರ ಕ್ವಶನ್ ಕೇಳ್ಬೋದು. ರೇಷಿಯೋ ಆಫ್ ವೆನಿಲ್ಲಾ ಟು ಏನ್ ಕೇಳ್ಬೋದು, ಚಾಕ್ಲೇಟ್ ಅಂತ ಕೇಳ್ಬೋದು. ಚಾಕೊಲೇಟ್. ಓಕೆ, ರೇಷಿಯೋ ಕೇಳ್ಬೋದು ಅವನು. ರೇಷಿಯೋ ಆಫ್ ದ ಓಟ್ಸ್ ಫಾರ್ ವೆನಿಲ್ಲಾ ಟು ದ ಚಾಕ್ಲೇಟ್ ಅಂತ ಕೇಳೋದು. ನೋಡಿ ಯಾವತ್ತು ಹಿಂಗ್ ಕೊಟ್ಟಾಗ ವೆನಿಲ್ಲಾ ಮೇಲ್ಗಡೆ ಬರ್ಕೊಂಡು, ವೆನಿಲ್ಲಾ ಎಷ್ಟಿದೆ ಅಲ್ಲಿ 16 ಇದೆ, ಡಿವೈಡ್ ಬೈ 2 ಅಂತ ಇರುತ್ತೆ, ಅವತ್ತು ಕೆಳಗಡೆ ಬರಬೇಕು. ಓಕೆನಾ? 2 ಎಷ್ಟಿದೆ? 2 ಅನ್ನೋದು ಚಾಕ್ಲೇಟ್. ಚಾಕ್ಲೇಟ್ ಎಷ್ಟಿದೆ ಇಲ್ಲಿ? 12. ಸೊ ವಾಟ್ ಇಸ್ ದ ರೇಷಿಯೋ? ರೇಷಿಯೋ 4 ನೋಡಿ, 4 4 4/3. ಈ 4/3 ಅವರು ಈಸ್ಟು ರೆಪ್ರೆಸೆಂಟೇಷನ್ ಅಲ್ಲಿ ಬೇಕಾದ್ರೆ ಮೆನ್ಷನ್ ಮಾಡಬಹುದು. ಈಸ್ಟು ಅಂತಂದ್ರೆ ಇದನ್ನ ನಾವು ಹೆಂಗ್ ಬರೆಯೋದು ಅಂದ್ರೆ 4:3 ರೇಷಿಯೋ ಅಂತ ಕರೀತಾರೆ. ಈಸ್ಟು ನಲ್ಲೂ ಕೂಡ ನೀವು ರೆಪ್ರೆಸೆಂಟ್ ಮಾಡಬಹುದು. ಓಕೆ, ಓಕೆ. ಅಥವಾ ಇನ್ನೊಂದು ಕ್ವಶನ್ ಕೇಳ, ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ವೋಟ್ಸ್ ಫಾರ್ ಅದರ್ಸ್? ಎಷ್ಟು ಪರ್ಸೆಂಟೇಜ್ ಆಫ್ ವೋಟ್ಸ್ ಬಿದ್ದಿದಾವೆ ಅದರ್ಸ್ಗೆ ಅಂತ ಕೇಳ್ತಾನೆ. ಪರ್ಸೆಂಟೇಜ್ ಆಫ್ ವೋಟ್ಸ್, ಪರ್ಸೆಂಟೇಜ್. ಇವಾಗ ಪರ್ಸೆಂಟೇಜ್ ಕಂಡಿಡಕ್ಕೆ ನಿಮಗೆ ಗೊತ್ತಿದೆ ಆಲ್ರೆಡಿ. ಪರ್ಸೆಂಟೇಜ್ ಹೆಂಗ್ ಕಂಡಿದ್ದು? ಪರ್ಸೆಂಟೇಜ್ ಕಂಡಿಡಕ್ಕೆ ಫಾರ್ಮುಲಾ ಏನು? ಪರ್ಸೆಂಟೇಜ್ ಆಫ್ ವೋಟ್ಸ್. ಈ ಕ್ವಶನ್ ಅರ್ಥ ಆಯ್ತಲ್ಲಪ್ಪ? ಅದರ್ಸ್ಗೆ ಎಷ್ಟು ಪರ್ಸೆಂಟೇಜ್ ಆಫ್ ವೋಟ್ಸ್ ಬಿದ್ದಾವೆ ಅಂತ. ಓಕೆನಾ? ಓಕೆ, ಟೋಟಲ್ ವೋಟ್ಸ್ ಎಷ್ಟಪ್ಪ? 42 ವೋಟ್ಸ್. 42 ವೋಟ್ಸ್ ಅಲ್ಲಿ ಅದರ್ಸ್ಗೆ ಎಷ್ಟು ಬಿದ್ದಿದಾವೆ? 6 ಬಿದ್ದಿದಾವೆ. ಪರ್ಸೆಂಟೇಜ್ ಕೇಳ್ತಾವನೆ. ಪರ್ಸೆಂಟೇಜ್ ಹೆಂಗ್ ಕಂಡು ಹಿಡಿಯೋದು ಈಗ? ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಏನ್ ಫಾರ್ಮುಲಾನಪ್ಪ? ಒಬ್ಟೈನ್ಡ್ ಬೈ ಏನು? ಟೋಟಲ್ ಇಂಟು 100. ಇದು ಪರ್ಸೆಂಟೇಜ್ ಫಾರ್ಮುಲಾ. ನಿಮ್ದು ಮಾರ್ಕ್ಸ್ ಪರ್ಸೆಂಟೇಜ್ ಕಂಡಿದ್ದು ಹಿಂಗೆ ಅಲ್ವೇನಲ್ಲ, ನೀ ಎಷ್ಟು ಮಾರ್ಕ್ಸ್ ತೆಗ್ದಿದ್ಯಾ ಅಷ್ಟು ಡಿವೈಡ್ ಬೈ ಟೋಟಲ್ ಮಾರ್ಕ್ಸ್ ಇಂಟು 100. ಇದೇ ಪರ್ಸೆಂಟೇಜ್ ಕಂಡಿದ್ದಕ್ಕೆ. ಇದನ್ನ ಹೆಂಗ್ ಕಂಡು ಹಿಡಿತೀಯ ಪರಜು? ಸೊ ವಿಚ್ ಇಸ್ ಈಕ್ವಲ್ ಟು 6/42 ಇಂಟು 100. ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ, ನಿಮ್ಗೊಂದು ಪರ್ಸೆಂಟೇಜ್ ಬರುತ್ತೆ. ಓಕೆನಾ? ಸೊ ನೋಡಿ, 6 1s 6 ಇಂದ ಹೋಗುತ್ತಾ ಇದು? 6 7 42 ಅಲ್ಲ? 6 7 42. 7 ಇಂದ ಮತ್ತೆ 100 ನ ಡಿವೈಡ್ ಮಾಡ್ಕೊಳ್ಳಿ. 7 ಇಂದ 100 ಎಷ್ಟಾಗುತ್ತೆ? 7 1 7 7 7 70 7 11 77 7 12 ಗೊತ್ತಿಲ್ಲ 84 7 13 91 91 98 7 14 7 4 28 70 28 98 7 14 ಅಲ್ಲ? ಅಂದ್ರೆ 14 ಪಾಯಿಂಟ್ ಅಪ್ರಾಕ್ಸಿಮೇಟ್ಲಿ. ರೌಂಡ್ ಆಫ್ ಮಾಡ್ತೀನಿ ಅಂತ ಅಂದ್ರೆ ಎಷ್ಟು ಕೇಳ್ಬೋದು ನೀನು? ರೌಂಡ್ ಆಫ್ ಮಾಡ್ತೀನಿ, ಅಪ್ರಾಕ್ಸಿಮೇಷನ್ ಹೇಳ್ತೀನಿ ಅಂತಂದ್ರೆ ಎಷ್ಟು ಹೇಳ್ಬೋದು? 14%. 14% ಆಫ್ ದಿ ಓಟ್ಸ್ ಬಿದ್ದಿದ್ದಾವೆ ಅದರ್ಸ್ಗೆ. ಓಕೆನಾ? ಸೊ ತುಂಬಾ ಕಡಿಮೆ ಓಟ್ಸ್ ಬಿದ್ದಿರೋದು ಮಿಂಟ್ಗೆ ಹೇಳಕ್ ಲೆಕ್ಕಿಲ್ದಂಗೆ ಹೋಗಿದೆ, ಠೇವಣಿ ಕಳ್ಕೊಂಡಿದೆ ಅಂತ ಬೇಕಾದ್ರೆ ನಾವು ಕೂಡ ಇಲ್ಲಿ ಹೇಳ್ಬೋದು. ಅರ್ಥ ಆಯ್ತಲ್ವಾ? ಸೊ ಈ ತರ ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡ್ತಾರೆ. ಸೊ ನಿಮ್ಗೆ ಇಲ್ಲಿ ಮೇಜರ್ಲಿ ಯಾವ ತರ ಕ್ವಶನ್ಸ್ ನಾನು ನೋಡಿರೋದು ಅಂತಂದ್ರೆ ನಿಮಗೆ ತುಂಬಾ ಸಿಂಪಲ್ ಕ್ವಶನ್ಸ್ ನ ಕೇಳೋದ್ರಿಂದ ನಿಮಗೆ ಪರ್ಸೆಂಟೇಜ್ ಕೇಳ್ಬೋದು. ಪರ್ಸೆಂಟೇಜ್ ಅಂದ್ರೆ ಗೊತ್ತಾಯ್ತಲ್ವಾ? ಅಲ್ಲಿ ಫಾರ್ಮುಲಾ ಬರ್ದೀನಿ ನೋಡಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಇಂಥವೆಲ್ಲ ಯಾವ್ದು ಹೇಳ್ತಾ ನೋಟ್ ಡೌನ್ ಮಾಡ್ಕೊಳ್ಬೇಕು. ಪರ್ಸೆಂಟೇಜ್ ಕಂಡಂಗೆ ಒಬ್ಟೈನ್ಡ್ ಬೈ ಟೋಟಲ್ ಇಂಟು 100 ಮಾಡ್ಬೇಕು. ಅದು ಪರ್ಸೆಂಟೇಜ್ ಕಂಡಕ್ಕೆ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಕೇಳ್ಬೋದು. ಮತ್ತಿಲ್ಲ ಅಂದ್ರೆ ಸಮ್ ಮಾಡಿ ಕೇಳ್ಬೋದು, ಆವರೇಜ್ ಕೇಳ್ಬೋದು, ಯಾವ್ದು ಜಾಸ್ತಿ ಯಾವ್ದು ಕಡಿಮೆ, ಈ ತರ ಎಲ್ಲ ಕ್ವಶನ್ಸ್ ನಾವು ಫ್ರೇಮ್ ಮಾಡ್ಬೋದು. ಅವ್ನು ಹೆಂಗ್ ಬೇಕಾದ್ರೆ ಫ್ರೇಮ್ ಮಾಡ್ಬೋದು. ಆ ಗ್ರಾಫ್ ನ ಅರ್ಥ ಮಾಡ್ಕೊಳ್ಳಿ, ಆನ್ಸರ್ ಮಾಡ್ತಾ ಹೋಗಿ ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ಡ್ರಾ ಮಾಡಿ ಸುಮ್ಮನೆ ರಫ್ ಆಗಿ ಇದೊಂದು ಡೇಟಾ ಕೊಟ್ಟಿದ್ದಾರೆ. ದ ಟೇಬಲ್ ಬಿಲೋ ಶೋಸ್ ದ ಫೇವರೇಟ್ ಕಲರ್ ಆಫ್ 200 ಕಿಡ್ಸ್ ಇನ್ ಎ ಕ್ಲಾಸ್. ಫೇವರೇಟ್ ಕಲರ್ ಅಲ್ಲ 200 ಜನ ಟೋಟಲ್ ಹುಡುಗರು. ಓಕೆ, ರೆಡ್ ಇಷ್ಟಪಡುವಂತವ್ರು 45 ಜನ. ಅಯ್ಯಪ್ಪ. ಓಕೆ, ಗ್ರೀನ್ ನೋಡು ಜನ ಎಷ್ಟಿದೆ. ಗ್ರೀನ್ ನನಗೆ ಆಕ್ಚುಲಿ ನನ್ನ ಫೇವ್ರೆಟ್ ಕಲರ್ ಗ್ರೀನ್. ಯಾಕೆಂದ್ರೆ ಹಸಿರು ಮರ ಗಿಡ ಎಲ್ಲ ಹಸಿರಾಗಿರುತ್ತೆ. ಗ್ರೀನ್ ಇಷ್ಟಪಡ್ಬೇಕು. ಜನಗಳು ಗ್ರೀನ್ ಅಂದ್ರೆ ಇಷ್ಟ ಇಲ್ಲ. ಏನ್ ಮಾಡೋಣ? ಯಾವ್ದಪ್ಪ? ಹೌದು, ನಾನ್ ಬ್ಲೂ ಹಾಕಿದೀನಿ ಅಂತನಾ?
ಹೌದು ಹೌದು ಹೌದು, ಬ್ಲೂನು ಇಂಪಾರ್ಟೆಂಟ್. ಪರವಾಗಿಲ್ಲ, 50 ಜನ ಇಷ್ಟಪಟ್ಟವ್ರು. ಎಲ್ಲೋ ಬಂದ್ಬಿಟ್ಟು 48, ಆರೆಂಜ್ ಬಂದ್ಬಿಟ್ಟು 40. ಸೊ ಇದು ಹಾಕಿದ್ದಾರೆ. ಇದಕ್ಕೆ ನಾನು ಡೈರೆಕ್ಟ್ ಆಗಿ ತೋರಿಸ್ಬಿಡ್ಲಾ? ಎಸ್, ದ ಬಾರ್ ಗ್ರಾಫ್ ನೋಡಪ್ಪ. ಕಲರ್ 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 ಹೆಂಗಿದೆ? ಮಸ್ತಾಗಿದೆ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ. ಕಲರೇ ಕೊಟ್ಬಿಟ್ಟಿದ್ದಾನೆ, ಯಾವ್ದಾವ್ದು ರೆಡ್ ರೆಡ್ಗೆ ರೆಡ್ಡೇ ಕೊಟ್ಟವನೆ ಬಾರ್ಗೆ. ಓಕೆನಾ? ಗ್ರೀನ್ ಬಾರ್ ನೋಡಿ, ಓಕೆನಾ? ಬ್ಲೂ ಬಾರ್ ನೋಡಿ. ಬಾರ್ ಅಂದ್ರೆ ಅಲ್ಗ ಹೋಗ್ಬೋದು, ಓದ್ಗಿದ್ಯೋ ಶಿಷ್ಯ? ಯೆಲ್ಲೋ ಬಾರ್ ನೋಡಿ, ಆರೆಂಜ್ ಬಾರ್ ನೋಡಿ, ಎಲ್ಲ ಕಲರ್ ಕೊಟ್ಟಿದ್ದಾನೆ. ಓಕೆ, ತುಂಬಾ ಯಾವ ಕಲರ್ ಇಷ್ಟಪಡ್ತಾರೆ ಹುಡುಗರು? ಬ್ಲೂ. ಓಕೆನಾ? ನೋಡಿದ ತಕ್ಷಣ ಬ್ಲೂನೇ ಹೈಟ್ ಇರೋದು. ಅಂದ್ರೆ ತುಂಬಾ ಯಾವ್ದು ಇಷ್ಟಪಡ್ತಾರೆ ಅಂತಂದ್ರೆ ಯಾವ್ದು ಬಾರ್ ಉದ್ದ ಇದೆ ಅಂತ ನೋಡ್ಬೇಕು. ಓಕೆ, ಇದು ಉದ್ದ ಇದೆ, ಸೊ ಹಂಗಾಗಿ ಇದನ್ನ ಇಷ್ಟಪಡ್ತಾರೆ ಅಂತ ಹೇಳ್ಬೇಕು. ಕ್ಲಿಯರ್ ಅಲ್ವಾ? ನೆಕ್ಸ್ಟ್, ಎಷ್ಟು ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ಕಿಡ್ಸ್ ಬ್ಲೂ ಇಷ್ಟಪಡ್ತಾರಪ್ಪ? ಎಷ್ಟು ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್? ಈಗ ಹೇಳಿ ನೋಡೋಣ. ಎಷ್ಟು ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ಅದು ಫೇವ್ರೆಟ್ ಕಲರ್ ಬ್ಲೂ ಆಗಿದೆ? ಪರ್ಸೆಂಟೇಜ್ ಆಫ್ ಬ್ಲೂ. ಓಕೆನಾ? ಪರ್ಸೆಂಟೇಜ್ ಆಫ್ ವಾಟ್ ನಾನು ಕೇಳ್ತಿರೋದು? ಬ್ಲೂ. ಪರ್ಸೆಂಟೇಜ್ ಆಫ್ ಬ್ಲೂ ಬೇಕು ಅಂತಂದ್ರೆ ಒಪ್ಟೈನ್ ಎಷ್ಟು? ಒಪ್ಟೈನ್ ಎಷ್ಟು ಇಲ್ಲಿ? 50 ಅಪಾನ್ ಏನ್ ತಗೋಬೇಕು? ಟೋಟಲ್ ಎಷ್ಟು? ಟೋಟಲ್ ಎಷ್ಟು ಕಿಡ್ಸ್ ಇರೋದು? 200 ಕಿಡ್ಸ್ ಇಂಟು 100 ಮಾಡ್ಬೇಕು. ಸೊ ವಿಚ್ ಇಸ್ ಈಕ್ವಲ್ ಟು ನೋಡಿ, 2 ಕ್ಯಾನ್ಸಲ್, 2 ಹಿಂಗ್ ಕ್ಯಾನ್ಸಲ್, 2 ಒಂದ್ಲೆ 2 ಎಷ್ಟಲೇ? 25. ಓಕೆನಾ? ಸೊ 25%. ಸೊ 25% ಆಫ್ ದ ಕಿಡ್ಸ್, ಓಕೆನಾ, ಅವ್ರಿಗೆ ಫೇವ್ರೆಟ್ ಕಲರ್ ಯಾವ್ದಾಗಿದೆ? ಬ್ಲೂ ಆಗಿದೆ ಅಂತ ಹೇಳ್ಬೋದು. ಅದೇ ತರ ನಿಮಗೆ ಪರ್ಸೆಂಟೇಜ್ ಯಾವ್ದು ಬೇಕಾದ್ರೆ ಕೇಳ್ಬೋದು. ಆರೆಂಜ್ ಪರ್ಸೆಂಟೇಜ್ ಕೇಳಿದ್ರೆ ಫಾರ್ಮುಲಾ ಬಂದ್ಬಿಟ್ಟು ಹೆಂಗ್ ತಗೊಂತೀರಾ? 40/200 ಇಂಟು 100 ಹೊಡ್ಕೋಬೇಕಷ್ಟೇ, ಇನ್ನೇನಿಲ್ಲ. ಓಕೆನಾ? ಸೊ ನಿಮ್ಗೆ ಆನ್ಸರ್ ಬರ್ತಾ ಹೋಗುತ್ತೆ. ಸೊ ಕ್ಲಿಯರ್ ಆಯ್ತಲ್ವಾ? ಒಳ್ಳೇದಾಗಲಪ್ಪ. ಎಸ್, ನೆಕ್ಸ್ಟ್ ಇದಕ್ಕೂ ಬಾರ್ ಗ್ರಾಫ್ ಡ್ರಾ ಮಾಡೋದು ಗೊತ್ತಿರಿ. ಬಾರ್ ಗ್ರಾಫ್ ನಿಮ್ಗೆ ಆಲ್ರೆಡಿ ಒಂದು ಪಿಕ್ಚರ್ ಅಂತ ಗೊತ್ತಾಯ್ತು. ಈಗ ಒಂದು ಡೇಟಾ ಡಿಸ್ಟ್ರಿಬ್ಯೂಷನ್ ಕೊಟ್ರೆ ಬಾರ್ ಗ್ರಾಫ್ ನ ಹೆಂಗ್ ಡ್ರಾ ಮಾಡೋದಂತ. ಸೊ ಇದು ಕೊಟ್ಟಿದ್ದಾನೆ, ಡೇಸ್ ಕೊಟ್ಟಿದ್ದಾನೆ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೆ ಅಂತ. ನಂಬರ್ ಆಫ್ ಏನದು? ಪಿಜ್ಜಾಸ್ ಡೆಲಿವರ್ಡ್. ಸೊ ಅವಾಗ ಈ ತರ ನಮ್ಗೆ ರೋಚಕದಲ್ಲಿ ಸಿಗ್ತಾರೆ. ಇರ್ಲಿ. ಎ ಪಿಜ್ಜಾ ಡೆಲಿವರಿ ಮ್ಯಾನ್ ಕೌಂಟೆಡ್ ಆನ್ ದಿ ನಂಬರ್ ಆಫ್ ಪಿಜ್ಜಾಸ್ ಡೆಲಿವರ್ಡ್ ಬೈ ಹಿಮ್ ಓವರ್ ದ ಪಾಸ್ಟ್ 5 days. ಓಹೋ, ಅಂದ್ರೆ ಡೆಲಿವರಿ ಝೊಮ್ಯಾಟೊ ಯಾರಾದ್ರೂ ಮಾಡ್ತೀರಾ? ಝೊಮ್ಯಾಟೊ ನೀವೆಲ್ಲಿ ಮಾಡ್ತೀರಾ? ಝೊಮ್ಯಾಟೊ ಬರೀ ತಿಂತೀರಾ ಟೊಮ್ಯಾಟೊ. ಓಕೆನಾ? ಝೊಮ್ಯಾಟೊ ಎಲ್ಲ ಮಾಡ್ಬೇಕಪ್ಪ. ನಾನು ಆಕ್ಚುಲಿ ಝೊಮ್ಯಾಟೊ ಎಲ್ಲ ಮಾಡ್ತಿದ್ದೆ. ಸೊ ಫ್ಯೂ ಇಯರ್ಸ್ ಬ್ಯಾಕ್. ಓಕೆನಾ? ಟೀಚಿಂಗು ಮಾಡ್ತಾ ಇದ್ದೆ. ಯು ಬಿಲೀವ್ ಮಿ ಆರ್ ನಾಟ್, ನೈಟ್ ಟೈಮ್ ನಾನು ಝೊಮ್ಯಾಟೊ ಸರ್ವಿಸ್ ಮಾಡ್ತಾ ಇದ್ದೆ. ಇಲ್ಲಿ ಮಾಡ್ತೀಯಾ? ವೆರಿ ಗುಡ್ ಕಣ, ಕಂಗ್ರ್ಯಾಚುಲೇಷನ್ಸ್ ಕಣೋ. ಓಕೆನಾ? ಕಷ್ಟಪಡ್ಬೇಕಂಡ್ರು, ಕಷ್ಟಪಟ್ರೆ. ನಿನ್ನ ಹೆಸರೇನ? ಯಶವಂತ್. ವೆರಿ ಗುಡ್ ಯಶವಂತ್, ಕಂಗ್ರ್ಯಾಚುಲೇಷನ್. ಓಕೆ, ನಿನ್ಗೆ ಒಳ್ಳೇದಾದೇ ಆಗುತ್ತೆ. ಓಕೆ, ಕಷ್ಟ ಪಡಕ್ ರೆಡಿ ಇದ್ರೆ ಸಕ್ಸಸ್ ಅನ್ನೋದು ಗಟ್ಟಿಟ್ಟ ಬುತ್ತಿ. ಓಕೆ, ಎಸ್. ನೋಡು, ಮಂಡೇ 8 ಡೆಲಿವರಿ ಮಾಡಿದ್ದಾನೆ. ಓಕೆನಾ? ಸೊ ಪಿಜ್ಜಾನ 9 ಇದೆ, ಟ್ಯೂಸ್ಡೇ ನಲ್ಲಿ 12 ಇದೆ, 10 ಇದೆ, 15 ಇದೆ. ವೆರಿ ಗುಡ್. ರೆಪ್ರೆಸೆಂಟ್ ಅಬೋ ಇದು ಹೆಂಗ್ ಮಾಡ್ತೀರಿ? ಈಗ ಯಾವ್ದಾದ್ರು ಹೆಂಗ್ ತಗೊಂತೀರಾ? ಸೊ ಅಲಾಂಗ್ ಎಕ್ಸ್ ಆಕ್ಸಿಸ್ ಡೇಸ್ ತಗೊಂತೀರಾ. ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ ಅಂತ. ಸೊ ಫ್ರೀಕ್ವೆನ್ಸಿ ಎಷ್ಟು ತಗೊಂತೀರಾ? ನೋಡಿ ಇಲ್ಲಿ ಎಷ್ಟಿದೆ? ಹೈಯೆಸ್ಟ್ ಎಷ್ಟಿದೆ ನೋಡಿ? ಹೈಯೆಸ್ಟ್ ಎಷ್ಟಿದೆ? ಹೈಯೆಸ್ಟ್ 15 ಇದೆ ಇಲ್ಲಿ. 15 ಅಂತ ಅಂದ್ರೆ 2 ತಗೊಂಡ್ಬಿಡಿ, ಸಿಂಪಲ್ ಆಗ್ಬಿಡುತ್ತೆ. ಸೊ ನಿಮ್ಗೆ ನೀವು ಕಡಿಮೆ ತಗೊಂಡಷ್ಟು ನಿಮ್ಗೆ ಅಕ್ಯುರೇಟ್ ಆನ್ಸರ್ ಸಿಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಓಕೆ, ಸೊ ಇದಕ್ಕೆ ಬಾರ್ ಗ್ರಾಫ್ ಹಿಂಗಿದೆ. ನಮ್ಮ ಅಣ್ಣ ಒಂದೊಂದು ತಗೊಂಡ್ಬಿಟ್ಟಿದ್ದಾನೆ, ಇನ್ನ ಅಕ್ಯುರೇಟ್ ಆಗಿರ್ಲಿ ಅಂತ. ಸೊ ಇನ್ನ ಅಕ್ಯುರೇಟ್ ಆಗಿರ್ಲಿ ಅಂತ ಒಂದೊಂದು ತಗೊಂಡಿದ್ದಾನೆ. ಸೊ ಶಲ್ ಐ ಆಸ್ಕ್ ಯು ಸಮ್ ಕ್ವೆಶ್ಚನ್ಸ್? 1 ಯೂನಿಟ್ ಲೆಂತ್ ಇಸ್ ಈಕ್ವಲ್ ಟು 1 ಪಿಜ್ಜಾ. ಅಯ್ಯಪ್ಪ, ಈಗ ನಮ್ಮ ಅಣ್ತಮ್ಮಗೆ ಡೈಲಿ ಬೇಸಿಸ್ ಕಮಿಷನ್ ಸಿಗುತ್ತೆ. ಡಿಪೆಂಡ್ಸ್ ಆನ್ ನಂಬರ್ ಆಫ್ ಪಿಜ್ಜಾಸ್ ಅಂತ ಅಂದ್ಕೊಂಡ್ರೆ, ಯಾವ ದಿನ ಅವನು ಜಾಸ್ತಿ ದುಡ್ಡು ತಗೊಂಡು ಮನೆಗೆ ಹೋಗಿದ್ದಾನೆ? ಫ್ರೈಡೆ ಜಾಸ್ತಿ ದುಡ್ಡು ತಗೊಂಡು ಮನೆಗೆ ಹೋಗಿದ್ದಾನೆ. ಫ್ರೈಡೆ, ಯಾಕಂದ್ರೆ ಫ್ರೈಡೆ ನಿಮ್ಗೆ ಎಷ್ಟು ಪಿಜ್ಜಾ ಸೇಲ್ ಆಗಿದೆ, ಡೆಲಿವರ್ ಮಾಡಿದ್ದಾನೆ? 15 ಪಿಜ್ಜಾ. ಓಕೆನಾ? ಸೊ ಹಿಂಗ್ ಕತೆ. ಈಗ ಈ ತರ ಕ್ವಶನ್ ಕೇಳ್ಬೋದು ಅವ್ನಿಗೆ. ಯಾವ ತರ ಕ್ವಶನ್ ಅಂತ ಅಂದ್ರೆ, ಈಗ ಒಂದು ಪಿಜ್ಜಾ ಡೆಲಿವರಿ ಮಾಡಿದ್ರೆ ಅವನಿಗೆ 10 ರೂಪೀಸ್ ಸಿಗುತ್ತೆ ಅಂತ ಅನ್ಕೊಳ್ಳಿ. 1 ಪಿಜ್ಜಾ ಡೆಲಿವರಿ ಮಾಡಿದ್ರೆ ಅವನಿಗೆ 10 ರೂಪೀಸ್, ಸಾರಿ, 1 ಪಿಜ್ಜಾ ಡೆಲಿವರಿ ಮಾಡಿದ್ರೆ 10 ಅಥವಾ ಏನೋ ಒಂದು 6 ರೂಪೀಸ್ ಸಿಗುತ್ತೆ ಅಂತ ಅನ್ಕೋ.
ಸುಮ್ಮನೆ ಸಿಂಪಲ್ ಆರ್ಡ್ ನಂಬರ್ ಹಿಂಗ್ ತಗೊಂತಿದ್ದೀನಿ, 6 rupees ತಗೊಂತಿದ್ದೀನಿ. ಓಕೆನಾ. ಟ್ಯೂಸ್ಡೇ ಅವನಿಗೆ ಎಷ್ಟು ಇನ್ಸೆಂಟಿವ್ ಸಿಕ್ಕಿದೆ ಅಥವಾ ಕಮಿಷನ್ ಏನೋ ಒಂದು ಸಿಕ್ಕಿದೆ. ಯಾವ್ದು ಕೇಳಿದ್ ನಾನು? ಟ್ಯೂಸ್ಡೇನ ಕೇಳಿದ್ ನಾನು? ಯಾವ್ದೋ ಒಂದು ಟ್ಯೂಸ್ಡೇ ತಗೊಳ್ಳಿ. ಟ್ಯೂಸ್ಡೇ ಎಷ್ಟು ರೂಪಾಯಿ ದುಡ್ಡು ಸಿಕ್ಕಿದೆ ಅವನಿಗೆ? ಅಂದ್ರೆ ಹೆಂಗ್ ತಗೋತೀರಾ? 9 ಪಿಜ್ಜಾಸ್ ಡೆಲಿವರಿ ಮಾಡಿದ್ದೇನೆ. 9 ಪಿಜ್ಜಾ ಇದೆ. ಒಂದು ಪಿಜ್ಜಾಗೆ ಎಷ್ಟು? 6 ರೂಪಾಯಿ. 9 ಎಷ್ಟು? 9 ಓಕೆನಾ. ಸೊ 54 ರೂಪಾಯಿ. 9 ಓಕೆನಾ. 54 ರೂಪಾಯಿ ಇನ್ಸೆಂಟಿವ್ ಸಿಕ್ಕಿದೆ ಅಂತ ನಾವು ಹೇಳ್ಬೋದು. ಓಕೆನಾ. ಅದು ಕ್ವಶನ್ ನೋಡಿ, ನಾನು ಜನರಲ್ ಆಗಿ ಅಲ್ಲಲ್ಲೇ ಆನ್ ಸ್ಪಾಟ್ ಅಲ್ಲಿ ನಮ್ಗೆ ಹೆಂಗ್ ಕಾಣ್ತಿದೆ ಹಂಗೆ ಹೇಳ್ತಾ ಇದ್ದೀನಿ. ಓಕೆನಾ. ಅಂದ್ರೆ ಅವ್ನು ಹೆಂಗ್ ಬೇಕಾದ್ರೆ ಕ್ವಶನ್ ಫ್ರೇಮ್ ಮಾಡ್ಬೋದು. ಕ್ವಶನ್ ಅರ್ಥ ಮಾಡ್ಕೋಬೇಕು ನೀವು, ಅಕಾರ್ಡಿಂಗ್ಲಿ ಆನ್ಸರ್ ಮಾಡ್ತಾ ಹೋಗ್ಬೇಕು. ಓಕೆ. ಸೊ ನಿಮ್ಗೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಎಲ್ಲ ಈ ತರದ ತುಂಬಾ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಸೊ ತಿಕ್ಲು ತರ ಕ್ವಶನ್ಸ್ ಎಲ್ಲ ಕೇಳ್ತಾ ಇರ್ತಾರೆ. ನಿಮ್ಗೆ ಅಂತ ಕ್ವಶನ್ ಕೇಳಲ್ಲ, ಡೈರೆಕ್ಟ್ ಹಿಟ್ ಕ್ವಶನ್ಸ್ ಮಾಡ್ತಾರೆ. ಓಕೆನಾ. ಈಗ ಮಂಡೇ ಟು ವೆಡ್ನಸ್ಡೇ ಎಷ್ಟು ಪಿಜ್ಜಾ ಡೆಲಿವರಿ ಮಾಡಿದ್ದಾನೆ ಅಂತ ಕೇಳ್ತಾರೆ. ಮಂಡೇ ಟು ವೆಡ್ನಸ್ಡೇ ಎಷ್ಟು ಪಿಜ್ಜಾ ಡೆಲಿವರಿ ಮಾಡಿದ್ದಾನೆ? ವೆರಿ ಗುಡ್. 29 ಪಿಜ್ಜಾ ಡೆಲಿವರ್ ಮಾಡಿದ್ದಾನೆ. What is the ratio of the pizzas delivered Thursday to Friday? Thursday and Friday. 2 ಅನ್ನೋದು ಕೆಳಗಡೆ ಹೋಗು. ರೇಷಿಯೋ ಕೇಳ್ತಾ ಇರೋದು. ಥರ್ಸ್ಡೇ ಎಷ್ಟಿದೆ? 10 ಇದೆ. ಫ್ರೈಡೇಗೆ ಎಷ್ಟಿದೆ? 15 ಇದೆ. ಸೊ ಅವಾಗ ಏನಂತ ಹೇಳ್ಬೋದು? 2/3. ಓಕೆನಾ. ರೇಷಿಯೋ ಅರ್ಥ ಮಾಡ್ಕೊಳ್ಳಿ. ಓಕೆ. ಇನ್ನೊಂದು ಕೇಳ್ಬೋದು. ಯಾವ ತರ ಕ್ವಶನ್ ಕೇಳ್ಬೋದು ಗೊತ್ತಾ? ಅವನು ದ ರೇಷಿಯೋ ಆಫ್ ದಿ ಡೆಲಿವರ್ಡ್ ಪಿಜ್ಜಾಸ್ ಫ್ರಮ್ ಮಂಡೇ ಟ್ಯೂಸ್ಡೇ ವೆಡ್ನಸ್ಡೇ ಟು ಥರ್ಸ್ಡೇ ಫ್ರೈಡೇ ಅಂತ ಕೇಳ್ಬೋದು. ಅಪ್ರಾಕ್ಸಿಮೇಟ್ ಮಾಡಿ ಅಂತ ಕೇಳ್ಬೋದು. ಮಂಡೇ ಟ್ಯೂಸ್ಡೇ ವೆಡ್ನಸ್ಡೇ ಇದ್ರದ್ದು ಮಂಡೇ ಟ್ಯೂಸ್ಡೇ ವೆಡ್ನಸ್ಡೇ ಅಂದ್ರೆ ಈ 3 ಮತ್ತೆ ಇವೆರಡದು ರೇಷಿಯೋ ತಗೊಳ್ಳಿ ಅಂತ ಕೇಳ್ತಿದ್ದಾನೆ. ರೇಷಿಯೋ ತಗೊಳ್ಳಿ ಎಷ್ಟಿದೆ ಇಲ್ಲಿ? ಮಂಡೇ ಟು ಎಷ್ಟಾಗುತ್ತೆ? 29 ಅಪಾನ್ 25. ಓಕೆನಾ. ಸೊ ಈ ತರ ನಿಮ್ಗೆ ಕ್ವಶನ್ ಕೇಳ್ಬೋದು. ಡಿವೈಡ್ ಆಗಿಲ್ಲ ಅಂದ್ರೆ ಆನ್ಸರ್ ಹಿಂಗೇನೆ ಇಟ್ಬಿಡ್ಬೋದು ಅವನು. ಓಕೆನಾ. ಸೊ ಈ ತರ ನಿಮ್ಗೆ ಕ್ವಶನ್ ಫ್ರೇಮ್ ಮಾಡಬಹುದು. ಓಕೆ. ಎಸ್. ಈಗ ಇನ್ನೊಂದು ನಿಮಗೆ ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಅಂತ ಒಂದು ಟಾಪಿಕ್ ಬರುತ್ತೆ. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ನಿಮಗೆ ಬಾರ್ ಗ್ರಾಫ್ ನಲ್ಲಿ ಪರ್ಸೆಂಟೇಜ್ ಮೇಲೆ ಕ್ವಶನ್ ಕೇಳಿದ್ರೆ ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಅಂತ ಕೇಳ್ತಾರೆ. ಈಗ ನಾನು ನಿಮಗೆ ಕ್ವಶನ್ ಕೇಳೋದು ವೆರಿ ಸಿಂಪಲ್. ಥರ್ಸ್ಡೇ ಎಷ್ಟು ಪಿಜ್ಜಾ ಸೇಲ್ ಮಾಡಿದ್ದಾನೆ? 10 ಇದೆ. ಫ್ರೈಡೇ ಎಷ್ಟು ಮಾಡಿದ್ದಾನೆ? 15 ಇದೆ. ಅಂದ್ರೆ ಪಿಜ್ಜಾ ಜಾಸ್ತಿ ಆಯ್ತಾ ಸೇಲ್ ಆಗಿರೋದು ಕಡಿಮೆ ಆಯ್ತಾ? ಥರ್ಸ್ಡೇ ಟು ಫ್ರೈಡೇ. ಥರ್ಸ್ಡೇ ಇಂದ ಫ್ರೈಡೇಗೆ ಅವನು ಡೆಲಿವರಿ ಮಾಡೋದು ಜಾಸ್ತಿ ಇದೆ ಅಂದ್ರೆ ಇನ್ಕ್ರೀಸ್ ಆಯ್ತಲ್ವಾ? ಥರ್ಸ್ಡೇ ಟು ಫ್ರೈಡೇ ಪಿಜ್ಜಾ ಡೆಲಿವರಿ ಇನ್ಕ್ರೀಸ್ ಆಗಿದೆ. ಎಷ್ಟು ಇನ್ಕ್ರೀಸ್ ಆಗಿದೆ, ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಅಂತ ಕೇಳ್ಬಿಡ್ತಾನೆ ಶಿಷ್ಯ. ಓಕೆನಾ. ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಅಂತ ಕೇಳ್ತಾನೆ. ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಅಂತ ಇದು ಟಾಪಿಕ್ ಇದು. ಓಕೆನಾ. ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಅಂತ ಬರುತ್ತೆ. ಓಕೆನಾ. ಈ ಟಾಪಿಕ್ ನೆನ್ಪಿಟ್ಕೊಳ್ಳಿ. ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ಗೆ ಫಾರ್ಮುಲಾ ಏನಪ್ಪಾ ಅಂತ ಅಂದ್ರೆ, ಫಾರ್ಮುಲಾ ಏನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ಬಿಡೋದು. ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಅಂತ ಅಂದ್ರೆ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಅಂತಂದ್ರೆ, ಫಸ್ಟ್ ಇದ್ರಲ್ಲಿ ದೊಡ್ಡ ವ್ಯಾಲ್ಯೂ ಯಾವ್ದು? ಇಲ್ಲಿ ಇನ್ಕ್ರೀಸ್ ಆಗಿದೆ ಅಂತಂದ್ರೆ ಇಲ್ಲಿ ನೆಕ್ಸ್ಟ್ ವ್ಯಾಲ್ಯೂ ಅಂದ್ರೆ ನ್ಯೂ ವ್ಯಾಲ್ಯೂ ಎಷ್ಟಿದೆ? ಇದು 15 ಇದೆಯಲ್ವಾ? 15 ಜಾಸ್ತಿ ವ್ಯಾಲ್ಯೂ ಮೈನಸ್ ಕಡಿಮೆ ವ್ಯಾಲ್ಯೂ ಡಿವೈಡೆಡ್ ಬೈ ಒರಿಜಿನಲ್ ವ್ಯಾಲ್ಯೂ ತಗೊಂಡ್ಬಿಡಿ. 10 ತಗೊಳ್ಳಿ ಇಂಟು 100 ಮಾಡ್ಕೊಂತ ಹೋಗಿ. ಸೊ ವಿಚ್ ಇಸ್ ಈಕ್ವಲ್ ಟು ಎಷ್ಟು ಬರ್ತಪ್ಪ ಇಲ್ಲಿ ನೋಡಿ? 15 ಮೈನಸ್ 10 ಎಷ್ಟು? ಆರ್ ಎಲ್ಸ್ ಯು ಟೇಕ್ ದ ಡಿಫ್ರೆನ್ಸಸ್ ಅಷ್ಟೇ ಕಂಡ್ರೋ. ಇನ್ಕ್ರೀಸ್ ಅಂತಂದ್ರೆ ಡಿಫ್ರೆನ್ಸಸ್ ಡಿವೈಡ್ ಬೈ ಚಿಕ್ ವ್ಯಾಲ್ಯೂ. ಓಕೆನಾ. ಸೊ ಎಷ್ಟಾಗುತ್ತೆ ಇದು? 5/10 ಇಂಟು 100. ಓಕೆ. ಸೊ 1 ಕ್ಯಾನ್ಸಲ್, 10 5 50. 50% ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಆಗಿರೋದು 50%. ಓಕೆನಾ. ಅದು ನೋಡಿ, ಈಗ ಆಬ್ವಿಯಸ್ಲಿ ನಿಮಗೆ 10 ಅಲ್ಲಿ 100% ಇನ್ಕ್ರೀಸ್ ಅಂದ್ರೆ ಏನಾಗುತ್ತೆ? ಇಲ್ಲಿ 10 ಇದ್ದು ಇಲ್ಲಿ 20 ಆಗಿದ್ರೆ ಏನಾಗೋದು?
100% ಇನ್ಕ್ರೀಸ್ ಆಗಿರೋದು. ಸೊ ಇಲ್ಲಿ 10 ಇದ್ದು 15 ಆಗಿದೆ, 5 ಜಾಸ್ತಿ ಆಗಿದೆ ಅಂದ್ರೆ 50%. ಓಕೆನಾ, 50% ಇನ್ಕ್ರೀಸ್ ಆಗಿದೆ. ಅರ್ಥ ಮಾಡ್ಕೊಳ್ಳಿ, ನಾನು ಇಲ್ಲಿ ಬರ್ದಿದ್ದು ಅರ್ಥ ಮಾಡ್ಕೊಳ್ಳಿ. ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಹೆಂಗ್ ಮಾಡ್ತಿದ್ದೀನಿ ಅಂದ್ರೆ ಫಸ್ಟ್ ಡಿಫರೆನ್ಸ್ ತಗೊಂತ ಇದ್ದೀನಿ, ಆರ್ ಎಲ್ಸ್ ಯು ಟೇಕ್ ದ ಡಿಫರೆನ್ಸ್, ಸಿಂಪ್ಲಿ ಯು ಟೇಕ್ ದ ಡಿಫರೆನ್ಸ್ ಅಷ್ಟೇ. 10 ಮತ್ತೆ 15 ಗೆ ಡಿಫರೆನ್ಸ್ ಎಷ್ಟು? 5 ಡಿವೈಡೆಡ್ ಬೈ ಚಿಕ್ಕ ವ್ಯಾಲ್ಯೂ, ಅಂದ್ರೆ ಹಿಂದೆಗಡೆ ಚಿಕ್ಕದಿರುತ್ತೆ, ಚಿಕ್ಕ ವ್ಯಾಲ್ಯೂ ಇಂಟು 100 ಹೊಡ್ಕೊಂಬಿಡಿ. ಸಮ್ ಟೈಮ್ಸ್ ಏನಾಗುತ್ತೆ, ಈಗ ಇದೇ ಕ್ವಶನ್ ನಾನು ನಿಮ್ಗೆ ಪರ್ಸೆಂಟೇಜ್ ಆಫ್ ಡಿಕ್ರೀಸ್ ಕೇಳ್ತಾನೆ. ಪರ್ಸೆಂಟೇಜ್ ಆಫ್ ಡಿಕ್ರೀಸ್ ಏನಾದ್ರು ಕೇಳಿದ್ರೆ ಯಾವುದೋ ಒಂದು ಡೇಟಾದಲ್ಲಿ ಡಿಕ್ರೀಸ್ ಆಗಿರುತ್ತೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇನ್ನೊಂದು ಡಿಕ್ರೀಸ್, ಇದನ್ನ ನೋಡ್ಕೊಂಡು ಮಾಡ್ಕೊಳ್ಳಿ. ಇನ್ನೊಂದು ಈಗ ಅರ್ಥ ಮಾಡ್ಕೊಳ್ಳಿ, ಟ್ಯೂಸ್ಡೇ ಇನ್ಕ್ರೀಸ್ ಆಗಿರೋದಲ್ಲ, ಡಿಕ್ರೀಸ್ ಎಲ್ಲಾಗಿದೆ ನೋಡ, ಇಲ್ಲ ಆಗಿದೆಯಲ್ಲ. ಓಕೆ, ವೆಡ್ನೆಸ್ಡೇ ಇಂದ ಥರ್ಸ್ಡೇಗೆ ಏನಾಗಿದೆ ಡೆಲಿವರಿ? ಡಿಕ್ರೀಸ್ ಇನ್ಕ್ರೀಸ್? ಡಿಕ್ರೀಸ್ ಆಗಿದೆ. ಓಕೆನಾ, ಪರ್ಸೆಂಟೇಜ್ ಆಫ್ ಡಿಕ್ರೀಸ್. ಓಕೆನಾ, ನಾನು ಇವೆರಡರ ಬಗ್ಗೆ ಮಾತಾಡ್ತಿದ್ದೀನಿ ಈಗ. ಓಕೆ, ಸೊ ವೆಡ್ನೆಸ್ಡೇ ಮತ್ತೆ ಥರ್ಸ್ಡೇ ಬಗ್ಗೆ ಮಾತಾಡ್ತಿದ್ದೀನಿ. ವೆಡ್ನೆಸ್ಡೇ 12 ಇತ್ತು, ಥರ್ಸ್ಡೇ ಕಡಿಮೆ ಆಗೋಯ್ತು, ಡಿಕ್ರೀಸ್ ಆಯ್ತು. ಎಷ್ಟು ಪರ್ಸೆಂಟ್ ಕಡಿಮೆ ಆಯ್ತು ಅಂತ ಕೇಳ್ತಾನೆ. ಪರ್ಸೆಂಟೇಜ್ ಆಫ್ ಡಿಕ್ರೀಸ್ ಕೇಳಿದ್ರೆ ಯು ಟೇಕ್ ದ ಡಿಫರೆನ್ಸ್ ಅಷ್ಟೇ, ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ. 12 - 10 ಎಷ್ಟಪ್ಪ? ಡಿಫರೆನ್ಸ್ ಎಷ್ಟು? 12 - 10 ಗೆ 2 ಡಿವೈಡೆಡ್ ಬೈ ಡಿಕ್ರೀಸ್ ಆಗಿದೆ, ಒರಿಜಿನಲ್ ವ್ಯಾಲ್ಯೂ ಎಷ್ಟಿದೆ? 12 ಇಂಟು 100. ಸೊ ವಿಚ್ ಇಸ್ ಈಕ್ವಲ್ ಟು ವಾಟ್? ಸಿಂಪ್ಲಿಫೈ ಮಾಡ್ಕೊಂಡ್ಬಿಡಿ ಅಷ್ಟೇ. ಸಿಂಪ್ಲಿಫೈ ಮಾಡ್ಕೊಂಡ್ಬಿಡಿ, ಏನಾಗುತ್ತೆ? 2 1 2 ಎಷ್ಟಾಗುತ್ತೆ? 6 ಆಗುತ್ತಾ? 1/6 ಇಂಟು 100. 6 ಇಂದ ಹೊಡ್ತಾ ಹೋಗಿ, 6 1 6, ಐ ಮೀನ್ 6 1 6 ಅಲ್ವೇನಪ್ಪ, ಇನ್ನ 4 40, 6 6 36, 16 ಅಪ್ರಾಕ್ಸಿಮೇಟ್ಲಿ ಎಷ್ಟು? 16% ಡಿಕ್ರೀಸ್ ಆಗಿದೆ. 16% ಡಿಕ್ರೀಸ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಡಿಕ್ರೀಸ್ಗೂ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಇಂಟು 100 ಅಂತೂ ಕಂಪಲ್ಸರಿ ಬರುತ್ತೆ. ಇಲ್ಲೇನ್ ಬರುತ್ತೆ? ಇಲ್ಲಿ ನ್ಯೂಮರೇಟರ್ ಏನ್ ಬರಬೇಕು? ಡಿಫರೆನ್ಸ್. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಇವೆರಡದು ಡಿಫರೆನ್ಸ್, ಪ್ಲಸ್ ಮೈನಸ್ ತಗೊಳಂಗಿಲ್ಲ ಇಲ್ಲಿ. ಡಿಫರೆನ್ಸ್ 12ರಲ್ಲಿ 10 ಹೋದ್ರೆ 2. ಅದಾದ್ಮೇಲೆ ಕೆಳಗಡೆ ಏನ್ ಬರಿಬೇಕು ಅಂದ್ರೆ ಡಿಕ್ರೀಸ್ ಅಂತ ಇತ್ತು ಅಂದ್ರೆ ದೊಡ್ಡ ವ್ಯಾಲ್ಯೂ ಬರಿಬೇಕು. ಅರ್ಥ ಮಾಡ್ಕೊಳ್ಳಿ, ಡಿಕ್ರೀಸ್ ಅಂತ ಇದ್ರು ಅಂದ್ರೆ ದೊಡ್ಡ ವ್ಯಾಲ್ಯೂ. ಇವೆರಡರಲ್ಲಿ ದೊಡ್ಡ ವ್ಯಾಲ್ಯೂ ಯಾವ್ದಿದೆ? ಅದು. ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಅಲ್ಲಿ ಏನ್ ಮಾಡಿದ್ವಿ ನಾವು? ಚಿಕ್ಕ ವ್ಯಾಲ್ಯೂ ತಗೊಂಡಿದ್ವಿ, ನೆನಪಿದ್ಯಾ? ದೊಡ್ಡ ವ್ಯಾಲ್ಯೂ, ಚಿಕ್ಕ ವ್ಯಾಲ್ಯೂ. ಇದೊಂದು ಫಾರ್ಮುಲಾ ತರ ನೆನ್ಪಿಟ್ಕೊಂಡ್ಬಿಡಿ. ಈಸಾಗಿ ನೆಕ್ಸ್ಟ್ ಎಲ್ಲಾದ್ರೂ ಕ್ವಶನ್ ಕೇಳಿದ್ರು ನಿಮ್ಗೆ ಆನ್ಸರ್ ಟಕ್ ಅಂತ ಹೇಳ್ಬೋದು. ನಮಸ್ಕಾರ, ಒಳ್ಳೇದಾಗಲಿ. ನೆಕ್ಸ್ಟ್ ಇದೇನ ಕೊಟ್ಟಿದ್ದಾನೆ, ಟಕ್ ಅಂತ ನಾನು ಹಂಗೆ ತೋರ್ಸ್ಕೊಂಡು ಹೋಗ್ತೀನಿ. ಡ್ರಾ ದ ಬಾರ್ ಗ್ರಾಫ್. ಓಕೆ, ಇದಕ್ಕೆ ಬಾರ್ ಗ್ರಾಫ್ ಇದು ಮ್ಯಾಚ್ ಅಪ್ ಮಾಡಿ ಆಗುತ್ತಾ? ಕರೆಕ್ಟ್ ಆಗಿತ್ತಲ್ಲ? ಇಯರ್ಸ್ ನೋಡು, 2005 2006 ಹಿಂಗ್ ಕೊಡ್ಕೊಂಡು ಹೋಗಿದ್ದಾನೆ. ಸೊ ಈ ತರ ಇದೆ. ನಂಬರ್ ಆಫ್ ಆಪಲ್ ಟ್ರೀಸ್ ಪ್ಲಾಂಟ್ ಮಾಡೋದು ಅನ್ಸುತ್ತೆ, ಪ್ಲಾಂಟೆಡ್ ಬೈ ದಿ ಗಾರ್ಡನರ್ ಆಫ್ ಎ ಸ್ಕೂಲ್ ಇನ್ ಡಿಫರೆಂಟ್ ಇಯರ್ಸ್. ಇಷ್ಟು ಪ್ಲಾಂಟ್ ಮಾಡಿದ್ದಾನೆ. ಈಗ ಡೈರೆಕ್ಟ್ಲಿ ಲಾಸ್ಟ್ ದ ಕ್ವಶನ್ಸ್. ಯಾವ ವರ್ಷ ಜಾಸ್ತಿ ಟ್ರೀಸ್ ನ ಪ್ಲಾಂಟ್ ಮಾಡಿದ್ದಾನೆ? ಯಾವ ವರ್ಷ? 2000 ಎಷ್ಟು? 400. ಓಕೆನಾ? ಎಸ್, ವೆರಿ ಗುಡ್. ಕ್ವಶನ್ ಕೇಳ. ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಆಫ್ ಪ್ಲಾಂಟಿಂಗ್ ಟ್ರೀಸ್ ಫ್ರಮ್ 2008 to 2009. ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಪರ್ಸೆಂಟೇಜ್ ಆಫ್ ಡಿಕ್ರೀಸ್? 8 ಇಂದ 9ಗೆ ಇನ್ಕ್ರೀಸ್ ಆಗಿದೆ. 8 ಇಂದ 9ಗೆ ಬರೋ ಅಷ್ಟೊತ್ತಿಗೆ ಪ್ಲಾಂಟ್ ಜಾಸ್ತಿ ಆಗಿದೆ. 300 ಮಾಡಿದ್ದ ಲಾಸ್ಟ್ ಇಯರ್ 2008ರಲ್ಲಿ, 2009ರಲ್ಲಿ 400 ಮಾಡಿದ್ದಾನೆ. ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಎಷ್ಟು ಅಂತ ಕೇಳ್ತಾನೆ. ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಈ ವರ್ಷಗಳಲ್ಲಿ ಫಸ್ಟ್ ಟೈಮ್ ತಗೋಬೇಕಂತ ಹೇಳಿದೀನಿ, ಹೇಳಿ. ಡಿಫರೆನ್ಸ್ 400ರಲ್ಲಿ 300 ಡಿಫರೆನ್ಸ್ ಎಷ್ಟು? 100 ಕಣೋ. 100 ಡಿವೈಡ್ ಬೈ ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಚಿಕ್ಕದ ದೊಡ್ಡದ? ಇನ್ಕ್ರೀಸ್ಗೆ ಚಿಕ್ಕದ್ ತಗೋಬೇಕು. ಓಕೆನಾ? ಸೊ ಚಿಕ್ಕದು ಇಂಟು 100. ಓಕೆನಾ? ಎಷ್ಟಾಗುತ್ತೆ ಈಗ? 2 ಹೋಯ್ತು. 3 1 3 30, ಅಪ್ರಾಕ್ಸಿಮೇಟ್ಲಿ 33 ಬರುತ್ತೆ. 33% ಇನ್ಕ್ರೀಸ್ ಆಗಿದೆ. 33% ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೇಕು. ಓಕೆನಾ? ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಇನ್ಕ್ರೀಸ್ ಆಗಿದೆ? 2007 ಇಂದ 8ಗೆ ಎಷ್ಟು ಇನ್ಕ್ರೀಸ್ ಆಗಿದೆ? ನೋಡಿದ ತಕ್ಷಣ ಹೇಳ್ಬೋದು.
ನೋಡಿ 150 ಇದು ಡಬಲ್ ಆಗೋಯ್ತಲ್ಲ, 100% ಇನ್ಕ್ರೀಸ್ ಆಗಿದೆ. 100 ಬೇಕಾದ್ರೆ ನೀವು ಫಾರ್ಮುಲಾ ಹಾಕಿ ನೋಡಿ, ಫಾರ್ಮುಲಾ ಹಾಕೋದು ಕೂಡ ಅಷ್ಟೇನೆ. 150 ಮತ್ತೆ 300 ಡಿಫರೆನ್ಸ್ ಎಷ್ಟು? 150 ಡಿವೈಡ್ ಬೈ ಎಷ್ಟು ತಗೋಬೇಕು ಚಿಕ್ಕದು? 150 ಇಂಟು 100. 150 ಕ್ಯಾನ್ಸಲ್ ಆಯ್ತು, ಉಳಿದಿದ್ದೇನು 100% ಇನ್ಕ್ರೀಸ್ ಆಗಿದೆ ಅಂತ. ಸೊ ಈಗ ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್, ಪರ್ಸೆಂಟೇಜ್ ಆಫ್ ಡಿಕ್ರೀಸ್ ಗೊತ್ತಾಯ್ತಲ್ವಾ? ಸೊ ಈ ತರ ಕೇಳ್ಬೋದು ಅವನು, ಆವರೇಜ್ ಕೇಳ್ಬೋದು. ಸೊ ಅವ್ನು ಹೆಂಗ್ ಬೇಕಾದ್ರೆ ಕ್ವಶನ್ ಫ್ರೇಮ್ ಮಾಡಬಹುದು. ಓಕೆನಾ? ಸೊ ಇದು ಕತೆ. ಎಸ್, ನಂಬರ್ ಆಫ್ ಬುಕ್ಸ್ ಸೋಲ್ಡ್, ಇದ್ರ ಮೇಲೂ ಕ್ವಶನ್ ಕೇಳ್ಬೋದು. ಟೋಟಲ್ ಬುಕ್ಸ್ ಎಷ್ಟು ಸೋಲ್ಡ್ ಆಗಿದೆ, ಟೋಟಲ್ ನಂಬರ್ ಆಫ್ ಬುಕ್ಸ್ ಒಂದು ವೀಕಲ್ಲಿ ಎಷ್ಟು ಸೇಲ್ ಆಗಿದೆ, ನಂಬರ್ ಆಫ್ ಮ್ಯಾಥಮೆಟಿಕ್ಸ್ ಬುಕ್ಸ್ ಸೋಲ್ಡ್ ಬೈ ಶಾಪ್ ಕೀಪರ್ ಅನ್ನ 6 consecutive days. ಸೊ ಈ ಟೋಟಲ್ ನಂಬರ್ ಆಫ್ ಎಷ್ಟಪ್ಪ ಟೋಟಲ್ ಬುಕ್ಸ್? ಅಲ್ಲ ಕಣೋ, 90 ಇದೆ ನಂಬರ್ ಆಫ್ ಬುಕ್ಸ್, ಟೋಟಲ್ ಬುಕ್ಸ್. ಇದು ಸಾಟರ್ಡೇದು ಟೋಟಲ್ ಬುಕ್ಸ್ ಡೆಂಟ್ ಗಿವ್. ಓಕೆನಾ? ಅವ್ನು ಕೊಟ್ಟಿಲ್ಲ ಟೋಟಲ್ ಬುಕ್ಸ್, ನೀವು ಕೌಂಟ್ ಮಾಡಿ ಹೇಳ್ಬೇಕು. ನೀವು ಎಲ್ಲ ಈ 9, 16, 24, 30, 33, 38, 42, 420. ಓಕೆನಾ? ನಾನವನಲ್ಲ. ಓಕೆ, 420 ಬುಕ್ಸ್ ಸೋಲ್ಡ್, ಸೋಲ್ಡ್. ಓಕೆನಾ? ಸೊ 1 ವೀಕ್ನಲ್ಲಿ ಈಗ ದ ಪರ್ಸೆಂಟೇಜ್ ಆಫ್ ಬುಕ್ಸ್ ಸೋಲ್ಡ್ ಇನ್ ವೆಡ್ನೆಸ್ಡೇ ಆಫ್ ದಿಸ್ ವೀಕ್ ಏನಂತ ಹೇಳ್ಬೋದು? ವೆಡ್ನೆಸ್ಡೇ ಎಷ್ಟು ಪರ್ಸೆಂಟೇಜ್ ಆಫ್ ಬುಕ್ಸ್ ಸೋಲ್ಡ್ ಆಗಿದೆ? ವೆಡ್ನೆಸ್ಡೇ ಎಷ್ಟಿದೆಯಪ್ಪ ಅಲ್ಲಿ? 60 ಇದೆ. 60 ಬೈ ಏನು? 60 ಬೈ 420 ಇಂಟು 100. 61 60 6 7 42 7. ಸೊ 7 1 7 ಇನ್ನು 30 7 4 28 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 40%. ಅಪ್ರಾಕ್ಸಿಮೇಟ್ ಮಾಡಕ್ ಕೇಳ್ತಾರೆ ನಿಮ್ಗೆ, ಪಾಯಿಂಟ್ ಗೇಟಲ್ಲೆಲ್ಲ ಕೇಳಲ್ಲ. ಯಾಕಂದ್ರೆ ನಮ್ಮ ಹುಡುಗರಿಗೆ ಡಿವಿಷನ್ ಬರಲ್ಲ. ಓಕೆನಾ? ಯಾಕೆಂದ್ರೆ ಮೇಸ್ಟ್ರಿಗೆ ಬರಲ್ಲ, ಅದಕ್ಕೆ. ಯಾಕೆಂದ್ರೆ ಮೇಸ್ಟ್ರಿಗೆ ಮುಗ್ಗಿ ಬರಲ್ಲ ಫಸ್ಟ್ ಆಫ್ ಆಲ್, ಅದಕ್ಕೆ. ಓಕೆನಾ? ಯಾವತ್ತು ಫುಲ್ ಜಾಸ್ತಿ ಬುಕ್ಸ್ ಸೆಲ್ ಆಗಿದೆ? ಸಾಟರ್ಡೆ. ಓಕೆನಾ? ವ್ಯಾಪಾರ ಯಾವತ್ತು ಫುಲ್ ಡಲ್ ಇದೆ? ಟ್ಯೂಸ್ಡೇ. ವ್ಯಾಪಾರ ಯಾವತ್ತು ಡಲ್ ಇದೆ ಅಂತಂದ್ರೆ ಟ್ಯೂಸ್ಡೇ. ಓಕೆನಾ? ಸೊ ಇದೇನ್ ಡಿನೋಟ್ ಮಾಡುತ್ತೆ ಅಂತಂದ್ರೆ ಟ್ಯೂಸ್ಡೇ ಸುಮ್ಮನೆ ಅಂಗಡಿಲಿ ಇರೋದಕ್ಕಿಂತ ಬಾಗಿಲು ಮುಚ್ಕೊಂಡು ಮನೇಲಿರುವಂತ. ಓಕೆ, ಇದ್ರ ಅರ್ಥ ಆಯ್ತಾ? ಸೊ ಅಂದ್ರೆ ನಾವು ಹಿಂಗ್ ವಿಜುವಲೈಸ್ ಅಂದ್ರೆ ನಾವೇ ಅಂದ್ಕೋಬಹುದು, ಇದು ಡೇಟಾ ಈ ತರ ನಮ್ಗೆ ಡೇಟಾ ಸಿಗೋದ್ರಿಂದ ನಮಗೆ ನಾವೇ ಅನಾಲಿಸಿಸ್ ಮಾಡ್ಕೋಬಹುದು. ಯಾವ ದಿವಸ ಚೆನ್ನಾಗಿ ವ್ಯಾಪಾರ ಆಗುತ್ತೆ, ಯಾವ ದಿವಸ ವ್ಯಾಪಾರ ಆಗಲ್ಲ, ಇದನ್ನೆಲ್ಲ ನಾವು ನೋಡ್ಕೋಬಹುದು. ಅದೇ ಯೂಟ್ಯೂಬ್ ನಲ್ಲೂ ಅಷ್ಟೇ. ನೀವು ಯಾವ್ದಾದ್ರು ಯೂಟ್ಯೂಬ್ ಚಾನಲ್ ಇಟ್ಟಿದ್ರೆ, ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ, ನನ್ನ ಒಂದು 3-4 ಯೂಟ್ಯೂಬ್ ಚಾನಲ್ ಇದಾವೆ, ಬಿಡಿ ಅದು ಬೇರೆ ವಿಷಯ. ಅದ್ರಲ್ಲಿ ಅವರೇ ತೋರಿಸ್ತಾ ಇರ್ತಾರೆ ಅನಾಲಿಟಿಕ್ಸ್, ಯೂಟ್ಯೂಬ್ ಅನಾಲಿಟಿಕ್ಸ್ ಅಂತ ತೋರಿಸ್ತಾರೆ. ಶಿಷ್ಯ ನೀನ್ ಯಾವಾಗ ಅಪ್ಲೋಡ್ ಮಾಡ್ತೀಯಪ್ಪ ವಿಡಿಯೋಗಳನ್ನ, ಯಾವ ಟೈಮಲ್ಲಿ ಅಪ್ಲೋಡ್ ಮಾಡ್ಬೇಕು ನೋಡು, ಯಾವ್ದು ಜಾಸ್ತಿ ವ್ಯೂಸ್ ಇರ್ತಾವಲ್ಲ ಅವರೇ ಹೇಳ್ತಾ ಇರ್ತಾರೆ. ಅನಾಲಿಟಿಕ್ಸ್ ಈ ತರ ಎಲ್ಲ ಗ್ರಾಫ್ ಹಾಕಿ ತೋರಿಸ್ತಾ ಇರ್ತಾರೆ, ಮೇಲ್ ಮಾಡ್ತಾ ಇರ್ತಾರೆ. ಸೊ ಇರ್ಲಿ, ಅದನ್ನ ಆಮೇಲೆ ಮಾತಾಡೋಣ. The given below is a table depicting the information number of pets owned by 4 ಕತಾಲೆಗಳು. ಈಗ ಗೊತ್ತಾಯ್ತಲ್ವಾ? ಅಷ್ಟೇ ಮಾಡ್ತಿರಲ್ಲ ಫ್ರೆಂಡ್ಸ್. ಓಹೋ, ಹೆಸರು ನೋಡ್ಗುರು, ಸಿಲ್ವಿಯಾ, ಆಸ್ಲಿ, ರಾನ್, ಜೈನ್. ಓಕೆ, ಸಖತ್ತಾಗಿದೆ ಗುರು. ಯಾವುದೋ ಇದು ನಮ್ಮವಲ್ಲ ಅನ್ಸುತ್ತೆ, ಇರ್ಲಿ. ಪೆಟ್ಸ್. ಓಕೆನಾ? ಯಾರು ಜಾಸ್ತಿ ಓನ್ ಮಾಡಿದ್ದಾರೆ ಪೆಟ್ಸ್? ಶ್ರೇಯ ಅಲ್ಲ ಕಣೋ ಅಂತಮ್ಮ, ಶ್ರೇಯ ಅಲ್ಲ ಕಣೋ, ಸಿಲ್ವಿಯಾ. ಇರ್ಲಿ ಬಿಡು, ಇಲ್ಲಿ ಯಾವ್ದೋ ಒಂದು. ಓಕೆನಾ? ಸೊ ಯಾರಿಗೆ ಪ್ರಾಣಿ ಪ್ರೀತಿ ಕಡಿಮೆ ಇದೆ? ಸೆಕೆಂಡ್ ಅಷ್ಟೇ ನೋಡ, ಹುಡುಗಿ ಸೆಕೆಂಡ್ ಅಂದ್ಬಿಡ್ತು, ಸುಮ್ಮನೆ ಹೆಸರು ಓದೋದು ಬೇಡ ಅಂತ. ಓಕೆ, ಕರೆಕ್ಟ್ ಕಣವ. ಓಕೆನಾ? ಬುದ್ಧಿವಂತ ಕಣವ ನೀನೆ. ಓಕೆ, ಇಷ್ಟೇ, ಏನಿಲ್ಲ. ಇಲ್ಲ ಕ್ವಶನ್ ಕೂಡ ಹಾಕ್ಬಿಟ್ಟಿದ್ದಾನೆ ಶಿಷ್ಯ. ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಯಾವ್ದೊಂದು ಆಫೀಸಿಗೆ ಪರ್ಚೇಸ್ ಮಾಡಿದಾರಂತೆ ಕಂಪ್ಯೂಟರ್ಸು, ಚೇರ್ಸು, ಟೇಬಲ್ಸ್ ಅಂತ. ಎಷ್ಟು ನೋಡಿ, ಇವಾಗ ನಾನೇನು ಟೇಬಲ್ ಕೊಟ್ಟಿಲ್ಲ, ಬರೀ ಗ್ರಾಫ್ ಕೊಟ್ಟಿದ್ದೀನಿ. ಓಕೆ, ಇವಾಗ ನೋಡ್ಬೇಕೀಗ ಎಷ್ಟು ಕಂಪ್ಯೂಟರ್ಸ್ ನ ಪರ್ಚೇಸ್ ಮಾಡಿದ್ದಾರೆ. ಗ್ರಾಫ್ ಎಷ್ಟು ಉದ್ದ ಇದೆ ನೋಡ್ಕೊಂಡು ಹೋಗಿ. ಎಷ್ಟು ಕಂಪ್ಯೂಟರ್?
ಎಂಟು. ಚೇರ್ ಎಷ್ಟು ಮಾಡಿದ್ದಾರೆ? 9. ಓಕೆ, ಟೇಬಲ್ಸ್ 5. ಇಲ್ಲಿ ಕ್ವಶನ್ ಆನ್ಸರ್ ಮಾಡಿ. ವಿಚ್ ಐಟಮ್ ಹ್ಯಾಡ್ ದ ಹೈಯೆಸ್ಟ್ ಪರ್ಚೇಸ್? ಚೇರ್. Obviously for this question it is chair. Okay, so the total number of items purchased, total number of items purchased, ಎಷ್ಟು ಐಟಮ್ಸ್ ಪರ್ಚೇಸ್ ಮಾಡಿದ್ದಾರೆ ಟೋಟಲ್ ಆಗಿ? ಸೊ ಅಂದ್ರೆ ಕಂಪ್ಯೂಟರ್ ಎಷ್ಟು, ಚೇರ್ ಎಷ್ಟು ಎಲ್ಲ ಆಡ್ ಮಾಡಬೇಕು. ಕಂಪ್ಯೂಟರ್ಸ್ ಎಷ್ಟು? 8 ಪ್ಲಸ್ 9 ಪ್ಲಸ್ 5 22 ಐಟಮ್ಸ್ ಪರ್ಚೇಸ್ ಮಾಡಿದ್ದಾರೆ ಟೋಟಲ್ ಆಗಿ. ಓಕೆನಾ? ಸೊ ಈ ತರ ಯಾವುದು ಕಡಿಮೆ ಪರ್ಚೇಸ್ ಮಾಡಿದ್ದಾರೆ ಅಂತ ಕೇಳಿದ್ರೆ ನೀವು ಟೇಬಲ್, ಕಡಿಮೆ ನಂಬರ್ ಆಫ್ ಐಟಮ್ಸ್ ಟೇಬಲ್ ಮಾಡಿದ್ದಾರೆ. ಈಗ ನಾನು ನಿಮಗೆ ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ. ಒಂದು ಕಂಪ್ಯೂಟರ್ಗೆ 10 ರೂಪೀಸ್ ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ಚಾರ್ಜ್ ಅಂತ ಅಂದ್ಕೊಳ್ರಿ. ಆಮೇಲೆ 10 ರೂಪೀಸ್ಗೆ ಯಾವ ಸರ್ ಕಂಪ್ಯೂಟರ್ಸ್ ಇರುತ್ತೆ? ನುಗ್ ಬಂದ್ಗಿಂದಿರ ಆಮೇಲೆ ನಮ್ಮ ಆಫೀಸ್ ಇದ್ರ ಹತ್ರ ಒಂದ್ ಚೇರ್ಗೆ 5 ರೂಪೀಸ್. ಓಕೆ, ಟ್ರಾನ್ಸ್ಪೋರ್ಟೇಶನ್ ಚಾರ್ಜ್ ಅಂತ ಅನ್ಕೊಳ್ಳಿ. ಒನ್ ಟೇಬಲ್ಗೆ 15 ರೂಪೀಸ್ ಅಂತ ಅನ್ಕೊಳ್ಳಿ. ಓಕೆ, ಮೈ ಕ್ವಶನ್ ಈಸ್ ಯಾವ ಅಸೆಸರಿಗೆ, ಐ ಮೀನ್ ಕಂಪ್ಯೂಟರ್ಗೋ ಚೇರ್ಗೋ ಟೇಬಲ್ಸ್ಗೋ ಜಾಸ್ತಿ ಟ್ರಾನ್ಸ್ಪೋರ್ಟೇಶನ್ ಖರ್ಚಾಗಿದೆ ಅಂತ ಹೇಳ್ತಾನೆ. ಕ್ವಶನ್ ಅರ್ಥ ಆಯ್ತಾ ನಂದು? ಮೈ ಕ್ವಶನ್ ಈಸ್ ವೆರಿ ಸಿಂಪಲ್. ಯಾವುದಕ್ಕೆ ಟ್ರಾನ್ಸ್ಪೋರ್ಟೇಶನ್ ಚಾರ್ಜ್ ಜಾಸ್ತಿ ಆಗಿದೆ, ಜಾಸ್ತಿ ಎಕ್ಸ್ಪೆಂಡಿಚರ್ ಆಗಿದೆ? ಕಂಪ್ಯೂಟರ್ಗ, ಚೇರ್ಗ, ಟೇಬಲ್ಗ ಅಂತ ಕೇಳ್ತಾನೆ. ನೀವು ಹೋಗಿ ಏನ್ ಮಾಡ್ಬೇಕು? ಒಂದು ಕಂಪ್ಯೂಟರ್ಗೆ 10. ಕಂಪ್ಯೂಟರ್ ಎಷ್ಟು? ಟೋಟಲ್ ಕಂಪ್ಯೂಟರ್ಸ್ ಎಷ್ಟು? ಕಂಪ್ಯೂಟರ್ ಲೆಕ್ಕ ಹಾಕಬೇಕು ಫಸ್ಟ್, ಎಲ್ಲದಕ್ಕೂ ಲೆಕ್ಕ ಹಾಕ್ಬೇಕು, ಅವಾಗಲೇ ಸಿಗತ್ತೆ ನಮ್ಗೆ. ಸೊ ಟೋಟಲ್ 8 ಕಂಪ್ಯೂಟರ್ ಇಂಟು ಒಂದು ಕಂಪ್ಯೂಟರ್ ಎಷ್ಟು ರೂಪಾಯಿ? 10 ರೂಪಾಯಿ. ಟೋಟಲ್ 80 ರೂಪಾಯಿ ಖರ್ಚಾಗಿದೆ. 80 ರೂಪೀಸ್ ಫಾರ್ ಕಂಪ್ಯೂಟರ್ ಖರ್ಚಾಗಿದೆ. ಸೊ ಚೇರ್ಗೆ, ಓಕೆ, ಚೇರ್ ಎಷ್ಟಿದೆ? ಟೋಟಲ್ ಚೇರ್ಸ್ 9 ಚೇರ್ ಇಂಟು 5 ಅಂದ್ರೆ 45 ರೂಪಾಯಿ ಖರ್ಚಾಗಿದೆ. ಇನ್ನ ಟೇಬಲ್ಸ್ಗೆ ಎಷ್ಟು? ಒಂದು ಟೇಬಲ್ಗೆ 15 ರೂಪಾಯಿ. ಟೋಟಲ್ 15 ಎಷ್ಟು? 75 ರೂಪಾಯಿ ಖರ್ಚಾಗಿದೆ. ಓಕೆನಾ? ಅವನು ಟೋಟಲ್ ಟ್ರಾನ್ಸ್ಪೋರ್ಟೇಶನ್ ಎಷ್ಟು ಖರ್ಚಾಗಿದೆ ಅಂತ ಕೇಳ್ತಾನೆ. ಟೋಟಲ್ ಎಷ್ಟು ರೂಪಾಯಿ ಖರ್ಚಾಗಿದೆ ಟ್ರಾನ್ಸ್ಪೋರ್ಟೇಶನ್ಗೆ ಅಂತ? ಇದು 5 10 80 ಆಯ್ತು. 80 120 ಕರೆಕ್ಟಾಗಿ 200 ರೂಪೀಸ್, ಎಕ್ಸಾಕ್ಟ್ಲಿ 200 ರೂಪೀಸ್ ಖರ್ಚಾಗಿದೆ. ಓಕೆನಾ? ಸೊ ಅದಕ್ಕೆ ಜಾಸ್ತಿ ಖರ್ಚಾಗಿರೋದು ಕಂಪ್ಯೂಟರ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ 80 ರೂಪಾಯಿ ಖರ್ಚಾಗಿದೆ. ಕಡಿಮೆ ಖರ್ಚಾಗಿರೋದು ಯಾವುದಕ್ಕೆ? ಚೇರ್ನ ಮಾಡೋದಕ್ಕೆ ಕಡಿಮೆ. ಯಾಕಂದ್ರೆ ಚೇರ್ ಅಂದ್ರೆ ಎತ್ತೆತ್ತು ಬಿಸಾಕೊಂಡು ಹೋಗಿರ್ತಾರೆ, ಕಂಪ್ಯೂಟರ್ ಅಂದ್ರೆ ನಿಧಾನಕ್ಕೆ ತಗೊಂಡು ಹೋಗ್ಬೇಕು, ಒಳ್ಳೆ ಲಕ್ಸುರಿಯಸ್ ಗಾಡಿ ಮಾಡ್ಕೊಂಡು ಹೋಗಿರ್ತಾರೆ, ಇರ್ಬೋದೇನೋ ಗೊತ್ತಿಲ್ಲ ನನ್ಗೂನು. ಓಕೆನಾ? ಸೊ ಈ ತರ ಅರ್ಥ ಆಯ್ತಲ್ವಾ? ಕ್ವಶನ್ಸ್ ನ ಅವ್ನು ಹೆಂಗ್ ಬೇಕಾದ್ರೆ ಫ್ರೇಮ್ ಮಾಡ್ಬೋದು. ಆ ಕ್ವಶನ್ ನ ಫ್ರೇಮ್ ಮಾಡಿದ ತಕ್ಕನಂಗೆ ನೀವು ಅವಸರ ಮಾಡಕ್ ಹೋಗ್ಬಾರ್ದು. ಡಗಡ ಅಂತ ಅವಸರ ಮಾಡ್ಕೊಂಡು ಮಾಡೋ ಅವಶ್ಯಕತೆ ಇಲ್ಲ. ನಿಧಾನಕ್ಕೆ ಕ್ವಶನ್ ನ ಅರ್ಥ ಮಾಡ್ಕೊಂಡು ಏನ್ ಕೇಳಿದಾನೆ, ಏನ್ ಮಾಡ್ಬೇಕು ನೋಡಿ ಮಾಡಿ ಅಷ್ಟೇ. ಓಕೆ, ನಾನು ಇದಾದ್ಮೇಲೆ ನಾನು ಮಾಕ್ ಟೆಸ್ಟ್ ಗಳನ್ನ ಕೊಡ್ತೀನಿ ನಿಮ್ಗೆ. ಅಲ್ಲಿ ಬರೀ ಕ್ವಶನ್ಸ್ ಗಳು ಇರ್ತವೆ. ಓಕೆ, ಇದು ಎಲ್ಲ ನೋಡಿ ನೋಡೋಣ ಹೆಂಗಿದೆ. ಬಾಸ್ಟನ್ ಸಿಟಿ ಅಂತ ಕಾಣೋ. ದ ಗ್ರಾಫ್ ಶೋಸ್ ದ ವೆದರ್ ಇನ್ ಬಾಸ್ಟನ್ ಸಿಟಿ ಇನ್ ದ ಮಂತ್ ಆಫ್ ಫೆಬ್ರವರಿ ಅಂತೆ. ಫೆಬ್ರವರಿ ಮಂತ್ ಅಲ್ಲಿ ಬಾಸ್ಟನ್ ಸಿಟಿನಲ್ಲಿ ಯಾವ್ಯಾವ ತರ ವೆದರ್ ಇದೆ ಅಂತ ಕೊಟ್ಬಿಟ್ಟಿದ್ದಾನೆ. ಅಂದ್ರೆ ರೈನಿ ವೆದರ್ ಎಷ್ಟು ದಿವಸ ಇದೆ? ಇದು ನಂಬರ್ ಆಫ್ ಡೇಸ್, ವೈ ಆಕ್ಸಿಸ್ ನಂಬರ್ ಆಫ್ ಡೇಸ್. ಸ್ನೋವಿ ವೆದರ್, ಸ್ನೋವಿ ಅಂದ್ರೆ ಏನ್ ಹೇಳು? ಮಂಜು ಹಿಮ ಬೀಳೋದು. ಸನ್ನಿ ಅಂದ್ರೆ ಅಪಾರ್ಥ ಮಾಡ್ಕೋಬೇಡಪ್ಪ ಅಣ್ಣ, ಸನ್ನಿ ಅಂದ್ರೆ ಬಿಸಿಲು ಬೀಳೋದು ಅಂತ. ಡೋಂಟ್ ಕನ್ಫ್ಯೂಸ್, ನಾನಂತೂ ಕನ್ಫ್ಯೂಸ್ ಆಗಿಲ್ಲ. ವಿಂಡಿ ಅಂದ್ರೆ ಏನಪ್ಪಾ? ಗಾಳಿ ಬೀಸೋದು. ಕ್ಲಿಯರ್ ಅಂದ್ರೆ ಕ್ಲಿಯರ್ ವೆದರ್, ಏನು ಇಲ್ಲಪ್ಪ, ನಾರ್ಮಲ್ ಆಗಿದೆ ನಮ್ ಬೆಂಗಳೂರು ತರ ಅಂತ. ಓಕೆನಾ? ಈ ತರ ಇರೋ ವೆದರ್ ಎಷ್ಟು ದಿವಸ ಇದೆಯಪ್ಪ? 8 ದಿನ ಇದೆ. ಇಲ್ಲಿ ಏನ್ ಕೇಳಿದೆ ನಮ್ಮ ಅಣ್ತಮ್ಮ, ಹೌ ಮೆನಿ ಡೇಸ್ ಡಸ್ ಬಾಸ್ಟನ್ ಸಿಟಿ ಹ್ಯಾಸ್ ಸನ್ನಿ ವೆದರ್? ಅಯ್ಯಪ್ಪ. ಓಕೆ, ಎಲ್ಲಾದ್ರೂ ಈ ತರ ಆಗ್ಬಿಡ್ತಿರ್ಲಿ, ಇನ್ನೊಂದು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಎಷ್ಟು ದಿವಸ? ಹೇಳ್ರೋ ಗಂಡೈಕ್ಳು, ಗಂಡೈಕ್ಳು ಆನ್ಸರ್ ಹೇಳ್ಬೇಕು. 7 days. ವೆರಿ ಗುಡ್.
ವಿಚ್ ಟೈಪ್ ಆಫ್ ವೆದರ್ ಈಸ್ ವೆರಿ ಲೆಸ್ ಡೇಸ್ ಇನ್ ಬಾಸ್ಟನ್ ಸಿಟಿ ಇನ್ ಫೆಬ್ರವರಿ? ವಿಂಡಿ. ಓಕೆನಾ? ಯಾವ ಟೈಪ್ ಆಫ್ ವೆದರ್ ಅಪ್ಪ ಅಂದ್ರೆ ವಿಂಡಿ ತುಂಬಾ ಕಡಿಮೆ ಇದೆ. ಓಕೆನಾ? ಯಾಕೆಂದ್ರೆ ಅವಾಗ ತಿಂಡಿ ತಿನ್ನಕ್ ಹೋಗುತ್ತೆ ಅನ್ಸುತ್ತೆ. ಇರ್ಲಿ, ಇದನ್ನೆಲ್ಲ ಈ ಫೆಬ್ರವರಿ ಅಲ್ವಾ, ಫೆಬ್ರವರಿಲಿ ಎಷ್ಟಿದೆ ಇರ್ತಾವ? 28. ಕೌಂಟ್ ಮಾಡಿ ಫಸ್ಟ್. ಇಲ್ಲಿ 4, ಇದು 4, ಇದು 6, 10 ಆಯ್ತು, ಇದು 17 ಆಯ್ತು, ಇದು 3, 20 ಆಯ್ತು, ಇದೆಷ್ಟು? 20 ಪ್ಲಸ್ 8, 20 ಡೇ. ಎಕ್ಸಾಕ್ಟ್ ಆಗಿ ಕೊಟ್ಟ ಶಿಷ್ಯ ಅವನು. 28 ದಿನ ಫೆಬ್ರವರಿ. ನಾನು ಅಂದ್ಕೊಳ್ಳೋದು ಭಯನ ಅಂತಿದ್ದೆ ಅವನಿಗೆ, ಶಿಷ್ಯ ಇಲ್ಲೇನೋ ಕ್ಯಾಲ್ಕುಲೇಷನ್ ವೆರಿ ಈರಿ ಮಾಡ್ಕೊಂಡವನೇನಂತ. ಇಲ್ಲ, ಅವನು ಶಿಷ್ಯ ಕರೆಕ್ಟ್ ಆಗಿ ಕೊಟ್ಟ. 28 ದಿನ ಫೆಬ್ರವರಿನಲ್ಲಿ ಕರೆಕ್ಟ್ ಆಗೈತೆ. ಅರ್ಥ ತೇನ್ರು? ಎಸ್. ಇಲ್ಲಿ ಸ್ವಲ್ಪ MCQ ಕ್ವಶನ್ಸ್ ಒಂದೆರಡು ಡಿಸ್ಕಸ್ ಮಾಡ್ತೀನಿ. ನೀವು ಹೆಂಗ್ ಆನ್ಸರ್ ಮಾಡ್ತೀರಾ ನೋಡೋಣ. ಇವಾಗ ನಾನು ಕ್ವಶನ್ ಕೇಳಲ್ಲ, ಅಲ್ಲಿ ಆಲ್ರೆಡಿ ಆಗುತ್ತೆ. ಫಸ್ಟ್ ಯು ಅಬ್ಸರ್ವ್ ದಿ ಗ್ರಾಫ್ಸ್. ಕರೆಕ್ಟ್ ಗ್ರಾಫ್ ನ ಅಬ್ಸರ್ವ್ ಮಾಡಿ. ಏನ್ ಕೊಟ್ಟಿದ್ದಾನೆ ಗೊತ್ತಾ ಅವನು? ಪರ್ಸೆಂಟೇಜ್ ಆಫ್ ವಿಲೇಜಸ್ ವಿಚ್ ಆರ್ ನಾಟ್ ಎಲೆಕ್ಟ್ರಿಫೈಡ್. ಯಾವ್ದೊಂದು ಯಾವ್ದೊಂದು ಇದರಲ್ಲಿ ವಿಚ್ ಆರ್ ನಾಟ್ ಎಲೆಕ್ಟ್ರಿಫೈಡ್. ಓಕೆನಾ? ಇದ್ಯಾವುದೊಂದು ಸ್ಟೇಟ್ ಅಂತ ಅನ್ಕೊಳ್ಳಿ. ABCDEF ಅನ್ನೋದು ಒಂದೊಂದು ಸ್ಟೇಟ್ ಅಂತ ಅನ್ಕೊಳ್ಳಿ. ಓಕೆನಾ? ಯಾವ ಒಂದೊಂದು ಸ್ಟೇಟ್, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ್, ಈ ತರ ಸ್ಟೇಟ್ಗಳು ತರ. ಇದರಲ್ಲಿ A ಸ್ಟೇಟ್ ನಲ್ಲಿ 27.5 ಅಂತ ಕೊಟ್ಟಿದ್ದಾನೆ. ಸೊ ಇದ್ರ ಅರ್ಥ ಬಂದ್ಬಿಟ್ಟು 27.5% ಆಫ್ ವಿಲೇಜಸ್ ಎಲೆಕ್ಟ್ರಿಫೈಡ್ ಇಲ್ಲ. ಎಲೆಕ್ಟ್ರಿಫೈಡ್ ಅಂತ ಅಲ್ಲಿ ಕರೆಂಟೇ ಇಲ್ಲ. ಓಕೆ, ಅಷ್ಟು ಹಳ್ಳಿಗಳಿಗೆ, ಇಷ್ಟು 27.5% ಹಳ್ಳಿಗಳಿಗೆ ಕರೆಂಟ್ ಇಲ್ಲ ಅಂತ. ಇಲ್ಲಿ 45% ಹಳ್ಳಿಗಳಿಗೆ ಕರೆಂಟ್ ಇಲ್ಲ. ಎಲ್ಲಿ? ಬಿ ನಲ್ಲಿ. ಸಿ ನಲ್ಲಿ ಇಷ್ಟು ಪರ್ಸೆಂಟ್, ಡಿ ನಲ್ಲಿ ಇಷ್ಟು ಪರ್ಸೆಂಟ್. ಇಲ್ಲಿ ಕೊಟ್ಟಿರೋದು ನಾಟ್ ಎಲೆಕ್ಟ್ರಿಫೈಡ್. ನೆನ್ಪಿಟ್ಕೊಳ್ಳಿ, ಕರೆಂಟ್ ಇಲ್ಲದೆ ಇರೋ ಪರ್ಸೆಂಟೇಜ್. ಅಷ್ಟು ಹಳ್ಳಿಗಳಿಗೆ ಕರೆಂಟ್ ಫೆಸಿಲಿಟಿನೇ ಇಲ್ಲ. ಓಕೆನಾ? ಈ ಗ್ರಾಫ್ ನ ತಲೆಯಲ್ಲಿ ಇಟ್ಕೊಂಡು ನೆಕ್ಸ್ಟ್ ಬರುವಂತ ಕ್ವಶನ್ಸ್ ಆನ್ಸರ್ ಮಾಡಿ. ಕ್ವಶನ್ ಕರೆಕ್ಟ್ ಆಗಿ ಓದಿ. ಗ್ರಾಫ್ ಕೂಡ ಇಲ್ಲೇ ನಿಮ್ಮ ರೆಫರೆನ್ಸ್ ಕೊಟ್ಬಿಟ್ಟಿದೀನಿ, ಅದೇ ಗ್ರಾಫ್ನೇ. If the central government decides to give funds for speedy electrification, which state will get third rank in the order of priority? ಈಗ ಸೆಂಟ್ರಲ್ ಗವರ್ಮೆಂಟ್ ಡಿಸೈಡ್ ಮಾಡ್ತು. ಓಕೆನಾ? ಎಲ್ಲಾನು ಎಲೆಕ್ಟ್ರಿಫೈ ಮಾಡ್ರಪ್ಪ, ಎಲ್ಲ ಹಳ್ಳಿಗಳು ಕರೆಂಟ್ ಕೊಡ್ರಪ್ಪ ಅಂತ ಡಿಸೈಡ್ ಮಾಡ್ತು. ಈಗ ಅವ್ರು ಹೆಂಗ್ ಕೇಳಿದಾರೆ, ಈಗ ಎಲ್ಲಾ ಹಳ್ಳಿಗಳು ಕರೆಂಟ್ ಕೊಡ್ಬೇಕಂದ್ರೆ ಫಸ್ಟ್ ಪ್ರಯಾರಿಟಿ ಯಾರಿಗೆ ಕೊಡ್ತಾರೆ ಹೇಳು? ಫಸ್ಟ್ ಪ್ರಯಾರಿಟಿ ಯಾರಿಗೆ? ಫಸ್ಟ್ ಪ್ರಯಾರಿಟಿ ಆಪ್ಷನ್ ಇದು ಎಷ್ಟಿದೆ? 60 ಅನ್ಸುತ್ತಲ್ವಾ ಇದು. ಆ ಡಿಗೆ ಯಾಕೆ ಕೊಡ್ತಾರೆ? ನಾಟ್ ಎಲೆಕ್ಟ್ರಿಫೈಡ್. ಓಕೆನಾ? ಯಾವ್ದು ಜಾಸ್ತಿ ನಾಟ್ ಎಲೆಕ್ಟ್ರಿಫೈಡ್ ಇದೆ ಅದಕ್ಕೆ ಆಬ್ವಿಯಸ್ಲಿ ಪ್ರಿಫರೆನ್ಸ್ ಜಾಸ್ತಿ ಅಲ್ವಾ? ಓಕೆನಾ? ಹಾಗಾಗಿ ಡಿಗೆ ಫಸ್ಟ್ ಕೊಡ್ತಾರೆ. ಅವ್ನು ಕೇಳಿರೋದು ಎಷ್ಟು ರ್ಯಾಂಕು? ಥರ್ಡ್ ರ್ಯಾಂಕು. ಡಿ ಫಸ್ಟ್ ಆದ್ರೆ ನೆಕ್ಸ್ಟ್ ಪ್ರಯಾರಿಟಿ ಯಾರಿಗೆ ಕೊಡ್ತಾನೆ ಅವನು? ಈ ಕೊಡ್ತಾನೆ. ಇದು ಫಸ್ಟ್ ಬರುತ್ತೆ, ಇದು ಫಸ್ಟ್, ಇದು ಸೆಕೆಂಡ್ ಬರುತ್ತೆ. ಥರ್ಡ್ ಬಂದ್ಬಿಟ್ಟು ಯಾರಿಗೆ ಕೊಡ್ತಾನೆ? ಬಿ ಫಾರ್ ಬಾಲ್. ಓಕೆನಾ? ಇದು ಥರ್ಡ್ ರ್ಯಾಂಕ್. ಸೊ ಹಂಗಾಗಿ ಆಪ್ಷನ್ ಬಿ ಆಗುತ್ತೆ. ಓಕೆ? ಓ, ಬಿ ಆಪ್ಷನ್ ಅಲ್ಲಿ ಬಿ. ಇದು ಓಕೆ. ಸೊ ಆಪ್ಷನ್ ರ್ಯಾಂಕ್ ನೋಡ, ಅವನು ಕೊಟ್ಟಿದ್ದಾನೆ. ರ್ಯಾಂಕ್ 1 ಡಿ ಕೊಡ್ತಾರೆ, ರ್ಯಾಂಕ್ 2 ಇ, ರ್ಯಾಂಕ್ 3 ಬಂದ್ಬಿಟ್ಟು ಬಿ ಇರುತ್ತೆ ಅಂತ ಕೊಟ್ಟಿದ್ದಾನೆ. ಸೊ ದಿಸ್ ಇಸ್ ದಿ ಆನ್ಸರ್. ಓಕೆ, ನೆಕ್ಸ್ಟ್ ಏನು ಕ್ವಶನ್ ಕೊಡಲ್ಲ ಹೇಳ್ತೀರಾ? ಫಾರ್ ದಿ ಸೇಮ್ ಕ್ವಶನ್, read the question carefully and answer that question. Which state has 3 times the percentage of non-electrified villages in comparison to C state? C state ಇದೆಯಲ್ಲಪ್ಪ, C state ಅಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆಯಪ್ಪ? ಸಿ ಲೆಕ್ಕ ಹಾಕೊಳ್ಳಿ. 15%. ಸಿ ಬಂದ್ಬಿಟ್ಟು 15%. ಅವನ್ ಕೇಳಿರೋದು ಈ ಸಿ ಕಂಪೇರ್ ಮಾಡಿದ್ರೆ 3 ಟೈಮ್ಸ್ ಆಗ್ಬೇಕಂತೆ. 3 ಟೈಮ್ಸ್ ಅಂತ ಕೊಟ್ಟಿದ್ದಾನೆ. 3 ಟೈಮ್ಸ್ ದ ಪರ್ಸೆಂಟೇಜ್ ಅಂತ ಕಡೆ, ಇದು 3 ಮಲ್ಟಿಪ್ಲೈ ಮಾಡಿ. ಸೊ 3 ಟೈಮ್ಸ್ ದ ಪರ್ಸೆಂಟೇಜ್ ಆಫ್ ಸಿ ಎಷ್ಟಾಗುತ್ತೆ? ಆಬ್ವಿಯಸ್ಲಿ 3 ಟೈಮ್ಸ್ ಇಂಟು 15%. ಸೊ ವಿಚ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 45%. 45% ಯಾವ ಸ್ಟೇಟ್ಗಿದೆ? ಬಿ ಸ್ಟೇಟು. ಆಪ್ಷನ್ ಯಾವುದು?
ಆಪ್ಷನ್ ಸಿ ನೋಡು, ಇದೇ ತರ ಕ್ವಶನ್ ಕೊಟ್ಬಿಟ್ರೆ ನಮ್ಮ ಮೈಕ್ಳು ಪಕ್ಕ ಕನ್ಫ್ಯೂಸ್ ಆಗದೆ. ಅವ್ನಿಗೆ ಬಿ ಬಿ ಆನ್ಸರ್ ಬಿ ಅಂತ ಗೊತ್ತಿರುತ್ತೆ, ಆಪ್ಷನ್ ಬಿ ಟಿಕ್ ಮಾಡಿರ್ತಾನೆ ಅಣ್ಣ. ಆನ್ಸರ್ ಬಿ, ನಮ್ಮ ಅಣ್ಣ ಟಿಕ್ ಮಾಡೋದು ಆಪ್ಷನ್ ಬಿ. ಓಕೆನಾ, ಬಿ ಇರೋದು ಆಪ್ಷನ್ ಸಿ ನಲ್ಲಿ, ಕನ್ಫ್ಯೂಷನ್ ಬೇಡ. ಓಕೆನಾ, ಸಿ ಇಸ್ ಕರೆಕ್ಟ್. ಆಮೇಲೆ ಸಿ ಆಪ್ಷನ್ ಈಸ್ ಕರೆಕ್ಟ್, ಆನ್ಸರ್ ಇಸ್ ಬಿ. ಅರ್ಧಲ್ವಾ? ಸೊ ನೋಡಿ ಎಂತ ಕ್ವಶನ್ ಇದೆ, ಕ್ರೇಜಿ ಕ್ವಶನ್ಸ್. ಓಕೆನಾ, ಸೊ ಹಂಗಾಗಿ ಆಪ್ಷನ್ ಸಿ ಇಸ್ ಕರೆಕ್ಟ್. ಇದು ನೋಡ್ರಿ, ನೋಡೋಣ, ಇದು ಮಾಡ್ರಿ ನೋಡೋಣ. ಇನ್ ಕೇಸ್ ಆಫ್ ಸ್ಟೇಟ್ ಬಿ, ವಾಟ್ ಪರ್ಸೆಂಟೇಜ್ ಆಫ್ ವಿಲೇಜಸ್ ಆರ್ ಎಲೆಕ್ಟ್ರಿಫೈಡ್? ಅರ್ಥ ಮಾಡ್ಕೋ. ಎಷ್ಟು? 45 ಅಂತ ನೀನೇನಾದ್ರೂ ಬರೆದ್ರೆ ತಪ್ಪದು. ಆನ್ಸರ್ ಏನೀಗ? ವೆರಿ ಗುಡ್, ನನ್ ಆಫ್ ದಿಸ್ ಇಸ್ ಕರೆಕ್ಟ್. ಓಕೆನಾ, ನನ್ ಆಫ್ ದಿಸ್ ಇಸ್ ಕರೆಕ್ಟ್. ಯಾಕಂತ ಅಂದ್ರೆ ಅವನ್ ಕೇಳಿರೋದ್ ನೋಡಿ, ಸ್ಟೇಟ್ ಬಿದು ಇದು 45 ಅಂತ ಕೊಟ್ಟಿದ್ದಾನಲ್ಲ. ಏನ್ ಆಕ್ಚುಲಿ 45 ಅಂತಂದ್ರೆ ನಾಟ್ ಎಲೆಕ್ಟ್ರಿಫೈಡ್, ಅದು ಎಲೆಕ್ಟ್ರಿಫೈಡ್ ಅಲ್ಲ. ಬಟ್ ನಾವ್ ಅಣ್ತಮ್ಮ ಕೇಳ್ತಾ ಇರೋದು ಎಲೆಕ್ಟ್ರಿಫೈಡ್ ವಿಲೇಜಸ್. ಓಕೆನಾ, ಎಲೆಕ್ಟ್ರಿಫೈ ಅಂತಂದ್ರೆ ಮಿಕ್ಕಿರವೆಲ್ಲ ಎಲೆಕ್ಟ್ರಿಫೈಡ್. ಅಂದ್ರೆ ಇನ್ನೆಷ್ಟು 55% ಆಫ್ ವಿಲೇಜಸ್ ಇನ್ ಸ್ಟೇಟ್ ಬಿ ಆರ್ ಎಲೆಕ್ಟ್ರಿಫೈಡ್. ಇಲ್ಲಿ ಎಲ್ಲೋ 55% ಇಲ್ಲದೆ ಇರೋದಕ್ಕೆ ನಾವೇನ್ ಚೂಸ್ ಮಾಡ್ಬೇಕು? ಆಪ್ಷನ್ ಡಿ ಚೂಸ್ ಮಾಡ್ಬೇಕಾಗತ್ತೆ. ಅಂದ್ರೆ ನಿಮ್ಗೆ ಏನಾಗ್ಬಿಡುತ್ತೆ ಅಂದ್ರೆ ಯೂಶಲಿ ನನ್ ಆಫ್ ದಿಸ್ ಯಾರು ಹೋಗೋದಿಲ್ಲ. ಓಕೆನಾ, ನೀವು ಕ್ವಶನ್ ಕೊಟ್ಬಿಟ್ರೆ ನನ್ ಆಫ್ ದಿಸ್ ಹೋಗೋರು ತುಂಬಾನೇ ಕಡಿಮೆ. ಸೊ ಹಂಗಾಗಿ ನೀವೇನ್ ಮಾಡ್ತೀರಾ, 70% ಜನ ಬಂದ್ಬಿಟ್ಟು 45%ನೇ ಹೊಡೆದು ಬಂದ್ಬಿಟ್ಟಿರ್ತೀರಾ. ಓಕೆನಾ, ಹಂಗಾಗಿ ಟೆಕ್ನಿಕಲಿ ಕ್ವಶನ್ಸ್ ನೋಡ್ಬೇಕು, ಕರೆಕ್ಟಾಗಿ ಮಾಡಿ. ಓಕೆನಾ, ಸೊ 55% ಬರುತ್ತೆ, ಹಂಗಾಗಿ ಆಪ್ಷನ್ ಡಿ ಇಸ್ ಕರೆಕ್ಟ್. ಓಕೆ, ಸೊ ಪರವಾಗಿಲ್ಲ ಕಂಡ್ರೆ ಚೆನ್ನಾಗಿ ಆನ್ಸರ್ ಮಾಡ್ತೀರಾ. ನೋಡ್ರಿ ಇದನ್ನ ಹೆಂಗ್ ಆನ್ಸರ್ ಮಾಡ್ತೀರಾ ನೋಡೋಣ, ಮಾಡಿ. ರೀಡ್ ದ ಕ್ವಶನ್. How many states have at most 40% or less non-electrified villages? ಅಂದ್ರೆ 40% ಗಿಂತ ಕಡಿಮೆ 40 ಅಟ್ ಮೋಸ್ಟ್ ಅಂತ ಅಂದ್ರೆ ಅದಕ್ಕಿಂತ ಕಡಿಮೆ ಪರ್ಸೆಂಟೇಜ್ ಇರುವಂತವ್ರು ಎಷ್ಟು ಜನ ನಾನ್ ಎಲೆಕ್ಟ್ರಿಫೈಡ್ ಅಂತ ಕೇಳಿದ್ದೇನೆ. ಸೊ ಈಗ ಇದು ಬರುತ್ತಾ? ಹೌದು, ಆಪ್ಷನ್ ಎ ಬರುತ್ತೆ, ಇದು ಬರೋದಿಲ್ಲ. ಸಿ ಬರುತ್ತೆ, ಇನ್ನೊಂದು ಯಾವ್ದು ಬರುತ್ತೆ? ಎಫ್ ಬರುತ್ತೆ. ಸೊ ಈ 3 ಸ್ಟೇಟ್ಗಳು ಬರ್ತವೆ 40% ಗಿಂತ ಕಡಿಮೆ ನಾನ್ ಎಲೆಕ್ಟ್ರಿಫೈಡ್. ಹಂಗಾಗಿ ಆಪ್ಷನ್ ಬಿ, 3 ಸ್ಟೇಟ್ ಬರ್ತವೆ, ಹಂಗಾಗಿ ಆಪ್ಷನ್ 3 ಇಸ್ ಕರೆಕ್ಟ್. ಸಿಂಪಲ್ ಆಗಿರ್ತಾವೆ ಕ್ವಶನ್ಸ್ಗಳೇನು ತುಂಬಾ ಹಾರ್ಡ್ ಇರೋದಿಲ್ಲ. ಓಕೆ, ಸೊ ಆಪ್ಷನ್ ಬಿ ಆಗುತ್ತೆ. ವಿಚ್ ಸ್ಟೇಟ್ ಹ್ಯಾಸ್ minimum percentage of non-electrified villages? ಆಪ್ಷನ್ ಸಿ. ನೀವು ಕ್ವಶನ್ ನ ಕೇರ್ಫುಲ್ ಆಗಿ ಓದಬೇಕು. ಇಲ್ಲಿ ಎಲೆಕ್ಟ್ರಿಫೈಡ್ ನಾನ್ ಎಲೆಕ್ಟ್ರಿಫೈಡ್ ಅಂತ ಕೊಟ್ಟಿದ್ದಾನೆ ಅಂದ್ರೆ ದೇರ್ ಇಸ್ ನೋ ಕನ್ಫ್ಯೂಷನ್. ಡೈರೆಕ್ಟ್ಲಿ ಯು ಕ್ಯಾನ್ ಸೇ ಆಪ್ಷನ್ ಸಿ. ಓಕೆನಾ, ಐ ಮೀನ್ ಸ್ಟೇಟ್ ಸಿ, ಇಟ್ ಇಸ್ ದೇರ್ ಇನ್ ಆಪ್ಷನ್ ಸಿ ಆಲ್ಸೋ. ಓಕೆನಾ, ಸೊ ಸಿ ಇಸ್ ಕರೆಕ್ಟ್. ಓಕೆ, ಈಗ ಇದಕ್ಕೆ ಆನ್ಸರ್ ಗೊತ್ತಾಯ್ತು, ಸಿ ಇಸ್ ಕರೆಕ್ಟ್. ಮೈ ಕ್ವಶನ್ ಈಸ್, ಓಕೆನಾ, ನಾನು ಇನ್ನೊಂದು ಫ್ರೇಮ್ ಮಾಡ್ತಾ ಇದ್ದೀನಿ ಕ್ವಶನ್. ಇದೇ ಕ್ವಶನ್ಗೆ ಅವನೇನಾದ್ರೂ ವಿಚ್ ಸ್ಟೇಟ್ ಹ್ಯಾಸ್ ದ ಮಿನಿಮಮ್ ಇಲ್ಲಿ ನಾನ್ ತೆಗೆದು ಬಿಟ್ಟಿದ್ದ ಅಂತ ಅಂದ್ರೆ ಆನ್ಸರ್ ಏನಾಗುತ್ತೆ? ಮಿನಿಮಮ್ ಎಲೆಕ್ಟ್ರಿಫೈಡ್ ವಿಲೇಜಸ್ ಎಷ್ಟಿದೆ? ಯಾವುದು? ಎಸ್, ಆಪ್ಷನ್ ಡಿ ಇಸ್ ಕರೆಕ್ಟ್. ಆಪ್ಷನ್ ಡಿ ಆಗುತ್ತೆ. ಯಾಕಂತ ಅಂದ್ರೆ ಈಗ ನೀವೇನ್ ನೋಡ್ಬೇಕಂತ ಅಂದ್ರೆ ಇದ್ರಲ್ಲಿ ನಾಟ್ ಎಲೆಕ್ಟ್ರಿಫೈಡ್ ಅಲ್ಲಿ ಹೈಯೆಸ್ಟ್ ಇರೋದು, ಅದ್ರಲ್ಲಿ ಮಿನಿಮಮ್ ಇರುತ್ತೆ. ನಾಟ್ ಎಲೆಕ್ಟ್ರಿಫೈಡ್ ಎಷ್ಟಿದೆ? ಇಲ್ಲಿ 60 ಇದೆ. 60 ಅಂದ್ರೆ ಅದು ಇದ್ರದ್ದು ಉಲ್ಟಾ ಏನಾಗುತ್ತೆ? 40. ಅದಕ್ಕೆ ಇನ್ನ ಮಿಕ್ಕಿದವ್ರಿಗೆ ಎಲ್ಲಕ್ಕೂ ಲೆಕ್ಕ ಹಾಕೊಳ್ಳಿ, 40ಗಿಂತ ಜಾಸ್ತಿನೇ ಇರ್ತವೆ. ಸೊ ಹಂಗಾಗಿ ಆಪ್ಷನ್ ಡಿ ಆಗುತ್ತೆ ಆ ಲೆಕ್ಕಾಚಾರದಲ್ಲಿ. ಅರ್ಥದಲ್ವಾ? ಸೊ ಅದು ಕತೆ. ಇಲ್ಲೊಂದು ಬಾರ್ ಗ್ರಾಫ್ ಕೊಟ್ಟಿದ್ದಾನೆ ಅಂತ ಅಲ್ಲ, ಇದ್ರ ಮೇಲೆ ಒಂದಷ್ಟು ಕ್ವಶನ್ ಹಾಕ್ತೀನಿ ಮಾಡಿ. ಅಂದ್ರೆ ಏನ್ ಕೊಟ್ಟಿದ್ದಾನೆ ಅಂದ್ರೆ ಸೇಲ್ಸ್ ಆಫ್ ಸೆಲ್ಲರ್ ಫೋನ್ಸ್ ಅಂತೆ. ಇಷ್ಟೊಂದು
ಸ್ಕೇಲ್ ಆಫ್ ಸೆಲ್ಲರ್ ಫೋನ್ಸ್, ಸೇಲ್ ಆಫ್ ಸೆಲ್ಲರ್ ಫೋನ್ಸ್ 48,000 ಅದು ಇರ್ಲಿ, ತೊಂದರೆ ಇಲ್ಲ. ಅಂದ್ರೆ ನೋಡಿ 1997 ಅಲ್ಲಿ ಇಷ್ಟು ಸಾವಿರ ಸೇಲ್ ಆಗಿದೆಯಂತೆ ಫೋನ್ಗಳು. ಇದನ್ನು ಕೊಟ್ಟಿದ್ದಾನೆ, ಈ ಡೇಟಾ ಕೊಟ್ಟಿದ್ದಾನೆ, ನೋಡ್ಕೊಂಬಿಡಿ. 48,000 ಸೇಲ್ ಆಗಿದೆ, 98 ಕಡಿಮೆ ಆಯ್ತು, 99 ಇನ್ನೂ ಕಡಿಮೆ ಆಯ್ತು, ಕಡಿಮೆ ಆಯ್ತು, ಕಡಿಮೆ ಆಯ್ತು. ಇವನಜ್ಜಿ ಎಲ್ಲ ಕಡಿಮೆ ಆಗ್ತಿದೆ, ಸೇಲ್ಸ್ ಆಕ್ಚುಲಿ ಜಾಸ್ತಿ ಆಗ್ತಿದಾವೆ. ಎಲ್ಲ ಇವ್ರು ಉಲ್ಟಾ ಮಾಡ್ತಿದ್ದಾರೆ, ಏನೋ ಗೊತ್ತಾಗ್ತಿಲ್ಲ ನನ್ಗೂ. 2002 ಜಾಸ್ತಿ ಆಗ್ಬಿಡ್ತಂತೆ. ಓಕೆ, 40,000 ಆಯ್ತಂತೆ, 18,000 ಇದ್ದಿದ್ದು 40,000 ಆಯ್ತದೆ. ಓಕೆನಾ? ಈಗ ಇಲ್ಲಿ ಕೊಟ್ಟ ಕ್ವಶನ್ಗಳಿಗೆ ಮಾತ್ರ ಆನ್ಸರ್ ಮಾಡೋಣ. ಗ್ರಾಫ್ ಕೊಟ್ಟಿದ್ದೀನಿ ನಿಮ್ಮ ರೆಫರೆನ್ಸ್ಗೆ. ರೀಡ್ ದ ಕ್ವಶನ್, ಗೆಟ್ ದಿ ಆನ್ಸರ್, ಟೆಲ್ ಮಿ ದ ಆನ್ಸರ್. The difference in the sales of cellular phones for the years 1997 and 1999. 1997 ಎಷ್ಟಿದೆ ಇಲ್ಲಿ? 1997 ಎಷ್ಟಿದೆ? ಡಿಫ್ರೆನ್ಸ್ ಕೇಳಿದಾನೆ ಅಂತ ಪಾಸಿಟಿವ್ ಆಗಿ ಹೇಳ್ಬೇಕು. 48,000 ಮೈನಸ್ 99 ಇನ್ನೊಂದು 30,000 ಎಷ್ಟಾಗುತ್ತೆ? 18,000 ಆಯ್ತದೆ. 18,000. Okay, so option D is correct. Very good. Option D is correct. ಏನಪ್ಪ ಇಷ್ಟೊಂದು ಚೆನ್ನಾಗಿ ಆನ್ಸರ್ ಹೇಳ್ತಿರೋರು? ಇದು ನೋಡ್ರ ಕ್ವಶನ್ ನೋಡಿ, ಆನ್ಸರ್ ಹೇಳಿ. The sum of sales of cellular phones in the years 1999 is equal to that in 1997. ನಾ ಈಗ ಈ ಕ್ವಶನ್ ಅರ್ಥ ಮಾಡ್ಕೊಂಡ್ರಾ? ಏನಂತಾರೆ, 1999 2001 ಇದು ಮತ್ತೆ ಇದು ಆಡ್ ಮಾಡ್ಬೇಕಂತೆ. ಫಸ್ಟ್ ಇದೆಷ್ಟಾಗುತ್ತೆ ಆಡ್ ಮಾಡಿದ್ರೆ 30 + 18, 1000 ಬಿಟ್ಬಿಡಿ. 30 + 18 ಎಷ್ಟಾಗುತ್ತೆ? 48, ಅಂದ್ರೆ 48,000 ಅಂತ ಅನ್ಕೊಳ್ಳಿ. ಈ 48,000 ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಕೇಳ್ತಿದ್ದಾನೆ. ಆಪ್ಷನ್ 1997 ಅಲ್ಲಿ ತಾನೆ, ಅಂದ್ರೆ ಆಪ್ಷನ್ ಏನಾಗುತ್ತೆ ಈಗ? ಆಪ್ಷನ್ ಎ ಆಗ್ಬಿಡುತ್ತೆ. ಕ್ವಶನ್ ನೋಡಿ, ನೀಟಾಗಿ ನೋಡಿ. ಸೊ ಆಪ್ಷನ್ ಎ ಆಗುತ್ತೆ. ಎಕ್ಸ್ಪ್ಲನೇಷನ್ ಏನಪ್ಪಾ ಅಂತಂದ್ರೆ, ದ ಸಮ್ ಆಫ್ ಸೇಲ್ಸ್ ಎಷ್ಟು ಕೊಟ್ಟಿದ್ದಾನೆ? 48,000 ಬರುತ್ತೆ, ವಿಚ್ ಇಸ್ ಇನ್ ದ ಸೇಲ್ಸ್ ಯಾವ ಇಯರ್ ಅಲ್ಲಿ? 1997 ಅಲ್ಲಿ ಬರುತ್ತೆ ಅಂತ ಹೇಳಿದ್ದಾನೆ. ಓಕೆನಾ? ವೆರಿ ಗುಡ್, ವೆರಿ ಗುಡ್ ಅಪ್ರೋಚ್. ಇದು ಮಾಡ್ರಿ ನೋಡೋಣ, ಇದು ಮಾಡ್ಲೇಬೇಕೀಗ. The percentage of increase in sales from 2001 to 2002. ಆಬ್ವಿಯಸ್ಲಿ ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಆಗಿದೆ. 2001 ಇಂದ 2 ವರೆಗೂ ಇನ್ಕ್ರೀಸ್ ಆಗಿದೆ ಆಬ್ವಿಯಸ್ಲಿ. ಯಾಕಂದ್ರೆ ಇನ್ಕ್ರೀಸ್ ಆಗಿ ಗೊತ್ತಾಗುತ್ತೆ ಅಂತಂದ್ರೆ ಇಲ್ಲಿ ಚಿಕ್ಕದಿದೆ, ಇಲ್ಲಿ ದೊಡ್ಡದಿದೆ. ಚಿಕ್ಕದಿಂದ ದೊಡ್ಡಗೋಯ್ತು ಅಂತಂದ್ರೆ ಇನ್ಕ್ರೀಸ್ ಆಗಿದೆ ಅಂತ. ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಫಾರ್ಮುಲಾ ಪರ್ಸೆಂಟೇಜ್ ಇನ್ಕ್ರೀಸ್. ಫಸ್ಟ್ ಡಿಫರೆನ್ಸ್ ತಗೊಳ್ರಲ್ಲ, 40 18 ಏನರಲ್ಲ ಡಿಫರೆನ್ಸ್? 40,000 18,000 ಎಷ್ಟರಲ್ಲಿ ಡಿಫರೆನ್ಸ್? ಎಷ್ಟು? 22,000 ಅಲ್ವಾ? 22,000 ಡಿವೈಡ್ ಬೈ ಇನ್ಕ್ರೀಸ್ಗೆ ಚಿಕ್ಕ ತಗೋಬೇಕಾ ದೊಡ್ಡ ತಗೋಬೇಕಾ? ಅಲ್ಲ, ಇನ್ಕ್ರೀಸ್ಗೆ ಚಿಕ್ಕ ತಗೋಬೇಕಾನೆ. ಇನ್ಕ್ರೀಸ್ಗೆ ಎಷ್ಟು ಚಿಕ್ಕದಂದ್ರೆ 18,000 ಅಲ್ವಾ? 18,000 ಇಂಟು 100. ಈಗ ಹೆಂಗ್ ಲೆಕ್ಕ ಹಾಕತ್ತೀರಪ್ಪ? 3 0 ಕ್ಯಾನ್ಸಲ್ ಮಾಡ್ಕೊಂಬಿಡಿ. 3 0 3 0 ಇದನ್ನ ಡಿವಿಷನ್ ಮಾಡ್ಕೊಳ್ಳಿ. ಏನ್ ಡಿವಿಷನ್ ಆಗುತ್ತಪ್ಪ ಇದು? ಹೆಂಗ್ ಮಾಡ್ತೀರಾ ಇದು? 2ರಿಂದ ಹೊಡ್ಕೊಂಬಿಡೋಣ. 2 11 2 9. ಓಕೆ, ನೆಕ್ಸ್ಟ್ ಟೈಮ್ ಮಾಡ್ತೀರಾ? 100 ಡಿವೈಡ್ ಬೈ 9 ಎಷ್ಟಾಗುತ್ತೆ? ಪಕ್ಕ ಅಷ್ಟೇ 122ನೇ ಬರುತ್ತಾ? ಪಾಯಿಂಟ್ ಅಲ್ಲಿ ಬರುತ್ತಾ? ಇದು ನೋಡ್ಕೊಳ್ಳಿ. 9 1 9 10 9 11 ಬರುತ್ತಲ್ಲ. 9 1 9 11 11 11 321 ಅಪ್ರಾಕ್ಸಿಮೇಟ್ಲಿ
122 ಪಾಯಿಂಟ್ ಸಮಥಿಂಗ್ ಬದ ಅದಕ್ಕೆ ಅವನಷ್ಟೇ. ಓಕೆನಾ, ಆಪ್ಷನ್ ಸಿ ಕರೆಕ್ಟ್. ಓಕೆನಾ, ಅಪ್ರಾಕ್ಸಿಮೇಟ್ಲಿ ಪಾಯಿಂಟಲ್ಲಿ ಬರ್ತದೆ 9 11 ಬರ್ತದೆ, 9 11 ಎಷ್ಟಾಗುತ್ತೆ 99 ಬರುತ್ತೆ, ಪಾಯಿಂಟ್ ಬರುತ್ತೆ, ಪಾಯಿಂಟ್ ಬಿಟ್ಬಿಡಿ. 11 ಅಂದರೆ 121 122 ಅಂತ ಬರ್ಕೊಂಡ್ಬಿಡಿ ಅಷ್ಟೇ. ಓಕೆನಾ, 121 ಪಾಯಿಂಟ್ ಸಮಥಿಂಗ್ ಬರುತ್ತೆ, ಪಾಯಿಂಟ್ ಸಮಥಿಂಗ್ ಬಿಟ್ಬಿಟ್ಟು ಒಂದು ಅಪ್ರಾಕ್ಸಿಮೇಷನ್ ಮಾಡಿಬಿಟ್ಟು ಅವನು 122 ಅಂತ ಇಟ್ಟಿದ್ದಾನೆ. ಸೊ ಈಗ ನಿಮ್ಗೆ ಗೊತ್ತಾಯ್ತು, ಈಗ ಪರ್ಸೆಂಟೇಜ್ ಆಫ್ ಇನ್ಕ್ರೀಸು ಪರ್ಸೆಂಟೇಜ್ ಆಫ್ ಡಿಕ್ರೀಸ್ ಹೆಂಗ್ ಮಾಡ್ಬೇಕು ಹೇಳ್ರಿ. ಇನ್ಕ್ರೀಸ್ಗೆ ಡಿಫರೆನ್ಸ್ ತಗೊಳ್ರಿ, ಡಿವೈಡ್ ಬೈ ಕೆಳಗಡೆ ಚಿಕ್ಕದು ತಗೋಬೇಕಾ ದೊಡ್ಡದು ತಗೋಬೇಕಾ? ಇನ್ಕ್ರೀಸ್ಗೆ ಉಲ್ಟಾ, ಇನ್ಕ್ರೀಸ್ಗೆ ಚಿಕ್ಕದು, ಡಿಕ್ರೀಸ್ಗೆ ದೊಡ್ಡದು ಕೆಳಗಡೆ, ಇಂಟು 100 ಹೊಡೆದಾಕ್ರಿ, ಸಿಂಪ್ಲಿಫೈ ಮಾಡ್ಕೊಳ್ರಿ, ಆನ್ಸರ್ ಬರಕತ್ತದ. ಓಕೆನಾ, ನಮಸ್ಕಾರ, ಒಳ್ಳೆದಾಗ್ಲಿ. ಕೊಟ್ಟಿದ್ದಾನೆ ಏನೋ ಒಂದು. ಓಕೆನಾ, ಪ್ರೊಡಕ್ಷನ್ ಆಫ್ ಫರ್ಟಿಲೈಸರ್ಸ್ ಅಂತೆ ಇನ್ ದ ಇಯರ್ಸ್. ಆನ್ಸರ್ ದ ಕ್ವಶನ್ಸ್. ವಾಟ್ ವಾಸ್ ದ ಪರ್ಸೆಂಟೇಜ್ ಆಫ್ ಡಿಕ್ಲೈನ್? ಪರ್ಸೆಂಟೇಜ್ ಆಫ್ ಡಿಕ್ಲೈನ್ ಅಂದ್ರೆ ಡಿಕ್ರೀಸ್ ಅಂತ, ಡಿಕ್ರೀಸ್ ಅಂತಾನೆ ಲೆಕ್ಕ. ಎಲ್ಲೆಲ್ಲಿ ಕೇಳಿದ್ರೆ 1997 to 1998. 90 ನೋಡಿ ಇಷ್ಟು, ಇವೆರಡರಲ್ಲೂ 60 ಇದೆ, 45 ಇದೆ. ಆನ್ಸರ್ ಏನು ತಗೋಬೇಕು ಈಗ? ಪರ್ಸೆಂಟೇಜ್ ಆಫ್ ಡಿಕ್ರೀಸ್ ಕೇಳಿದಾನೆ. ಪರ್ಸೆಂಟೇಜ್ ಆಫ್ ಡಿಕ್ರೀಸ್ ಇಸ್ ಈಕ್ವಲ್ ಟು ಡಿಫರೆನ್ಸ್ ಎಷ್ಟಪ್ಪ? 60 45ಕ್ಕೆ 15 ಬೈ ಡಿಕ್ರೀಸ್ಗೆ ದೊಡ್ಡದ ಚಿಕ್ಕದ? ದೊಡ್ಡದು, ಇಂಟು 100. 10 ಕ್ಯಾನ್ಸಲ್, ಎಷ್ಟಾಗುತ್ತೆ? 15 10 ಎಷ್ಟಾಗುತ್ತೆ? 150. 15 150 ಬೈ 6. 6 ಎಳ್ಳು 12, 6 ಎಳ್ಳು 12, ಇನ್ನು 3, 6 5 30. ಸೊ 25%. ಆಪ್ಷನ್ ಸಿ. ಅರ್ಥದಲ್ವಾ ಪರ್ಸೆಂಟೇಜ್ ಆಫ್ ಡಿಕ್ರೀಸ್ಗೆ? ಇಲ್ಲ, ಕರೆಕ್ಟ್ ಆಯ್ತಲ್ಲಮ್ಮ. 1997 to 1998 ಅಲ್ವಾ? 97 98 ಇವೆರಡೆ, 60 ಮತ್ತೆ 45 ಡಿಫರೆನ್ಸ್ 15. ಓಕೆ, ಸೊ ಈ ತರ. ಓಕೆ, ಸೊ ನೋಡಿ ಈ ತರ ಡಿಕ್ರೀಸ್ ಅಂದ್ರೆ ನೆಗೆಟಿವ್ ಬಂದಿದೆ, ಸೊ ಹಂಗಾಗಿ 25% ಅಂತ ಹೇಳ್ತೀವಿ. ಸೊ ಫಾರ್ಮುಲಾ ಎಲ್ಲಾದ್ರೂ ಗ್ಯಾಪ್ ಇದ್ರೆ ಬರ್ಕೊಂಡ್ಬಿಡ್ರು. ಓಕೆ, ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಫಾರ್ಮುಲಾ ಬರ್ಕೊಂಡ್ಬಿಡಿ, ಎಲ್ಲಾದ್ರೂ ಗ್ಯಾಪ್ ಅಲ್ಲಿ ಮರ್ತೋಗೋದ್ ಬೇಡಿ. ಪರ್ಸೆಂಟೇಜ್ ಆಫ್ ಡಿಕ್ರೀಸ್ ಒಂದು ಫಾರ್ಮುಲಾ ಬರ್ಕೊಳ್ಳಿ. ಪರ್ಸೆಂಟೇಜ್ ಆಫ್ ಡಿಕ್ರೀಸ್ ಏನ್ ಫಾರ್ಮುಲಾ ಹೇಳ್ರಿ ನೋಡೋಣ? ಡಿಫರೆನ್ಸ್ ತಗೊಳ್ಳಿ ಫಸ್ಟ್, ನೆಗೆಟಿವ್ ತಗೊಳಂಗಿಲ್ಲ, ಪಾಸಿಟಿವ್ ತಗೋಬೇಕು. ಡಿಫರೆನ್ಸ್ ಡಿವೈಡ್ ಬೈ ಡಿಕ್ರೀಸ್ಗೆ ಯಾವುದು? ದೊಡ್ಡದು. ಓಕೆನಾ, ಡಿವೈಡ್ ಬೈ ದೊಡ್ಡ ವ್ಯಾಲ್ಯೂ ಹೈಯೆಸ್ಟ್ ವ್ಯಾಲ್ಯೂ ಅಂತ, ಇಂಟು 100. ಈಗ ಅದೇ ತರ ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಫಾರ್ಮುಲಾ ಏನ್ರು? ಸೊ ಡಿಫರೆನ್ಸ್ ತಗೋಬೇಕು ಫಸ್ಟ್, ಡಿವೈಡೆಡ್ ಬೈ ಇನ್ಕ್ರೀಸ್ಗೆ ಚಿಕ್ಕ ವ್ಯಾಲ್ಯೂ ತಗೋಬೇಕು, ಚಿಕ್ಕ ವ್ಯಾಲ್ಯೂ ಇಂಟು 100 ತಗೊಳ್ಳಿ. ಸೊ ಇದು ಫಾರ್ಮುಲಾ. ನಿಮ್ ಮತ್ತೆ ಎಲ್ಲ ಕ್ವಶನ್ ಕೇಳಿದ್ರು ಮರಿಬಾರ್ದು ಈ ಫಾರ್ಮುಲಾಗಳ್ನ, ಬೇಗ ಬೇಗ ಮಾಡ್ಕೊಂತ ಹೋಗ್ಬೇಕು. ಮಾಡ್ರ ನೋಡೋಣ ಇದು. ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ದ ಪ್ರೊಡಕ್ಷನ್ ಆಫ್ ಫರ್ಟಿಲೈಸರ್ಸ್ in 2002 compared to 2002. ಫಸ್ಟ್ ನೋಡಿ ಹುಡುಕಿ ಎಲ್ಲಿದೆ ಫಸ್ಟ್ 2002. ಇದಕ್ಕೆ ಕಂಪೇರ್ ಮಾಡ್ಬೇಕಂತೆ. ಯಾವ ಇಯರ್ ಕಂಪೇರ್ ಮಾಡ್ಬೇಕಂತೆ? ಅವನಿಗೆ 95 ಕಂಪೇರ್ ಮಾಡ್ಬೇಕಂತೆ. 95 ಅಂದ್ರೆ ಇಲ್ಲಿದೆ ನೋಡು, ಇಲ್ಲಿ 25 ಇದೆ, ಇಲ್ಲಿ ಎಷ್ಟಿದೆ? 80 ಇದೆ. ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ? ಆಬ್ವಿಯಸ್ಲಿ ಅವ್ನು ಕೇಳಿರೋದೇ ಇನ್ಕ್ರೀಸ್, ಆಬ್ವಿಯಸ್ಲಿ ಇನ್ಕ್ರೀಸ್ ಆಗಿದೆ. ಪರ್ಸೆಂಟೇಜ್ ಇನ್ಕ್ರೀಸ್, ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಹೇಳ್ರಿ ನೋಡೋಣ. ಡಿಫರೆನ್ಸ್ ಎಷ್ಟು? 80ರಲ್ಲಿ 25 ಎಷ್ಟಪ್ಪ? 50 55 ಅಲ್ಲ? 55 ಡಿವೈಡ್ ಬೈ ಚಿಕ್ಕದ ಎಷ್ಟಪ್ಪ? ಇನ್ಕ್ರೀಸ್ಗೆ ಚಿಕ್ಕದ, ಹೌದು, 25 ಇಂಟು 100. ನೋಡಿ ಇಲ್ಲ ನೋಡಿ, 25 1s 25 4 25 ಕರೆಕ್ಟ್ ಆಯ್ತು ಅಂತಮ್ಮ, ಕರೆಕ್ಟ್ ಆಯ್ತು ಕಣ. 55 4 54 200, 5 4 20, ಸೊ 220. ಅರ್ಥ ಆಯ್ತಲ್ವಾ? ಸೊ ಆಪ್ಷನ್
ಸಿ ಆಗುತ್ತೆ. ಅರ್ಥ ಆಯ್ತೇನ್ರಪ್ಪ? ಪರ್ಸೆಂಟೇಜ್ ಡಿಕ್ರೀಸ್ ಇನ್ಕ್ರೀಸ್ ಎಲ್ಲ ಇನ್ ಮುಂದೆ ಯಾವ್ದು ಕನ್ಫ್ಯೂಷನ್ ಇಲ್ಲ. ಡಮಾ ಓಕೆ. ಸೊ ಇವತ್ತು ಆಕ್ಚುಲಿ ಕಾಂಪೌಂಡ್ ಮುಗಿಸೋಣ ಅನ್ಕೊಂಡು ಇರ್ಲಿ ಬಿಡ. ಓಕೆ, ಸೊ ನಿಮ್ಗೆ ಒಂದು ಕ್ಲಾರಿಟಿ ಅಂತೂ ಸಿಕ್ಕಿದೆ ಇವಾಗ ಬಾರ್ ಗ್ರಾಫ್ ಮೇಲೆ. 100ಕ್ಕೆ 100 ನನಗೆ ಗೊತ್ತಿರೋ ಪ್ರಕಾರ ಈ ಸರ್ತಿ ನಾವೇನ್ ಮಾಡ್ತೀವಿ, ಇನ್ನೊಂದು ಬಾರ್ ಗ್ರಾಫ್ ಕಾಂಪೌಂಡ್ ಪ್ಯಾರಾಗ್ರಾಫ್ ಅಂತ ಇದೆ, ಅದು ತುಂಬಾ ಸಿಂಪಲ್. ಇದು ಅರ್ಥ ಆಗಿದೆ ಅಂತಂದ್ರೆ ಅದು ಅರ್ಥ ಆಗುತ್ತೆ. ಅದ್ರ ಮೇಲೆ ಅಷ್ಟೇ ಕ್ವಶನ್ಸ್ ಕನ್ಸ್ಟ್ರಕ್ಷನ್ ಹೇಳ್ಕೊಡ್ತೀನಿ, ಅದಾದ್ಮೇಲೆ ಕ್ವಶನ್ಸ್ ನ ಡೀಲ್ ಮಾಡ್ತಾ ಹೋಗೋಣ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಏನಾದ್ರು ಡೌಟ್ ಇದ್ರೆ ಕೇಳಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ.